ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ ಆಧಾರದ ಆಮಂತ್ರಣ. ವಿಶ್ವಗೀತ ಪರ್ಯಾಯದ ಪುರಪ್ರವೇಶ ಮತ್ತು ಪರ್ಯಾಯದ ಎಲ್ಲಾ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಸ್ವಾಗತ ಸಮಿತಿ ಪುತ್ತಿಗೆ ಪರ್ಯಾಯ 2024 ಭಕ್ತಾಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ. ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ ಆಧಾರದ ಆಮಂತ್ರಣ. ವಿಶ್ವಗೀತ ಪರ್ಯಾಯದ ಪುರಪ್ರವೇಶ ಮತ್ತು ಪರ್ಯಾಯದ ಎಲ್ಲಾ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಸ್ವಾಗತ ಸಮಿತಿ ಪುತ್ತಿಗೆ ಪರ್ಯಾಯ 2024 ಭಕ್ತಾಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ. ನಾಳೆ ನೀನು ಮದ್ವೆದ ಸಾರಿ ತಕೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು. ಶ್ರೀಗಳ ಬಳಿ ಹೋದಾಗ ಎಲ್ಲ ರೀತಿಯಲ್ಲಿ ನಮಗೆ ಮಾರ್ಗದರ್ಶನ ಮಾಡಿ ಬಹುಶಃ ಕಳೆದ ಒಂದು 10 ವರ್ಷದಿಂದ ನನ್ನಂಥ ಒಬ್ಬ ವ್ಯಕ್ತಿಯನ್ನು ಅವರ ಜೊತೆಗೆ ತಿರುಪತಿಯ ದರ್ಶನಕ್ಕೆ ಸ್ವತಃ ಆ ಗರ್ಭಗುಡಿಯೊಳಗೆ 4 ಜನರಿಗೆ ಅವಕಾಶ ಸಂದರ್ಭದಲ್ಲಿ ಸ್ವಾಮೀಜಿಗಳು ಅದರಲ್ಲಿ ಒಂದು ವ್ಯಕ್ತಿ ನನ್ನನ್ನು ಆ ಗರ್ಭಗುಡಿ ಒಳಗೆ ಪ್ರವೇಶಿಸಿ ದೇವರ ಒಂದು ಪೂಜೆ ಸಲ್ಲಿಸುವ ಒಂದು ಅವಕಾಶ ನಾವು ಮಾಡಿಕೊಟ್ಟೆ. ಬಹುಶಃ ಇವತ್ತು ಈ ಒಂದು ಪಾದಪೂಜೆಯ ಮೂಲಕ ಇಡೀ ಕರಾವಳಿಗೆ ಆರ್ಥಿಕ ಶಕ್ತಿ ತುಂಬಿರುವ ಈ ಮೀನುಗಾರಿಕೆ ಚಟುವಟಿಕೆಗಳಿಗೆ ಕೂಡ
ಅವರ ಒಂದು ಮಾರ್ಗದರ್ಶನ ಅನುಗ್ರಹ ಪ್ರಾಪ್ತಿಯಾಗುವ ಮೂಲಕ ನಮ್ಮೆಲ್ಲ ಕರಾವಳಿ ಭಾಗದ ಜನರ ಒಂದು ಮನಸ್ಸಿನಲ್ಲಿ ಮುಖದಲ್ಲಿ ಭಾಷಣ ಅದೇ ರೀತಿ ಸಂಜೆ 4 ಗಂಟೆಗೆ ಕರಾವಳಿ ಭಾಗದ ಎಲ್ಲ ಭಜನೆ ಇವತ್ತು ನಮ್ಮ ಚತುರ್ಥ ಪರ್ಯಾಯಕ್ಕೆ ವಿಶ್ವಗೀತಾ ಪರ್ಯಾಯಕ್ಕೆ ಮುಖ್ಯವಾಗಿದೆ. ಯಾಕೆಂದರೆ ಶ್ರೀಕೃಷ್ಣನಿಗೆ ಮಗುವೀರರ ಸೇವೆ ಬಹಳ ಇಷ್ಟ. ಯಾಕೆಂದರೆ ಮಗುವೀರರು ಲಕ್ಷ್ಮೀದೇವಿಯ ಪ್ರತಿನಿಧಿಗಳು. ಆದ್ದರಿಂದ ಮಗುವೀರರೆಲ್ಲರೂ ಲಕ್ಷ್ಮೀ ಉಪಾಸಕರು. ಆದ್ದರಿಂದ ಕೃಷ್ಣನ ಹೆಂಡತಿ ಲಕ್ಷ್ಮೀದೇವಿ. ಆದ್ದರಿಂದ ಹೆಂಡತಿಯ ಕಡೆಯವರು ಅಂದರೆ ಬಹಳ ಪ್ರೀತಿ. ಪ್ರತಿಯೊಬ್ಬರಿಗೂ ಕೂಡ ಹೆಂಡತಿಯವರ ಪೈಕಿ ಅಂತ ಹೇಳಿದರೆ ಅವರಿಗೆ ವಿಶೇಷ ಅವರ ಕಡೆಯವರು. ಹಾಗಾಗಿ ಕೃಷ್ಣನಿಗೆ ನಿಮ್ಮ ಸೇವೆ ಅಂದರೆ ಬಹಳ ಇಷ್ಟವಾಗ್ತದೆ. ಅಂತಹ ಲಕ್ಷ್ಮಿ ಯಾವಾಗಲೂ ಕೂಡ ಕೃಷ್ಣನ ಜೊತೆಗೆ ಸೇರಬೇಕು. ನಾರಾಯಣನ ಜೊತೆಗೆ ಸೇರಿದರೆ ಮಾತ್ರ ಲಕ್ಷ್ಮಿಯ ಸಾರ್ಥಕ. ವಿಷ್ಣುನ ಸಹಿತಾಧ್ಯಾತ ಸಾಹಿ ತುಷ್ಟಿಂ ಪರಾಮಗತ. ಲಕ್ಷ್ಮಿಯನ್ನು ಸಪರೇಟಾಗಿ ಯಾರೂ ಪೂಜೆ ಮಾಡಬಾರ್ದು, ಅವಳಿಗೆ ಕೋಪ ಬರುತ್ತೆ. ಲಕ್ಷ್ಮಿಯನ್ನು ಕೃಷ್ಣನ ಜೊತೆಗೆ ಪೂಜೆ ಮಾಡಬೇಕು, ಆವಾಗ ಅವಳಿಗೆ ಸಂತೋಷ. ಗಂಡನನ್ನು ಸಪರೇಟ್ ಮಾಡಿ ತನ್ನನ್ನು ಸಪರೇಟ್ ಮಾಡಿದರೆ ಹೆಂಡತಿಯಾದವಳಿಗೆ ಖುಷಿಯಾಗುತ್ತೆ. ಮತ್ತು ಗಂಡನನ್ನು ಹೊಗಳಿ ತನ್ನನ್ನು ಹೊಗಳಿದರೆ ಖುಷಿಯಾಗುತ್ತೆ. ಹಾಗೆ ಮಹಾಲಕ್ಷ್ಮಿಯ ಒಂದು ಉಪಾಸಕರಾದ ನೀವು ಕೃಷ್ಣನನ್ನು ನಾವು ಆ ಮಹಾಲಕ್ಷ್ಮಿಯನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಿದರೆ ಕೃಷ್ಣನಿಗೂ ಸಂತೋಷ ಆಗ್ತದೆ, ಮಹಾಲಕ್ಷ್ಮಿಗೂ ಸಂತೋಷ ಆಗ್ತದೆ. ಆ ರೀತಿಯಲ್ಲಿ ಇವತ್ತು ಕೃಷ್ಣನ ಪೂಜೆಗೆ ಹೋಗುವಾಗ ನೀವು ಲಕ್ಷ್ಮೀ ಕಡೆಯವರೆಲ್ಲ ನೀವು ವಿಶೇಷ ಸೇವೆಯನ್ನು ಮಾಡಿದ್ದೀರಿ. ನಮಗೆ ಲಕ್ಷ್ಮೀ ಕಟಾಕ್ಷ ಕೃಷ್ಣನ ಕಟಾಕ್ಷ ಎರಡೂ ಕೂಡ ಇರಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹಾರೈಸ್ತಾ ನಮ್ಮ ಸ್ವಾಗತ ಸಮಿತಿಯ ಮುಖ್ಯಸ್ಥರಾಗಿ ಯಶ್ಪಾಲ್ ಸೋರವರು ನಮ್ಮ ಸ್ವಾಗತ ಸಮಿತಿಯನ್ನು ಮುನ್ನಡೆಸ್ತಾ ಇದ್ದಾರೆ. ಅವರು ಈ ಒಂದು ಕೃಷ್ಣ ಭಕ್ತರು ನಮ್ಮ ಪರ್ಯಾಯದಲ್ಲಿ ಶಾಸಕರಾಗಿ ಸಿಕ್ಕಿದ್ದು ನಮಗೆ ಬಹಳ ಒಂದು ಸಂತೋಷ. ನಮ್ಮ ತನ್ನ ಪರ್ಯಾಯ ಎಂಬುದಾಗಿ ಅವರು ಬಹಳ ಅಭಿಮಾನದಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೊದಲನೇ ನಮ್ಮ ಮಠದ ಎಲ್ಲ ಒಂದು ಚಟುವಟಿಕೆಗಳಿಗೆ ಪೂರ್ಣ ಪ್ರೋತ್ಸಾಹ ಅವರ ಈ ಸೇವೆಯನ್ನು ನಾವು ವಿಶೇಷವಾಗಿ ಪರಿಗಣಿಸ್ತಾ ಇದ್ದೇವೆ. ಅವರು ಕೂಡ ಒಂದು ರೀತಿ ಸಂತರ ಹಾಗೆ, ಬಿಳಿ ಬಟ್ಟೆಯ ಸಂತ. ಅವರು ರಾಜಕಾರಣದಲ್ಲಿದ್ದರೂ ಕೂಡ ಎಲ್ಲ ಸೇವಾ ಭಾವನೆಯನ್ನು ಏಕಾಂಗಿಯಾಗಿ ಎಲ್ಲ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ. ಅಂತಹ ಅವರ ಪ್ರೋಗ್ರೆಸ್, ಅವರ ಒಂದು ಅಭಿವೃದ್ಧಿ ಇನ್ನಷ್ಟು ಆಗಲಿ, ಕೃಷ್ಣನ ವಿಶೇಷ ಅನುಗ್ರಹ ಆಗಲಿ, ನಮ್ಮ ಮಗುವೀರ ಸಮಾಜದ ಎಲ್ಲ ಪ್ರಮುಖರಿಗೂ ಕೂಡ ಎಲ್ಲ ಸಮಾಜಕ್ಕೂ ಕೂಡ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ವಿಶೇಷ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಒಳ್ಳೆ श्रीकृष्णाय नमः। श्रीकृष्ण तुलसी
ಪೂಜೆ ಪರ್ಯಾಯ ಸ್ವರಪತ ಸುಧರ್ಪಡು ಈ ಎಂಕ್ಲೇನ್ ಮಾಡೋಕು ಅರೆ ಹೆಂಗ್ ಬಲ್ಲ ಇರುತ್ತೆ ಅಂದ್ರೆ ಯಾಕೆ ಒಳತ್ ನಾವು ಸ್ವಾಮಿ ಮಂತ್ರ ನಮ್ಮ ಸನ್ನಿಧಾನ ಕ್ಷೇತ್ರ ಮಲ್ಲ ಇನಿ ಮಸ್ತ್ ಆಕ್ಟಿವಿಟಿ ಮಲ್ಲ ಲಕ್ಷ ಕೆಲಸ ಮೂಜು ಪೀರಿಯಡ್ ಎಲ್ಲ ದೇವ್ರನ್ನು ಮಲ್ಲ ಮಲ್ಲ ಕೆಲಸ ಸಹಕಾರಿ ಸಂಘ ಬ್ಯಾಂಕ್ ಸೇವೆ ಎಲ್ಲ ಬನ್ನಿ ಸತ್ಯಂ
गोविंदो गोविवारायण सोक्षः श्रीधर पुंडरीकाक्ष सर्वदेव भक्तो हरिः श्रीधन्यो महासिंहसूत्र आबो भवन्तु भीतैषाणां क्षेन्द्रीयर्षणीनाम् अपोयाजावेडयम् अप्सु मे सोमो ब्रवीरन्तर्विश्वानि वेदान् अग्निञ्जैश्वरम् ज्योत्सुविरम् ओम हिरण्यरूपस्य हिरण्यगर्भानवासवने हिरण्यदालादकन्नामस्मैवो नन्दनप्रजापतिं वन्दते भगेभ्यो नमो युवभ्यो नमः आशिनेभ्यः यामदेवान्यदिष्टो नारायणाय नमः ಸರಿಯಾಗಿ ಪರಮಾತ್ಮ ನಾಗರಾಜ ಒಂಬತ್ತು ಜೋಡಿಯನ್ನು ನಾಗರಾಜ ಹ್ಯಾಂಡಲ್ ಹಾಕೊಂಡು ಅದೇ ಸೇಮ್ ನಾನು ಹೇಳಿ ನಾಗರಾಜ ಶುರುವಾಗಿದೆ ಹಾಂ
ಪರ್ಯಾಯಕ್ಕೆ ವಿವಿಧ ಸಂಘಟನೆಗಳು ಇವತ್ತು ವಿಶಿಷ್ಟವಾದ ಸೇವೆಯನ್ನು ಬಹಳ ದೊಡ್ಡ ಹೊರಕಾಣಿಕೆಯನ್ನು ಅರ್ಪಿಸ್ತಾ ಇರೋದು ಕೇಳಿ ನೋಡಿ ಬಹಳ ಸಂತೋಷವಾಗಿದೆ. ಕೃಷ್ಣನಿಗೆ ನೀವು ಅರ್ಪಣೆ ಮಾಡಿದಂತಹ ಎಲ್ಲ ಹೊರಕಾಣಿಕೆ ಅದು ವಿಶೇಷ ಅನುಗ್ರಹವನ್ನು ಕೊಡುವುದರಲ್ಲಿ ಸಂಶಯ ಇಲ್ಲ. ನಮ್ಮ ಪರ್ಯಾಯದಲ್ಲಿ 2 ವರ್ಷದಲ್ಲಿ ಕೂಡ ನೀವು ಆಗಾಗ್ಗೆ ಬಂದು ಕೃಷ್ಣನ ದರ್ಶನ ಮಾಡಿ ಪ್ರಸಾದ ತಗೊಂಡು ಅನುಗ್ರಹವನ್ನು ಪಡೆಯಬೇಕು ಅಂತ ಹೇಳ್ತಾ ಹೊರಕಾಣಿಕೆಯ ಸಂಘಟನೆ ಮಾಡಿದವರಿಗೆ ಎಲ್ಲರಿಗೂ ಕೂಡ ತಿಳಿದು ಶ್ರೀಕೃಷ್ಣ ಮುಖ್ಯ ಪ್ರಾಣದ ವಿಶೇಷ ಅನುಗ್ರಹ ಮಾಡಲಿ ಅಂತ ಹೇಳಿ ನಾವು ಬಂಟರ ಸಂಘ, ಬಿಲ್ಲವರ ಸಂಘ, ರಾಮಕ್ಷತ್ರಿಯ ಸಮಾಜ, ಪದ್ಮಶಾಲಿ ಸಮಾಜ, ಕುಲಾಲ ಸಮಾಜ, ದೈವಜ್ಞ ಸಮಾಜ, RSP ಸಮಾಜ, ಹಾಲು ಮತ ಸಂಘಟನೆ, ಗುಜರಾತಿ ಸಮಾಜ, ಗಾಣಿಗ ಸಮಾಜ, ವರ್ತಕರ ಹಿತರಕ್ಷಣೆ, ಸವಿತಾ ಸಮಾಜ, ಯುವ ಬ್ರಾಹ್ಮಣ ಪರಿಷತ್ತು, ಜೋಗಿ ಸಮಾಜ, ಹವ್ಯಕ ಸಮಾಜ, ಪರಿವಾರ ನಾಯಕ ಸಮಾಜ, ವಿಶ್ವಕರ್ಮ ಸಮಾಜ, ರೋಟರಿ ಸಂಸ್ಥೆ, ಶಿವಳ್ಳಿ ಕುಟುಂಬ, ಚಿನ್ನ ಮತ್ತು ಬೆಳ್ಳಿ ಕೆಲಸಗಾರರ ಸಂಘ, ಕಾರ್ಪೆಂಟರ್ ಅಸೋಸಿಯೇಷನ್, ಉಡುಪಿ ಜಿಲ್ಲೆಯ ಎಲ್ಲ ಸಮಾಜದ ಬಂಧುಗಳು ಪ್ರಥಮ ಬಾರಿಗೆ ಎಲ್ಲರೂ ಕೂಡ ಮೆರವಣಿಗೆಯಲ್ಲಿ ಜೋಡಿಸಿಕೊಂಡು ವಿವಿಧ ಸಮುದಾಯಗಳ ಈ ಬೃಹತ್ ಹೊರೆಕಾಣಿಕೆ ಮೆರವಣಿಗೆಯಲ್ಲಿ
मामनिशं श्री सकलगणाधिप पालय 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 मामनिशं वरसिद्धि विनायक भक्त जनाळि पोष वरचन्द्रमौळि सुत श्री सकलगणाधिप पालय मामनिशं वरसिद्धि विनायक भक्त जनाळि पोष वरचन्द्रमौळि सुत श्री सकलगणाधिप पालय मामनिशं वरसिद्धि विनायक भक्त जनाळि पोष वरचन्द्रमौळि सुत श्री सकलगणाधिप पालय मामनिशं वरसिद्धि विनायक भक्त जनाळि पोष वरचन्द्रमौळि सुत श्री सकलगणाधिप पालय मामनिशं नमस्तुते कुन्दरदन मुकुन्द मुरहर नन्दनन्दन वन्द नमस्तुते कुन्दरदन मुकुन्द मुरहर मन्दरोधर वन्दित बुध जन मन्दहसित निवास सुन्दर मन्दरोधर वन्दित बुध जन मन्द सुवास सुन्दर मन्दहसित वदनारविन्द मकरन्द पान संगीत सुधाकर मन्दहसित मदनारविन्द मकरन्द पान संगीत सुधाकर नन्दनन्दन वन्द नमस्तुते रे पमगरि सनन्दनन्दन वन्द नमस्तुते रे पमगरि सनन्दनन्दन रे रे द रे 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 सनि द प म गरि सनन्दनन्दन रे म प म गरे सनन्दनन्दन रे म प म गरे रे रे द द प म गरे रे म प द सा नि द द द द नि म नि द नि द द रे स नि द प म गरे स रे म गरे रे प म
ನಂದನ ವಂದನ ಮಸ್ತುತೆ ಕುಂದರದನ ಮುಕುಂದ ಮುರಹರ ಮಂದರೋದರ ವಂದಿತ ಬುಧ ಜನ ವೃಂದ ಹೃದಯ ನಿವಾಸ ಸುಂದರ ಮಂದ ಹಸಿತ ವದನಾರವಿಂದ ಮಕರಂದ ಪಾನ ಸಂಗೀತ ಸುಧಾಕರ ಶ್ರೀ ಸಕಲ ಕಲಾ ಪರಿಪೂರ್ಣ ದಯಾ ಶರದೆ ವರದಾಯಕ ದಾಯಕ ಮಂಗಳ ಮಂಗಳಾಂಗ ಮುರಳೀರವ ಮೋಹನ ಶ್ರೀ ಸಕಲ ಶಿವಂಕರ ಮಾರುತಿ ಮಾಮವತು ಶ್ರೀ ಸಕಲ ದಯಾಕರ ಮಾರುತಿ ಮಾಮವತು ಹೇಳುತ್ತ ಗೋವಿಂದಗೆ ಕೈಯ ಮುಗಿವೆ ಹೇಳುತ್ತ ಗೋವಿಂದಗೆ ಕೈಯ ಮುಗಿವೆ ಕಣ್ಣ
ಸ್ಮರಣೆ ಒಂದೇ ಸಾಲದೆ, ಸ್ಮರಣೆ ಒಂದೇ ಸಾಲದೆ, ಸ್ಮರಣೆ ಒಂದೇ ಸಾಲದೆ, ಗೋವಿಂದನ 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 ನಾಮ ಒಂದೇ ಸಾಲದೆ, ಸ್ಮರಣೆ ಒಂದೇ ಸಾಲದೆ, ಗೋವಿಂದನ ನಾಮ ಒಂದೇ ಸಾಲದೆ, ಸ್ಮರಣೆ ಒಂದೇ ಸಾಲದೆ. ಪರಮ ಪುರುಷನನ್ನು ನೆರೆ ನಂಬಿದವರಿಗೆ ಪರಮ ಪುರುಷನನ್ನು ನೆರೆ ನಂಬಿದವರಿಗೆ, ಪರಮ ಪುರುಷನನ್ನು ನೆರೆ ನಂಬಿದವರಿಗೆ, ಪರಮ ಪುರುಷನನ್ನು ನೆರೆ ನಂಬಿದವರಿಗೆ, ದುರಿತ ಬಾಧೆಗಳ ಗುರುತು ತೋರುವುದೇ, 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 ಸ್ಮರಣೆ ಒಂದೇ ಸಾಲದೆ, ಗೋವಿಂದನ ನಾಮ ಒಂದೇ ಸಾಲದೆ, ಸ್ಮರಣೆ ಒಂದೇ ಸಾಲದೆ, ಸಾಲದೆ. ಸಕಲ ತೀರ್ಥಯಾದಯ ಮಾಡಿದಂಥ ನಿಖಿಲ ಪುಣ್ಯದ ಫಲವೋ, ಸಕಲ ತೀರ್ಥಯಾದಯ ಮಾಡಿದಂಥ ನಿಖಿಲ ಪುಣ್ಯದ ಫಲವೋ, ಭಕುತಿ ಪೂರ್ವಕವಾಗಿ ಬಿಡದನು ದಿನದಲ್ಲಿ,
ಭಯ ನಿವಾರಕ ಭಾಗ್ಯ ಸ್ವರೂಪನೇ ಭಯ ನಿವಾರಕ ಭಾಗ್ಯ ಸ್ವರೂಪನೇ ನಾಮಗಿರೀಶನೇ ನಾಮಗಿರೀಶನೇ ಶ್ರೀ ಹರಿಯೇ ಶ್ರೀ ನರಸಿಂಹರೂಪನಾದ ಶ್ರೀಹರಿ ನರಸಿಂಹರೂಪನಾದ ಶ್ರೀಹರಿ ನರಸಿಂಹರೂಪನಾದ ಶ್ರೀಹರಿ ನಾಮಗಿರೀಶ 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 ನರಸಿಂಹರೂಪನಾದ ಶ್ರೀಹರಿ ಒಮ್ಮನದಿಂದಲೇ ನಿಮ್ಮನು ಭಜಿಸಲು ಒಮ್ಮನದಿಂದಲೇ ನಿಮ್ಮನು ಭಜಿಸಲು ಒಮ್ಮನದಿಂದಲೇ ನಿಮ್ಮ
ಸಾಮಾನ್ಯವಲ್ಲ ಶ್ರೀಹರಿಯ ಸೇವೆ ಪಾಮರ ಜನರಿಗೆ ಸಾಮಾನ್ಯವಲ್ಲ 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 ಸಾಮಜವರದಾನ ಪ್ರೇಮದಿ ನೆನೆಯುವುದು ಸಾಮಜವರದಾನ ಪ್ರೇಮದಿ ನೆನೆಯುವುದು ಸಾಮಜವರದಾನ ಪ್ರೇಮದಿ ನೆನೆಯುವುದು ಸಾಮಜವರದಾನ ಪ್ರೇಮದಿ ನೆನೆಯುವುದು ತಾಮಸ ಬುದ್ಧಿಯ ತಗ್ಗಿಸದೆ ಸಾಮಾನ್ಯವಲ್ಲ ಶ್ರೀಹರಿಯ ಸೇವೆ ಪಾಮರ ಜನರಿಗೆ ಅಂತರಮಲಿನವೋ ಅಳೆಯಬೇಕು ಶ್ರೀಕಾಂತನ ಚರಿತ ಕೇಳಲು ಬೇಕು ಅಂತರಮಲಿನವೋ ಅಳೆಯಬೇಕು ಶ್ರೀಕಾಂತನ ಚರಿತ ಕೇಳಲು ಬೇಕು ಸಂತತವಿರಬೇಕು ಸಂತ ಜನರ ಗುಣ ಸಂತತವಿರಬೇಕು ಸಂತ ಜನರ ಗುಣ ನಿರಂತರ ದಲಿತ ಚಿಂತಿಸಬೇಕು ಸಂತತವಿರಬೇಕು ಸಂತ ಜನರ ಗುಣ ನಿರಂತರ ದಲಿತ ಚಿಂತಿಸಬೇಕು ಸಾಮಾನ್ಯವಲ್ಲ ಶ್ರೀಹರಿಯ ಸೇವೆ ಪಾಮರ ಜನರಿಗೆ ಸಾಮಾನ್ಯವಲ್ಲ ಸರ್ವಾಂತರ್ಯಾಮಿ ಶ್ರೀಹರಿಯಂದು ಸರ್ವೇಶ್ವರನೆಂದು ಸ್ವರಮಣನೆಂದು ಸರ್ವಾಂತರ್ಯಾಮಿ ಶ್ರೀಹರಿಯಂದು ಸರ್ವೇಶ್ವರನೆಂದು ಸ್ವರಮಣನೆಂದು ಸರ್ವಾಂತರ್ಯಾಮಿ ಶ್ರೀಹರಿಯಂದು ಸರ್ವಾಂತರ್ಯಾಮಿ ಶ್ರೀಹರಿಯಂದು ಸರ್ವೇಶ್ವರನೆಂದು ಸ್ವರಮಣನೆಂದು ಸರ್ವಾಂತರ್ಯಾಮಿ ಶ್ರೀಹರಿಯಂದು ಸರ್ವೇಶ್ವರನೆಂದು ಸ್ವರಮಣನೆಂದು ಸರ್ವಾಂತರ್ಯಾಮಿ
ನಿ ದ ಪ ಮ ಗ ಮ ಸರ್ವಾಂತರ್ಯಾಮಿ ದ ಪ ಮ ಗ ರೆ ಗ ಮ ಗ ನಿ ಗ ಮ ಸರ್ವಾಂತರ್ಯಾಮಿ ಧನಿ ಸ ಧನಿ ರಿ ಧನಿ ಗ ಧನಿ ರಿ ಧನಿ ಸ ಪದ ನಿ ಮ ಪದ ಗ ಮ ಗ ಮ ಪ ಮ ಪದ ಪದ ನಿ ಸ ನಿ ಗ ಮ ಗ ರಿ ಸ ನಿ ದ ಸರ್ವಾಂತರ್ಯಾಮಿ ದ ಪ ಮ ಪ ದ ಪ ಮ ಗ ರೆ ಗ ಮ ಗ ರೆ ಗ ಮ ಗ ರೆ ಗ ಮ ಗ ರೆ ಗ ಮ ಪ ಮ ಗ ಗ ಮ ಗ ಗ ರೆ ಗ ಮ ಗ ರೆ ಸ ರೆ ಗ ಮ ಗ ರೆ ಸ ನಿ ದ ನಿ ಸ ರೆ ರೆ ನಿ ಸ ರೆ ಗ ಗ ನಿ ಸ ರೆ ರೆ ನಿ ಸ ಸ ರೆ ರೆ ಗ ಗ ರೆ ಗ ರೆ ಗ ಮ ಗ ರೆ ಗ ಮ ಪ ಮ ಗ ಮ ಪ ದ ಪ ಮ ಪ ದ ದ ಪ ಮ ಪ ದ ಪ ಮ ಪ ದ ಪ ಮ ಪ ದ ದ ಪ ಮ ಗ ಗ ಮ ಪ ದ ನಿ 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 ದ ದ ನಿ 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 ದ ನಿ ದ ಗ ಪ ಮ ಗ ರೆ ಗ ಮ ಪ ದ ನಿ 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 ದ ದ ನಿ ದ ದ ನಿ ಪ ಪ ದ ಪ ಪ ದ ಮ ಮ ಪ ಮ ಮ ಪ ಮ ಗ ಪ ಮ ದ ಪ ನಿ ದ ನಿ ಪ ದ ಮ ಪ ಗ ಮ ಪ ದ ನಿ 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 ದ ನಿ ಸ ಸ ಸ ದ ನಿ ದ ನಿ ಸ ದ ನಿ ದ ನಿ ಸ ನಿ ದ ನಿ ದ ನಿ ಸ ನಿ ಗ ಗ ಮ ಗ ರೆ ಗ ಮ ಗ ರೆ ಗ ಮ ಗ ರೆ ಸ ನಿ ಗ ರೆ ಸ ನಿ ದ ನಿ ಸ ದ ನಿ ಸ ನಿ ಗ ಮ ಗ ರೆ ಸ ನಿ ದ ದ ನಿ ಸ ನಿ ಗ ರೆ ಸ ನಿ ದ ಪ ದ ನಿ ಸ ನಿ ಗ ರೆ ಸ ರೆ ಗ ರೆ ಸ ನಿ ದ ನಿ ಸ ನಿ ದ ಪ ದ ಗ ರೆ ಸ ನಿ ದ ರೆ ಸ ನಿ ದ ಪ ಸ ನಿ ದ ಪ ದ ನಿ ರೆ ಸ ನಿ ದ ಪ ಸ ನಿ ದ ಪ ಮ ನಿ ದ ಪ ಮ ಗ ಮ ಗ ಮ ಪ ದ ಪ ಮ ಪ ದ ನಿ ದ ಪ ದ ನಿ ಸ ನಿ ಗ ರೆ ಸ ನಿ ದ ರೆ ಸ ನಿ ದ ನಿ ಸ ನಿ ದ ಪ ದ ಗ ರೆ ಸ ನಿ ದ ರೆ ಸ ನಿ ದ ಪ ಸ ನಿ ದ ಪ ದ ನಿ ಸ ರೆ ಸ ನಿ ದ ಪ ಸ ನಿ ದ ಪ ಮ ನಿ ದ ಪ ಮ ಗ ಮ ಪ ಗ ರೆ ಸ ನಿ ದ ರೆ ಸ ನಿ ದ ಪ ಮ ಪ ದ ನಿ ಸ ಗ ರೆ ಸ ನಿ ಸ ಸ ಸ ರೆ ಸ ನಿ ದ ನಿ 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 ಸ ನಿ ದ ಪ ದ ದ ದ ಗ ರೆ ಸ ನಿ ದ ರೆ ಸ ನಿ ದ ಪ ಸ ನಿ ದ ಪ ದ ನಿ ಸ ನಿ ಸ ರೆ ಸ ನಿ ದ ನಿ ಸ ನಿ ದ ಪ ದ ನಿ ದ ಪ ಮ ಪ ಮ ಪ ದ ಪ ಗ ರೆ ಸ ನಿ ದ ರೆ ಸ ನಿ ದ ಪ ನಿ ದ ಮ ಪ ದ ಸರ್ವಾಂತರ್ಯಾಮಿ ಶ್ರೀ ಹರಿಯ
ನಾಳೆ ನೀನು ಮದ್ವೆದ ಸಾರಿ ತಗೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು. ಪರಾರು ಮಾಡದೆ ಪರಾಬರಿಸಿ
स्वामी विठला सलहो 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 स्वामी विठला विठल जगदंतरामी विठला सलहो स्वामी ತಂದೆ ವಿಠಲ ತಾಯಿ ವಿಠಲ ತಂದೆ ವಿಠಲ ತಾಯಿ ವಿಠಲ ತಂದೆ ವಿಠಲ ತಾಯಿ ವಿಠಲ ತಂದೆ ತಾಯಿ ವಿಠಲ 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 ಸಲಹೋ ಸ್ವಾಮಿ ಬಂಧು ವಿಠಲ ಬಳಗ ವಿಠಲ ಬಂಧು ವಿಠಲ ಬಳಗ ವಿಠಲ ಬಂಧು ವಿಠಲ ವಿಠಲ ಹರೇ ಕೃಷ್ಣ. ಶ್ರೀ ಗುರುಭ್ಯೋ ನಮಃ. ಶ್ರೀ ಪುಣ್ಯಶ್ರವಣ ಕೀರ್ತನಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿ ಬರುವಂಥ
ಅನು ಅಕ್ಕ. ಹೇಳು ಪುಟ್ಟ. ನಾಳೆ ನೀನು ಮದ್ವೆದು ಸಾರಿ ತಗೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು. ಅಕ್ಕ. ಹೇಳು ಪುಟ್ಟ. ನಾಳೆ ನೀನು ಮದ್ವೆದು ಸಾರಿ ತಗೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು.
ಅಕ್ಕ ಹೇಳು ಪುಟ್ಟ. ನಾಳೆ ನೀನು ಮದ್ವೆದ ಸಾರಿ ತಗೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು. को कहना है और बुलंद आवाज में कहना है, लाउडली. क्या कहना है? माँ. माँ कहने में संकोच नहीं करना है. हम सब माँ के गर्भ से आए हैं. माँ ने हमको जन्म दिया है. बोलिए माँ. 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 बोलिए गौ माता की. बोलिए गंगा माता की. बोलिए गोदावरी माता की. बोलिए कावेरी माता की. बोलिए लक्ष्मी माता की. बोलिए सरस्वती माता की. बोलिए अम्बे माता की. बोलिए धरती माता की. बोलिए प्रकृति माता की. बोलो यशोदा माता की. बोलो बोलो भारत माता की. पुत्तिगे मठ में आकर बहुत आनंद का अनुभव कर रहा हूँ. मेरा सौभाग्य स्वामी श्री सुगुनेन्द्र तीर्थ स्वामी जी ने मुझे यहाँ पर आमंत्रित किया. आपके चरणों में शत शत नमन करता हूँ. माता जगदम्बा स्वरूपणी सभी माताएं यहाँ पर जो बैठी हुई हैं, आप सबके चरणों में शत शत नमन करता हूँ. मेरे सभी सम्माननीय बुजुर्गों, भाइयों बहनों, छोटे भाई, छोटी बहनें, प्यारे बच्चों, जो भी यहाँ प्रत्यक्ष अप्रत्यक्ष रूप से मुझे सुन रहे हैं, आप सबको नमन करता हूँ. इस पर्याय महोत्सव में आपने मुझे आमंत्रित किया और इस योग्य समझा कि ये मंच मुझे मिले और मैं यहाँ पर बोलूँ. इसके लिए आप सबका शत शत नमन. मेरा नाम है मोहम्मद फैज़ खान. मोहम्मद फैज़ खान. स्वामी विवेकानंद ने एक बात कही, इस्लामी शरीर और वेदांती मस्तिष्क भारत के विकास की आशा है. यानी कि इस्लामी शरीर और वेदांती मस्तिष्क, स्वामी विवेकानंद की उस भविष्यवाणी पर खरा उतरता हूँ. शरीर मेरा एक मुस्लिम परिवार से आया है, लेकिन मस्तिष्क में वेदांती विचार हैं. मैं स्वामी विवेकानंद की उस भविष्यवाणी का प्रतिरूप हूँ, मूर्त रूप हूँ, जिसमें वो कहते हैं कि इस्लामी शरीर और वेदांती मस्तिष्क. तो उसका साक्षात स्वरूप आपको मोहम्मद फैज़ खान में देखने को मिल जाएगा. वेदांती विचारधारा पूरे भारत ही नहीं विश्व में फैली. इसी क्रम में द्वैत वेदांत के प्रणेता मध्वाचार्य जी इस पवित्र भूमि पर उत्पन्न हुए. कृष्ण भक्ति की ये भूमि रही है और मैं इस भूमि पर आया हूँ. जगत गुरु की उपाधि से विभूषित मध्वाचार्य जी की इस परम पावन भूमि को मैं शत शत नमन करता हूँ. मुझे यहाँ पर बोलने के लिए अवसर दिया गया. गौ माता यानी कि गाय इस देश का आधार है, इस दुनिया का आधार है. ये देश गाय के बिना हो नहीं सकता, गौ माता के बिना हो नहीं सकता. जब मैंने कहा माँ, तो संसार में हर शब्द कहीं ना कहीं से आया है. भाषा विज्ञान ये कहता है. तो माँ शब्द कहाँ से आया? लिंग्विस्टिक पढ़ेंगे तो जानेंगे कि संसार का हर शब्द कहीं ना कहीं से आया. तो माँ शब्द कहाँ से आया? जब मैंने कहा माँ और आपने भी कहा माँ, तब हम देखते हैं कि ये कुत्ते की आवाज़ है कि बिल्ली की आवाज़ है कि भालू की आवाज़ है कि बंदर की आवाज़ है कि भेड़ की आवाज़ है. तो आप जानेंगे ये गौ माता के मुख से निकली हुई आवाज़ है. कुत्ता कहता है भो भो, बिल्ली कहती है म्याऊं म्याऊं, और गौ माता क्या कहती है? माँ. मनुष्य ईश्वर की सर्वश्रेष्ठ कृति कहा गया. द बेस्ट क्रिएचर ऑफ द गॉड, ह्यूमन बींग, ह्यूमन होमोसेपियनस, मानव, इंसान, ईश्वर की सर्वश्रेष्ठ कृति. ईश्वर की सर्वश्रेष्ठ कृति क्यों कहा गया? मनुष्य संसार में एकमात्र ऐसा प्राणी जो संसार के सभी प्राणियों को खाता है, इसलिए कहा गया.
बकरी गोट लिमिटेड चीज को ही खाएगी, शेर भी लॉयन भी लिमिटेड चीज को खाएगा, लेकिन मनुष्य ऐसा है, वो साग सब्जी फल वेजिटेबल खाता है, वो बकरी को भी खा जाता है, वो मगरमच्छ को भी खा जाता है, वो मछली फिश को भी खा जाता है, वो छिपकली को भी खा जाता है, वो वॉर्म केचुए को भी खा जाता है, वो टॉर्टोइस कछुए को भी खा जाता है, वो वेल मछली को भी खा जाता है, वो सांप स्नेक को भी खा जाता है। मनुष्य एक ऐसा प्राणी है जो संसार के हर प्राणी को खाता है। इज इट ट्रू और नॉट? आप नहीं खाते होंगे हो सकता है, लेकिन आप मनुष्य प्रजाति के हैं, मनुष्य सब खाता है। सो दिस इज द रीजन बिहाइंड वी सेड द ह्यूमन इज द ग्रेटेस्ट क्रिएचर ऑफ गॉड। क्या यह रीजन है, क्या यह कारण है कि मनुष्य संसार के हर प्राणी को खा जाए? क्या इसलिए उसे ईश्वर की सर्वश्रेष्ठ कृति कहा गया है? बिल्कुल नहीं, बिल्कुल नहीं भाई, ये तो शैतान का काम है, दरिंदे का काम है, हैवान का काम है, और वो भी ये नहीं करता है। मनुष्य को ईश्वर की सर्वश्रेष्ठ कृति इसलिए कहा गया क्योंकि वो सबकी रक्षा कर सके, सबके जीवन जीने के लिए अनुकूल परिस्थितियां पैदा कर सके। पेड़ को काटे नहीं बल्कि पेड़ को लगाए। मनुष्य लगा सकता है, कोई और पेड़ नहीं लगा सकता। गौ की रक्षा करे, मनुष्य गौ की रक्षा कर सकता है, सेवा कर सकता है। सभी प्राणियों के लिए भोजन की व्यवस्था इस संसार में कोई कर सकता है तो कौन कर सकता है? मनुष्य कर सकता है। भगवान ने ऐसी शक्ति देकर उसे भेजा। तो मनुष्य यदि सबका पालन पोषण करे तब तो वो ईश्वर की सर्वश्रेष्ठ कृति है। यद्यपि सबको मार मार कर खा जाए तो वो तो ईश्वर की निकृष्ट कृति हो गई। मनुष्य ये सर्वश्रेष्ठ कृति है, इस बात को सिद्ध करे। मनुष्य सर्वश्रेष्ठ कृति होने के बाद भी जब उसने जन्म लिया तो उसको पता नहीं था कि मेरी जन्म देने वाली को क्या कहा जाए। जिसने जन्म दिया मैं उसे क्या कहूं? तो पहले हर घर में गाय होती थी, अभी सब घर में गोमाता नहीं होती है, पहले हर घर में गोमाता होती थी। तो मनुष्य का बच्चा जब पैदा हुआ तो उसको जिसने जन्म दिया उसे क्या कहना है उसे नहीं पता था। तो गौ माता को देखा, गौ माता के बछड़े का जन्म हुआ तो गौ माता के बछड़े ने अपनी जन्म देने वाली को देखा और गौ माता के बछड़े ने क्या कहा? माँ। तब मनुष्य को पता चला कि मेरी जन्म देने वाली जो है उसे क्या कहना है? माँ। तो ये माँ शब्द गौ माता के मुख से आया, मनुष्य ने इसे सीखा। और यही माँ, कहीं यहां कर्नाटक में हम क्या कहते हैं? माँ, अम्मा, अम्मा। यही माँ बना अम्मा, कहीं बना मम्मा, कहीं हुआ मम्मी, कहीं हुआ अम्मा, कहीं हुआ माई, कहीं हुआ आई, कहीं हुआ मदर, कहीं हुआ मैरी। छत्तीसगढ़ में कहते हैं महतारी। मूल शब्द क्या है? माँ है। इसी से सारे शब्द बने हैं, इसलिए हम संसार की हर देने वाली शक्ति को क्या कहते हैं? माँ। गौ माँ, गंगा माँ, गीता माँ, प्रकृति माँ, धरती माँ, गोदावरी माँ, कावेरी माँ, पार्वती माँ, सरस्वती माँ, दुर्गा माँ, काली माँ, अम्बे माँ, जगदम्बे माँ। यानी संसार की जो भी शक्ति हमें देती है, हमें जो जन्म देती है, उसे हम कहते हैं माँ। और यह शब्द हमको मिला गौ माता के मुख से। तो कितनी प्यारी बात है, गौ माता कितनी शक्तिशाली है। और उस गौ माता का यदि हम अपमान कर दें तो ये देश, ये दुनिया नहीं चल सकती। उसका कारण यह है कि गौ संपूर्ण देश का आधार है। जब हम देश कहते हैं तो केवल भारत देश की बात नहीं कहते हैं, संपूर्ण पृथ्वी की बात कर रहे हैं। संपूर्ण पृथ्वी का आधार गौ माता है। आप उदाहरण से समझ लीजिए, उदाहरण से समझिए। हमारी जो नदियों के नाम हैं, जैसे गंगा कहां से निकली? कहते हैं गोमुख से। तो गो यानी क्या होता है? गाय। गो यानी गाय होता है। गो माता यानी गाय माता। गंगा निकली गोमुख से, गो माता के मुख से। गोमुख गो आया। नदियों के नाम है तो गोदावरी गो आया। गोमती यानी गो माता की मति, गो माता का इंटेलेक्ट, गो माता की बुद्धि, गोमती। नदियों के नाम
गो से हैं। नगरों के नाम आप देखें तो गोपालपुर यानी गो पालने वालों का पुर, गोरखपुर गो रक्षा करने वालों का पुर, गोकुल गो माता के वंश का नाम गोकुल। इसी तरीके से ग्वालियर ग्वालों का नगर जहां गाय पालने वाले रहते हैं, ग्वालियर। गोवा, गोवा का मूल नाम क्या है? गोमांतक, गो माता की मती, गोमांतक। गोवा, जहां गो माता की मती हो वो गोवा है। इसी तरीके से नॉर्थ ईस्ट में एक शहर है गुवाहाटी, जहां गो माता की हाटी है, जहां गो माता का हट है, जहां गो माता का घर है, जहां गो माता का स्थान, वो गुवाहाटी। इसी तरीके से हम सब जिन गांवों में रहते हैं, गांव शब्द एक है, तो गांव शब्द कहां से आया कि भाई आप किस गांव में रहते हो? जहां गाय होती थी उसी को गांव कहते हैं। तो संसार के सारे नगरों के नाम, ऑक्सफोर्ड यूनिवर्सिटी, ऑक्स क्या है? ऑक्स यानी नंदी है, बुल है। इसी तरीके से कोपनहेगन डेनमार्क की राजधानी, उसकी पहले स्पेलिंग COW से प्रारंभ होती थी। संसार के अधिकांश शहरों के नाम, देश के अधिकांश शहरों के नाम गो माता से ही बने हैं। आप रिश्तों के नाम देखिए तो संस्कृत में बेटी को दुहित्री कहा जाता है। क्या कहा जाता है? दुहित्री, यानी कि घर में जो गो माता का दूध दूहने का काम करती है तो वो दुहित्री यानी कि बेटी करती है। और बेटा गाय को चराने जाता है तो बेटे को कहते हैं गोपाल। बेटे को क्या कहते हैं? गोपाल। बेटी हुई दुहित्री और बेटा हुआ गोपाल। तो हमारे सारे नाम संबंधों के नाम। समय का मानक, शुभ समय इस समय को माना जाता है क्योंकि ये कौन सी बेला कही जाती है? ये संध्या का समय, गोधूली बेला, यानी कि जब घर गाय वापस लौटती है दिन भर चरकर, जब शाम को गाय वापस घर लौटती है तो उस बेला को क्या कहते हैं? गोधूली बेला। तो गोधूली बेला बड़ी शुभ मानी जाती है। धूल उड़ती है, धूल उड़ती है वो हमारी नाक में जाती है, वो निगेटिव है। लेकिन जब गो माता वापस शाम को घर वापस आती है और उसके चरणों से जो धूल उड़ती है तो वो धूल पवित्र होती है। उस गोधूली बेला में कहा जाता है कि विवाह का समय अच्छा, गोधूली बेला का कोई शुभ कार्य करने का समय अच्छा, गोधूली बेला का, क्योंकि गो माता उस समय घर वापस लौटती है, उसके चरणों से उठने वाली धूल पवित्र और शुद्ध होती है, गोधूली बेला। इसी तरीके से संसार का एक भी नाम गो माता के बिना नहीं हो सकता। आप कहेंगे कि मेरे नाम के साथ गाय नहीं जुड़ी है, ऐसा नहीं हो सकता। हर एक नाम, यहां बैठा हुआ हर एक नाम, आप सबका नाम किससे है? गो माता के नाम से ही है। आप कहेंगे कैसे? कैसे भाई? जिसका नाम गोपाल है तब तो ठीक है, जिसका नाम गोदावरी है तो भी ठीक है, जिसका गोमती है तो भी ठीक है, जिसका गौरी है तो भी ठीक है। लेकिन बाकी लोग बोलेंगे जी हमारे नाम में गो माता कैसे आई? ऐसा मन में प्रश्न आ रहा है ना। तो मैं कह रहा हूं कि यहां जितने लोग बैठे हैं, एक का भी नाम गो माता के बिना पूरा नहीं हो सकता, क्योंकि आज का विषय है कि देश गो माता से ही चलेगा। गो माता ही इस देश का आधार है, गो माता ही हमारी संस्कृति का आधार है, क्योंकि हर नाम के साथ एक गोत्र जुड़ा होता है। गोत्र के बिना किसी का नाम पूरा नहीं होता है, और गोत्र बना है गो माता से। त्र का अर्थ होता है रक्षण करना, संरक्षण करना, सेवा करना। इसलिए कहा जाता है परित्राणाय, यानी कि त्राण करना, रक्षा करना। परित्राणाय साधुनाम विनाशाय च दुष्कृताम धर्म संस्थापनार्थाय संभवामि युगे युगे। तो परित्राणाय, त्राण यानी कि रक्षा करना। किसकी रक्षा करना? गो की रक्षा करना। तो बना गोत्र, गो की जो रक्षा करे, गो रक्षक, वही गोत्र धारक होता है। तो इसलिए विवाह के समय पूछते हैं कि आपने IIT किया है
MBA किया है, IIM से आए हैं कि IIT से आए हैं, आपने क्या पढ़ाई लिखाई की है। विवाह के समय पंडित जी ने आज तक किसी के ये क्वालिफिकेशन नहीं पूछी। विवाह के समय पंडित जी लड़के से जब कोई क्वालिफिकेशन पूछते हैं तो एकमात्र क्वालिफिकेशन पूछते हैं कि किम गोत्रम, आपका गोत्र क्या है, यानी कि आप गोरक्षक हैं कि नहीं हैं, गो का त्राण करने वाले हैं कि नहीं हैं। तो भैया जी ने, अन्ना ने भले गो पालन नहीं किया, गो सेवा नहीं की, लेकिन वो अपने ऋषि का नाम बताते हैं कि भरद्वाज ऋषि, वशिष्ठ ऋषि, गौतम ऋषि, गर्ग ऋषि, कि मैं उस ऋषि की परंपरा से हूं, मेरा उनके नाम से गोत्र है। तो वो बड़े गौरक्षक थे, तो वो गौरक्षक थे, तो उनकी गौरक्षा का, उनकी गौ सेवा का जो पुण्य है मुझे भी मिलना चाहिए। जब पंडित जी देखते हैं कि ये भरद्वाज ऋषि के कुल के हैं, गौतम ऋषि के कुल के हैं, वशिष्ठ ऋषि के कुल के हैं, तो फिर कहते हैं कि अब इनको अपनी कन्या सौंप दो, क्योंकि ये गोरक्षक परिवार का है, इसके घर में गाय को सही समय पे भोजन मिलता है तो आपकी बेटी को भी सही समय पे भोजन मिलेगा। इसके घर में गाय को लाठी डंडे से नहीं मारा जाता है तो आपकी बेटी को भी लाठी डंडे से नहीं मारा जाएगा। इसके घर में गाय को छत मिलती है तो आपकी बेटी को भी छत मिलेगी। इसके घर में गाय को मान सम्मान मिलता है तो आपकी बेटी को भी मान सम्मान मिलेगा। यानी घर में यदि गाय पालने वाले हैं, गो सेवक हैं, तो उसी घर में बेटी देनी चाहिए। ऐसी परंपरा इस देश की बनी। तो बोलो, देश गाय के बिना हो सकता है क्या? नहीं हो सकता है। आज बेटियों को विवाह के बाद दहेज के नाम पे जला इसलिए दिया जाता है कि आज परंपरा आ गई है घर में गाय ना पालने की, गाय को डंडा मारने की, गाय को पत्थर मारने की, गो हत्या कर देने की, गाय का मांस खा लेने की। तो जो गाय का मांस खाएगा वो शादी के बाद बहू को लाकर जलाएगा, ये निश्चित मान के चलो। वो फिर अपनी बहू की, बेटी की सुरक्षा नहीं करेगा, क्योंकि गाय ही हमें सद्बुद्धि देती है, इस देश का आधार है। क्योंकि भगवान श्री कृष्ण ने गाय का दूध पिया तो उन्होंने स्त्री की इज्जत बचाई, उसकी लज्जा की रक्षा की, द्रौपदी की। लेकिन जो लोग जुआ खेलते थे, शराब पीते थे, जो लोग गंदे काम करते थे, उन लोगों ने अपनी सगी भाभी को भरी सभा में लाकर अपमानित किया। भाई उनकी भाभी थी ना वो, तो उनके भाइयों की पत्नी थी ना वो, लेकिन उसे अपने घर की स्त्री को अपमानित किया, जो गौ सेवा से दूर रहा, शराब और जुए में लिप्त रहा। लेकिन भगवान श्री कृष्ण जो गौ सेवा करते रहे, गौ माता का दूध पीते रहे, उन्होंने स्त्री की लज्जा बचाई। तो हमारे घर में कैसा बेटा चाहिए? दुर्योधन और दुशासन चाहिए कि भगवान श्री कृष्ण जैसा पुत्र चाहिए? भगवान श्री कृष्ण जैसा पुत्र चाहिए तो हमें गौ माता का दूध पीना चाहिए। क्योंकि भगवान श्री कृष्ण ने गौ माता का दूध पिया तो उनके मुख से गीता निकली, और राजा जनक हल लेकर गए, गौ माता नंदी लेकर गए खेत में, तो खेत से सीता निकली। तो सीता भी गो कृपा से और गीता भी गो कृपा से। तो संसार में यहां बैठे हुए किसी भी व्यक्ति का नाम क्या गाय के बिना हो सकता है? एक भी नाम गोत्र के बिना हो सकता है? कोई नाम गोत्र के बिना नहीं हो सकता। यानी गाय के बिना हमारा नाम पूरा नहीं हो सकता। गाय के बिना ना हमारा नाम पूरा हो सकता, ना हमारा नगर पूरा हो सकता, ना हमारी नदी पूरी हो सकती, ना हमारा देश और दुनिया पूरी हो सकती। तो गाय है तो ये इस विश्व का आधार है। भगवान श्री रामचंद्र जी, केवल कृष्ण भगवान ही नहीं, आप सभी अवतारों को देखिए, सभी भगवान को देखिए, जितने भी भगवान तो एक ही होता है, लेकिन उसके रूप भिन्न भिन्न है। कभी ब्रह्मा, कभी विष्णु, कभी महेश के रूप में, कभी राम के रूप में, कभी कृष्ण के रूप में, कभी माता रानी के रूप में, अलग अलग रूप है। वो शक्ति एक ही है। लेकिन आप जितने भी रूप देखेंगे और सभी धर्म परंपराओं में देखेंगे, आप कह सकते हैं मोहम्मद फैज खान जी आप तो केवल सनातन परंपरा की बात कर रहे हैं, कृष्ण जी की बात कर रहे हैं, राम जी की बात कर रहे हैं। आप जितनी भी परंपरा में देखेंगे तो गाय का महत्व आपको दिखाई देगा। सनातन परंपरा की बात बताता हूं। कृष्ण जी के जीवन में गाय का क्या महत्व है वो बताने की आवश्यकता नहीं है कि क्या बोलते हैं जी, गोविंदा गोविंदा गोविंदा। तो कहते हैं कि जब भगवान साक्षात इस धरती पर आए थे तो वो ऋषिगणों की कुटिया में गए थे कि कहे हमें गौ माता का दूध पिला दो।
गौ माता का दूध पिला दो। उस समय ऋषिगण नहीं थे, और तो भगवान ने क्या किया, भगवान वेंकटेश ने, भगवान विष्णु ने, जब भगवान यहाँ पर कृष्णा ने जब भगवान यहाँ पर रूप धारण करके आए तो उन्होंने क्या किया, आपके आश्रम में मुझे गौ माता का दूध नहीं मिला, कोई बात नहीं, कोई बात नहीं, मैं जा रहा हूँ तिरुपति की पहाड़ियों में जा रहा हूँ। इधर ऋषिगण आए गौशाला में, जब उनको पता चला कि भगवान आए थे और भगवान तो अब पहाड़ी पर चढ़ रहे हैं, तो ऋषिगण पीछे पीछे गौ माता को लेकर दौड़े। स्वामी गोवू इंदा, स्वामी की गौ माता आ गई है, गौ माता का दूध पी लो। स्वामी गोवू इंदा, गोवू इंदा, गोवू इंदा, गोवू इंदा। तो भगवान का नाम 108 बार गोविंदा 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 ले लिया कि भगवान ये गौ माता आ गई है, गोवू इंदा, इसका दूध पी लो। तो इसलिए वो गोवू इंदा गोविंदा हो गया। और 108 बार जब उन्होंने गोवू इंदा कह दिया तो उनकी भक्ति स्वीकार हो गई। इसलिए हम भी जब तिरुपति बालाजी तिरुमला में चढ़ते हैं तो क्या कहते हैं, गोविंदा, यानी कि गौ माता की ही कृपा से हम ऊपर चढ़ रहे हैं, क्योंकि भगवान योगेश्वर श्री कृष्ण को, भगवान वेंकटेश्वर को जो सबसे प्यारी है वो गौ माता ही है, गौ माता का दूध ही है। गोविंदा ये नाम किससे मिला, गौ माता से मिला। तो भगवान श्री कृष्ण की गोलीला कहूं तो हरि अनंत, हरि कथा अनंता, कहीं सुनई बहुविधि सब संता। 1 घंटे का समय यहां पर मिला, केवल गोबर पे कथा करें तो 9 दिन की कथा हो सकती है, 1 घंटे में कुछ नहीं होगा। महाराज जयराम जी महाराज को प्रणाम करता हूं, मुझे यहां पर बुलाए, एक बार इनके लिए जोरदार ताली बजाइए। तो जब राम जी का जन्म हुआ तो राम जी ने अवतार कैसे लिया, दुनिया कहती रही कि इस माता के गर्भ में कोई जीवात्मा नहीं आ सकती। माता कौशल्या, ऐसी बहुत सारी माताएं आज भी है, और ये कोई हवाई बात नहीं है, ये सत्य बात है कि दुनिया कहती है कि ये बांझ है, बंजे है, इसके गर्भ में कोई संतान नहीं आ सकती। ऐसा त्रेता युग में भी हुआ था। तो जब दुनिया ये कह रही थी, सारे वैद नीम हकीम सबको दिखा दिया, सारे डॉक्टर्स को दिखा दिया कि कहा इस गर्भ में कोई जीवात्मा नहीं आ सकती, तब गुरु वशिष्ठ को बुलाया गया। 3 लोक 9 खंड में गुरु ते बड़ा न कोई, करता करे न कर सके, गुरु करे सो होए। तो उन्होंने पुत्र कामेष्टि यज्ञ किया। पुत्र कामेष्टि यज्ञ करने के पश्चात गौ माता के दूध से बनी हुई खीर मिली प्रसाद के रूप में, और जब कौशल्या माता ने और सभी माताओं ने उसे ग्रहण किया तो कहने वालों का कथन सही सिद्ध हुआ कि इस गर्भ में कोई जीवात्मा नहीं आ सकती, क्योंकि गौ माता के दूध से बनी हुई खीर, क्षीर पकौदन, क्षीर सागर जब पेट में गया, कौशल्या माता के गर्भ में गया, तो जीवात्मा उस गर्भ में नहीं आई, बल्कि परमात्मा आए, सीधा भगवान श्री रामचंद्र जी आए, गौ माता की कृपा से आए। शिव जी नंदी के बिना नहीं हो सकते। और जो हम कहते हैं कि शिव पार्वती विवाह, वो गौ नंदी विवाह है, क्योंकि गौरी माता कौन है, गौ माता है, और शिव जी नंदी हैं। नंदी की पूजा साक्षात शिव जी के रूप में, केवल वो शिव जी का वाहन ही नहीं है, बल्कि वो साक्षात शिव जी हैं। तो हर परंपरा में, हर अवतार में भगवान गौ माता के साथ जुड़े हुए हैं। कहे आप ये सारी सनातनी परंपरा की बात कर रहे हैं मोहम्मद फैज खान, लेकिन मैं कहता हूं कि जब मेरे ईसाई भाई कहते हैं यीशु आया, यीशु आया, यीशु आया, हालेलुया हालेलुया हालेलुया, ईसाई धर्म का प्रचार प्रसार करते हैं, ठीक है, यीशु आया, यीशु आया, यीशु आया, हालेलुया हालेलुया हालेलुया, लेकिन भारत में तो सब आए, स्वागत है, यीशु भी आ गए, शक आए, हूण आए, कुषाण आए, मंगोल आए, हिंद यूनानी आए, चीनी आए, अफगानी आए, तुरानी आए, अरबी आए, मुगल आए, पठान आए, मंगोल आए, फ्रेंच आए, डच आए, पुर्तगाली आए, अंग्रेज आए, बोलो आए कि नहीं आए, सब इस देश में आए, तो यीशु भी आए, मोस्ट वेलकम। लेकिन हम अपने ईसाई परंपरा के भाइयों को भी ये बताना चाहते हैं, बहनों को भी ये बताना चाहते हैं कि यीशु आए, सिर्फ एक बात जान लो कि यीशु कहाँ आए। यीशु का जन्मदिन, हैप्पी बर्थडे 25 दिसंबर आप मनाते हैं चर्च में,
आप मनाते हैं सी बीच पर, आप अपने घरों को सजाते हैं, चर्च को सजाते हैं, ठीक है, लेकिन यीशु आए कहां? यीशु का जन्म हुआ गौशाला में। तो यीशु का जन्म हुआ गौशाला में, तो आर्टिफिशियल गौशाला चर्च में बनाई जाती है, नकली गौशाला बनाई जाती है 25 दिसंबर को। उसमें गौ माता का पैरा सजाया जाता है, उसमें बाल यीशु को उसमें सुलाया जाता है, आजू बाजू लकड़ी की गाय बनाई जाती है, प्लास्टिक का नंदी बनाया जाता है, और अन्य जीव जंतु गौशाला के वो सब लकड़ी के प्लास्टिक के बनाते हैं। तो मेरा कहना यह है कि जब यीशु गौशाला में जन्मे और आप नकली गौशाला प्लास्टिक की लकड़ी की आप एक दिन के लिए, एक रात के लिए बनाते हैं, तो मेरे ईसाई भाइयों से निवेदन है कि 25 दिसंबर यीशु मसीह का जन्मदिन यदि कहीं मनाना है तो गौशाला में आकर ही मनाइए, असली गौशाला में आकर मनाइए। गौ माता को गौ माता के दूध का सेवन कीजिए, गौ माता को गुड़ और चारा खिलाइए। तो बोलो, ईसाई परंपरा में भी गौ का महत्व है कि नहीं है? यदि नहीं होता तो यीशु मसीह कहीं और जन्म लेते, लेकिन उन्होंने गौशाला में जन्म लिया। तो इस बात को हमारे ईसाई भाइयों को भी समझ जानी चाहिए। कल मैं एक पत्रकार महोदय से बात कर रहा था कि यहाँ पर आप आ रहे हैं, थोड़ा सा अपना मत दीजिए। तो मैंने अपना काफ़ी सारा मत दिया। उन्होंने कहा लेकिन कई जगह तो कल्चर में है उनके कि गोमांस खाया जाता है, दिस इज पार्ट ऑफ कल्चर, ये संस्कृति का अंग है कई सारे राज्यों में भारत के। मैंने कहा संस्कृति का अंग नहीं है। गाय और गाय का मांस खाते हैं तो ये संस्कृति नहीं, विकृति है। क्यों? आप कहेंगे साउथ इंडिया में, केरल में कई स्थान मिल जाएंगे आपको, गोवा में मिल जाएंगे, नॉर्थ ईस्ट में मिल जाएंगे, कश्मीर में मिल जाएंगे। मुझे इतिहास उठाकर बता दो कि केरल में कोई ऐसा संत हुआ हो, गोवा में कोई ऐसा संत हुआ हो, कोई व्यक्ति हुआ हो, कोई महापुरुष हुआ हो नॉर्थ ईस्ट में या कश्मीर में कि जिसने गोमांस का सेवन किया हो? एक भी नहीं मिलेगा। बल्कि ईसा मसीह का जन्म खुद गौशाला में हुआ। कश्मीर के शासक हुए ज़ैनुल आबदीन, उन्होंने गो हत्या पर प्रतिबंध लगाया। नॉर्थ ईस्ट की प्रसिद्ध स्वतंत्रता संग्राम सेनानी रानी गिडाल्यू का इतिहास उठाकर देख लीजिए, उन्होंने कभी गोमांस का सेवन नहीं किया। तो यदि आप कहते हैं, और गोवा का नाम ही गौ माता से पड़ा है, गोमांतक उसका नाम है, तो जिस नगर का नाम ही गौ माता से हो, क्या वहां गोमांस खाने की परंपरा हो सकती है? नहीं हो सकती है। ये जब विदेशी लोग यहाँ पर आए, पुर्तगाली आए, फ्रेंच आए, डच आए, अंग्रेज आए, तो इन लोगों ने क्या किया? यहाँ पर गोमांस खाने की परंपरा प्रारंभ की। हमारे देश में कहीं पर भी गोमांस खाने की परंपरा नहीं है। बोलिए मां। ये पर्याय उत्सव चल रहा है, इसलिए लगातार अभी उत्सव की ध्वनि आपको आती रहेगी। ये भी इसी उत्सव की ध्वनि है और वो भी उसी उत्सव की ध्वनि है। अब एक महत्वपूर्ण परंपरा और है। विश्व में सबसे ज्यादा जनसंख्या ईसाइयों की है, दूसरे नंबर पर मुसलमानों की है, तीसरे नंबर पर हिंदुओं की, सनातनियों की है, फिर बौद्धों की है। ऐसे करके विश्व जनसंख्या का अनुपात है। तो मैंने ईसा मसीह के बारे में आपको बताया, ईसाई परंपरा के बारे में आपको बताया। अब इस्लाम में क्या कहा गया है? इस्लाम में पैगंबर हजरत मोहम्मद सल्लल्लाहु अलैहि वसल्लम, अल्लाह के बाद जिनका सबसे ऊंचा स्थान है, पैगंबर हजरत मोहम्मद सल्लल्लाहु अलैहि वसल्लम, उन्होंने क्या कहा आप सुन लीजिए। क्योंकि आप देखते होंगे जो मुसलमान हैं वो पैगंबर के नाम पर बहुत भावुक हो जाते हैं कि पैगंबर हमारे लिए सब कुछ हैं, उनके बारे में सम्मानजनक शब्द कहो, कोई अपमानजनक शब्द ना कहो। बोलो ऐसा होता है ना? मुसलमान बड़े भावुक होते हैं पैगंबर मोहम्मद सल्लल्लाहु अलैहि वसल्लम के लिए। अल्लाह के बाद सबसे ऊंचा स्थान उन्हीं का है। पैगंबर हजरत मोहम्मद सल्लल्लाहु अलैहि वसल्लम की हदीस है, हदीस तिबरानी, अबू नईम, मुस्तदरक अल हाकिम, हयातुल हैवान, ऐसी हदीसें, ऑथेंटिक हदीस आप उठाकर देख लीजिए। तो पैगंबर हजरत मोहम्मद सल्लल्लाहु अलैहि वसल्लम ने फरमाया, गाय का दूध शिफा है, गाय का घी दवा है और इसका मांस बीमारी है। यानी कि
गाय का दूध दही की शिफा यानी कि स्वास्थ्य हेल्थ है, दवा यानी कि औषधि है, मेडिसिन है, यानी कि गाय का दूध दही घी मेडिसिन दवा है, और गो का मांस बीफ क्या है, बीमारी है, डिजीज है। हु सेड प्रॉफिट मोहम्मद पीस बी अपॉन हिम। जो सबसे बड़ा अध्याय है कुरान शरीफ का, उसका नाम क्या है आपको पता है? कुरान शरीफ में बहुत सारे अध्याय हैं, जैसे बहुत सारे कांड है रामायण में, जैसे बहुत सारे पर्व हैं महाभारत में, वैसी कुरान शरीफ में भी बहुत सारे अध्याय हैं। कुरान शरीफ का जो सबसे बड़ा अध्याय है उसका नाम क्या है आपको पता है? जैसे बाल कांड, सुंदर कांड, ये सब अलग अलग नाम हैं। कुरान शरीफ के सबसे बड़े अध्याय का नाम है सूरह बकरा। और बकरा का अर्थ अरबी में क्या होता है आप कभी गूगल करके देखना, तो सूरह बकरा यानी कि गाय का अध्याय। तो कुरान शरीफ में सबसे बड़ा अध्याय किसके नाम से है? गाय के नाम से है। तो ईसाई परंपरा में, इस्लामी परंपरा में, सनातन परंपरा में, यहूदी और जैन परंपरा में तो बताने की आवश्यकता नहीं, उसमें तो अहिंसा चरम सीमा पर है, लेकिन हम उसे भी सही मानते हैं, वो एक दूसरा विषय है। बौद्ध परंपरा में, सब में आप देखेंगे कि गौ सेवा की बात कहेगी, और सिख धर्म में तो ये कहा गया गो घात का दोष जग से मिटाऊं, यानी कि गो हत्या का दोष मुझे इस जग से समाप्त करना है। ये गुरु गोविंद सिंह जी ने कहा, गोघात का दोष जग से मिटाऊं। सभी परंपराओं में यदि कोई कहता है कि ये हमारे राज्य की संस्कृति है, झूठ कहता है। तुम अपने सारे महापुरुषों का इतिहास उठाकर देख लो और एक भी दिखा दो कि किसी ने गोमांस खाया, एक भी नहीं मिलेगा। यहां तक कि भारत में जो मुसलमानों का सबसे बड़ा स्थान माना जाता है, सूफी संत ख्वाजा मोइनुद्दीन चिश्ती अजमेरी, अजमेर की दरगाह में 2900 किलो की देग है और एक 3700 किलो की 3700 kg प्रसाद एक साथ बनता है। इतना बड़ा बर्तन है, 3700 kg, और एक 2900 kg का प्रसाद, इतना बड़ा बर्तन है। एक अकबर ने स्थापित किया 3700 किलो का, एक जहांगीर ने 2900 किलो का। जब से वो स्थापित हुआ आज 500 साल का इतिहास है। आज तक उसमें गोमांस तो दूर, मुर्गी का मांस, चिकन भी उसमें नहीं बना है। बनता है तो मीठा चावल, स्वीट राइस बनता है, वो भी भगवे रंग का, केसरिया रंग का बनता है, इस कलर का। इसको वहाँ चिश्तिया रंग बोलते हैं। यदि इस्लाम में गोमांस खाना कोई अनिवार्य अंग होता तो अजमेर में सबसे पहले बनता, पर अजमेर में तो आज तक चिकन भी नहीं बना, आज तक नहीं बना है, आज तक नहीं बना है। तो सभी परंपराओं में गौ सेवा का बड़ा महत्व है। इसी के साथ हम सबको, अभी मैं एक स्कूल में व्याख्यान देने गया था तो बच्चों को थोड़ा सा साइंटिफिक अंदाज में बताया, थोड़ा सा आप उसको संक्षिप्त में समझ लीजिए। हमें विटामिनी नहीं कहा जाता है, प्रोटीनी नहीं कहा जाता है, आयोडीनी नहीं कहा जाता है, लेकिन डॉक्टर कहता है तुम्हारे शरीर में विटामिन की कमी है, प्रोटीन की कमी है, इसकी कमी है, कार्बोहाइड्रेट की कमी है, तो वो उसकी गोली देता है। लेकिन हम विटामिनी या प्रोटीनी नहीं है, हम प्राणी है। प्राणी क्या है? हम प्राणी, हम में प्राण है, तो हमें कहा जाता है प्राणी। बोलिए गौ माता की, माँ। बोलिए कृष्ण कन्हैया लाल की, बोलिए रामचंद्र भगवान की, बोलिए गौ माता की, बोलिए लक्ष्मी माता की, बोलिए धरती माता की, बोलिए प्रकृति माता की, बोलिए भारत माता की। बोलो गुरुदेव भगवान की, बोलो गुरुदेव भगवान की।
बोलिए माँ। देखिए आप सब भी साथ दीजिए, मैं माँ कहता हूं तो आप भी माँ कहिए। हम है प्राणी, हमारा निर्माण विटामिन प्रोटीन आयोडीन से नहीं हुआ, हमारा निर्माण प्राण से हुआ है। विटामिन प्रोटीन आयोडीन को कितना मजबूत कर लो, प्राण कमजोर होगा तो शरीर कमजोर हो जाएगा। यदि आपको एक बाल्टी पानी दें, उस पौधे में डाल दो, उस पेड़ में डाल दो, तो एक एक पत्ते को साफ करोगे, लीफ को साफ करोगे तो कोई मतलब नहीं। कहाँ डालोगे? जड़ में। जड़ है प्राण। तो हमारा प्राण मजबूत होना चाहिए। प्राण कितने तत्वों से बना है? 5। पहला तत्व क्या है? जल, पानी। हमारे शरीर के जल की शुद्धि होती है गौमाता के मूत्र से। हमारा शरीर 71% जल, ब्रेन में 90% जल। यदि हमारा शरीर का जल खराब होता है तो सबसे पहले दिमाग खराब होता है, क्योंकि दिमाग में 90% क्या है? जल है। इसलिए आप देख रहे हैं सबको मेमोरी लॉस की प्रॉब्लम हो गई। अभी नाम पूछते हो भूल जाते हो, फोन नंबर पूछते हो भूल जाते हो। आप कहते हैं मैं 5 मिनट में आ रहा हूं, लेकिन आप भूल जाते हो कि 5 मिनट में आपको वहां जाना है। फिर 1 घंटे बाद फोन आता है, आप आए नहीं, आप क्या कहते हो? भूल गए। बोलो ऐसे होता है कि नहीं होता है? नाम किसी का भी याद नहीं रहता है, क्योंकि हमारा क्या खराब हो गया है? दिमाग। क्योंकि दिमाग में 90% जल है, वाटर है। और हमारा पानी खराब, क्योंकि पानी की शुद्धि गोमूत्र से होती है। अब कोई गोमूत्र घर में नहीं पीता है, गाय ही नहीं है। दूसरी, भूमि, पृथ्वी, दूसरा तत्व। पृथ्वी की शुद्धि गोबर से होती है। अब भूमि में, पृथ्वी में दुनिया भर के केमिकल जा रहे हैं, यूरिया पेस्टिसाइड जा रहा है, तो वो खाना खा रहे हैं तो कैंसर हो रहा है। गोमाता का गोबर जाता तो उसकी शुद्धि होती, जमीन भी शुद्ध रहती, हमारा शरीर भी शुद्ध रहता। तो भूमि यानी कि अर्थ यानी कि पृथ्वी की शुद्धि होती है गोबर से। जल की शुद्धि गोमूत्र से, धरती की शुद्धि गोबर से। इसी तरीके से वायु की शुद्धि दही से। बोलिए गुरुदेव भगवान की। बोलिए मां। हमारे शरीर में जो वायु तत्व होता है, वायु तत्व की शुद्धि होती है दही से। दही को कहते हैं कन्नड़ में मसरू। यदि हमारे पेट में वायु विकार है तो दोपहर के भोजन में दही खाना चाहिए, मसरू खाना चाहिए। दही शाम को या रात को नहीं खाना चाहिए। इसी तरीके से यदि हमारे शरीर में अग्नि जो चौथा तत्व है, अग्नि की शुद्धि होती है घी से, तूपा। आप पूरा भोजन करिए, वो घी के साथ खाइए तो अग्नि प्रज्वलित होगी, भोजन अच्छे से डाइजेस्ट होगा। जितने अच्छे से भोजन डाइजेस्ट होगा, क्योंकि सारी बीमारी की जड़ पेट होता है। आप गलत खाना खाते हैं तो बीमारियां होती है। आप तूपा खाइए, घी खाइए, और उसके ऊपर पानी कभी मत पीना। आपका अग्नि तत्व तो बिल्कुल अच्छा रहेगा। इसी तरीके से हमारे शरीर में 5वां तत्व होता है आकाश। आकाश का मतलब क्या होता है? आकाश का मतलब स्काई नहीं होता है, आकाश का मतलब होता है स्पेस। हमारे शरीर में स्पेस है, स्थान है, हमारे शरीर के बाहर स्थान है। तो जब आप ऐसे करते हैं, एक बार ऐसा कीजिए, आवाज आएगी आपको। कुछ आई आवाज? क्या ये उंगली टूट गई आपकी? नहीं, उंगली नहीं टूटी है आपकी। उंगली टूटती तो यहां बैठे नहीं रहते। ये जो जोड़ों में स्पेस है, स्पेस में वायु भरती है। जितनी वायु भरती है, आप जब दबाते हैं तो उतनी जोर से आवाज आती है, क्योंकि वायु बाहर निकलती है। जैसे बैलून में आप वायु भरो और उसको फोड़ो तो तेज आवाज आती है। जितनी ज्यादा वायु उस गुब्बारे में रहेगी, वो फूटेगा तो उतनी तेज आवाज आएगी। तो सबसे ज्यादा वायु भरती है ये जोड़ में, जॉइंट्स में, क्योंकि यह ज्यादा स्पेस होता है।
आप देखेंगे कि जो हमारी नी होती है, घुटना होता है, ये देखिए घुटने में ज्यादा स्पेस होता है ना, मोटा होता है, तो इसमें जितना स्पेस होता है उतनी क्या घुसती है, वायु। और जितनी स्पेस में वायु घुसती है उतना घुटने में, नी में दर्द होता है। बोलो किसको किसको नी पेन है, घुटने में दर्द? बुजुर्ग बैठे हैं, सभी लोगों को है, पर कोई हाथ एक दो लोग हाथ उठा देते हैं, है ना माता जी? बोलिए माँ। तो नी पेन का आपको उपचार बता देता हूं। जितना ज्यादा स्थान है घुटने में उतनी ज्यादा हवा भरती है। हवा क्यों भरती है? कितनी भी आप दवाई खा लो, लेकिन आप खड़े होकर पानी पीते हो तो घुटने का दर्द समाप्त नहीं होगा। एसी में जितना सोओगे घुटने में दर्द बढ़ता जाएगा, क्योंकि स्पेस में वायु घुसती जाएगी। वायु से होता है ये, स्पेस में वायु भराई, दर्द होगा। आप फ्रिज का चिल्ड वाटर पिएंगे, आपके घुटने का दर्द बढ़ेगा। तो एक तो आप फ्रिज, एसी का प्रयोग बंद कर दीजिए। जितना ज्यादा हो सके पैर को दबाइए। आप यानी बच्चों को कहिए, नाती पोते यदि अपने दादा दादी नाना नानी का पैर दबाएंगे तो उनके घुटने का दर्द समाप्त होगा और उस बच्चे का बहुत विकास होगा। यानी वो जो भी सोचा है कि आईएएस बनना है, कि आईपीएस बनना है, बड़ा बिजनेसमैन बनना है, बहुत देश की सेवा करना है, सेना में जाना है, यदि दादा दादी नाना नानी माता पिता के पैर कोई बच्चा दबाता है तो उसकी जो भी तमन्ना है, जो भी आकांक्षा है, जो 5 साल में पूरी होने वाली है वो 2.5 साल में हो जाएगी, जो 2 साल में पूरी होने वाली है वो 1 साल में हो जाएगी। यदि आप अपने माता पिता बड़े बुजुर्गों को पैर दबाते हैं तो आपकी जो भी विषय, उसका टाइम पीरियड क्या होता है, आधा हो जाता है। तो जैसे आपको सफलता चाहिए कि भाई 2 साल में मैं आईएएस अफसर बन जाऊंगा, लेकिन आप रोज अपने किसी बुजुर्ग का पैर दबाएंगे तो आप 1 साल के अंदर आईएएस अफसर बन जाएंगे। क्योंकि जैसे ही आप उनका पैर दबाते हैं उनको इतना रिलैक्स मिलता है, क्योंकि वायु उनके शरीर से बाहर निकलती है, और जैसे ही उनको रिलैक्स मिलता है तो उनके दिल से बिल्कुल दुआ निकलती है, आशीर्वाद निकलती है। और जैसे अब आप बिल्कुल नजदीक बैठे होते हैं और जैसे ही उनका आशीर्वाद निकल, वो बोलेंगे नहीं मुख से, लेकिन उनको इतना रिलैक्स मिलेगा कि वो आशीर्वाद की पूरी तरंगे आपके तन बदन में जाएंगी और आपकी जो भी विश होगी वो तुरंत जल्दी से पूरी हो जाएगी। ये बिल्कुल साइंटिफिक है। लेकिन कोई अपने बड़े बुजुर्गों का पैर दबाता नहीं है। पैर दबाने से घुटने का दर्द जल्दी ठीक होता है। इसके साथ मैंने बताया एसी और चिल्ड वाटर नहीं पीना है, और देसी गोमाता का दूध 75% आप गिलास में लीजिए, उसमें 2 चम्मच घी डालिए गर्मा गर्म और उसको अच्छे से फेंटिए, और जब अच्छा झाग बन जाए तो उसको खड़े होकर पी जाइए। आप 1 महीना ऐसा दूध पिएंगे तो आपके घुटने का दर्द समाप्त हो जाएगा। क्योंकि स्पेस की शुद्धि जो होती है वो दूध से होती है। दूध से, किससे होती है? दूध से होती है, गौ माता के दूध से। इसलिए हम जिस स्पेस में रहते हैं उस आकाश गंगा का नाम मिल्की वे है। मिल्की वे और कुछ नहीं है, ये हमारा शरीर है। इस स्पेस के अंदर जितना गौ माता का मिल्क जाएगा, दूध जाएगा। फिर कह रहा हूं, पैकेट वाला नहीं, जर्सी वाला नहीं, भैंस वाला नहीं, देसी गौ माता, इंडिजिनस काऊ जो भगवान श्री कृष्ण के साथ होती है, जिसकी पीठ में कुबड़ होता है बड़ा सा, जिसकी आंखें सुंदर होती है, जिसके पीछे का हिस्सा गोलाकार होता है, जिसकी पीठ फ्लैट होती है, मैं उसकी बात नहीं कर रहा हूं। वो जर्सी विदेशी गाय है। जो भारतीय नस्ल की गाय जो भगवान श्री कृष्ण के साथ आपने देखी होगी, गिर गाय, अमृत महाल, खिल्लारी गाय, ये सारी गाय, लाल सिंधी, ये सब भारतीय नस्ल की गाय हैं। वेचुरू गाय, इसका दूध आपको पीना है। तो हमारे शरीर के पंच तत्व की शुद्धि किससे होती है? गौ माता के पंचगव्य से होती है। प्राण तत्व संतुष्ट रहता है, प्राण तत्व मजबूत होता है। इसलिए जो हमारे 16 संस्कार बनाए गए, 16 संस्कार, गर्भधारण, पुंसवन, सीमांतोनयन, जातकर्म, नामकरण, निष्क्रमण, अन्नप्राशन, चूड़ाकर्म, कर्णवेदन, विद्यारंभ, उपनयन, वेदारंभ, केशांत, समावर्तन, विवाह और अंत्येष्टि। 16 के 16 संस्कार में पंचगव्य अनिवार्य किया। यानी नामकरण भी करना है, उपनयन भी करना है तो गोमाता का दूध, दही, घी, गोबर, गोमूत्र चाहिए। विवाह भी करना है तो ये चाहिए। और जब अंतिम संस्कार है तब भी चाहिए कि नहीं चाहिए? गोमाता का गोबर, दूध, दही, घी आप लाकर मार्केट का डाल देते हैं वो एक अलग बात है, लेकिन अंतिम संस्कार में भी गोमाता का शुद्ध
घी ही डालना चाहिए। गोमाता का असली जो गोमाता है उसका गोबर ही डालना चाहिए। तो पंच तत्व 16 संस्कारों में पंचगव्य अनिवार्य है। तो बोलो देश का आधार गाय है कि नहीं है? 22 तारीख को क्या होने वाला है इस देश में? एक बड़ा काम। 22 जनवरी 2024 को इस देश में एक बड़ा कार्य क्या होने वाला है महाराज? क्या होने वाला है? राम मंदिर का क्या होने वाला है? हाँ जी, हम लोग क्या है? मैंने कहा विटामिन ही नहीं है, प्रोटीन ही नहीं है, बल्कि हम लोग क्या हैं? प्राणी हैं हम लोग। मैंने क्या कहा? प्राणी हैं, हम में प्राण हैं। 22 को क्या होने वाला है? प्राण प्रतिष्ठा। हम में प्राण हैं, हम प्राणी हैं। 22 को क्या होने वाली है? प्राण प्रतिष्ठा। तो ये प्राण की शुद्धि किससे होती है? बोलो मैंने क्या कहा? दूध, दही, घी, गोबर, गोमूत्र, पंचगव्य से। कुछ कहना? मेरे को इशारा कर देना, अभी रुक जाऊं मैं? आए तो मेरे को इशारा कर देना, मैं रुक जाऊंगा, है ना? हाँ। बोलो सियावर रामचंद्र भगवान की। देखो आप लोग मेरा साथ दो, मैं कुछ अच्छी चीज आपको बताऊंगा और बहुत अच्छी चीज बताने वाला हूं। हमारे प्राण की शुद्धि पंचगव्य से होती है, दूध, दही, घी, गोबर, गोमूत्र, ठीक है? भगवान की प्राण प्रतिष्ठा होने वाली है। पत्थर सड़क में है, उसको कोई पैर मारता है, कोई जूते से मार देता है, कोई थूक देता है, स्पिट कर देता है, कोई मूत्र त्याग कर देता है, कोई मल त्याग कर देता है, क्योंकि सड़क के पत्थर की कोई वैल्यू नहीं है। उस पत्थर को एक कलाकार उठाता है, उसको मूर्ति का रूप देता है और उसको भगवान की मूर्ति बना देता है, करेक्ट? लेकिन वो भगवान की मूर्ति और सड़क के पत्थर, अभी भी उसमें कोई अंतर नहीं है। देयर इज नो डिफरेंस बिटवीन दैट स्टैचू ऑफ गॉड एंड नॉर्मल स्टोन। लेकिन जब उस पत्थर को मंदिर के गर्भगृह में ले जाया जाता है और उस पत्थर की प्रतिमा की प्राण प्रतिष्ठा की जाती है, किससे? उसमें दूध डाला जाता है, दही डाला जाता है, गोबर डाला जाता है, गोमूत्र डाला जाता है। जब पंचगव्य उसमें डाला जाता है तो उस प्रतिमा की प्राण प्रतिष्ठा हो जाती है। अब वो पत्थर पत्थर नहीं है, भगवान हो जाता है। तो भगवान राम ने जब जन्म लिया माता कौशल्या के गर्भ से, तो गौ माता की कृपा उनके गर्भ में गई थी। गौ माता का दूध और हवन कुंड में दूध, दही, घी, गोबर, गोमूत्र सब गया था। तब भगवान प्रकट हुए कौशल्या माता के गर्भ से, और 22 तारीख को भी दूध, दही, घी, गोबर, गोमूत्र डाला जाएगा। तब प्राण प्रतिष्ठा पूरी होगी और भगवान का मंदिर खड़ा हो जाएगा। यह होने वाला है 22 जनवरी को। प्राण प्रतिष्ठा क्या है आप समझ लीजिए। तो भगवान की प्राण प्रतिष्ठा भी किससे होगी? वो भगवान भगवान बनेंगे जब गौ माता की कृपा वहां पर पहुंचेगी। भगवान राम सबके हैं, सबके लिए हैं। गौ माता सबकी है, सबके लिए है। बोलो, यदि कोई हिंदू गौ माता का दूध पिए तो केवल उसी को ही घुटने का दर्द ठीक होगा कि सबका होगा? बोलिए गुरुदेव भगवान की। बोलिए स्वामी सुगुनेन्द्र तीर्थ स्वामी की। मां। ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಇದೀಗ ಈ ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೆ ಭಕ್ತಿಪೂರ್ವಕವಾದಂತಹ ಪ್ರಣಾಮಗಳನ್ನು ಅರ್ಪಿಸ್ತಾ, ಬಹುಶಃ ಫಯಾಜ್ ಖಾನ್ ಅವರ ಒಂದು ದೊಡ್ಡ ಸುಕೃತವೋ ಏನೋ, ಇಲ್ಲದಿದ್ದರೆ ಅವರಿಗೆ ವೇದಿಕೆಗೆ ಬರಲಿಕ್ಕೆ ಸಮಯಾವಕಾಶ ಬಹಳ ಕಡಿಮೆ ಇದೆ. ಅಷ್ಟು ಕೆಲಸ ಕಾರ್ಯಗಳ ಒತ್ತಡದ ನಡುವೆ ಕೂಡ ಸ್ವಾಮೀಜಿಯವರು ವೇದಿಕೆಗೆ ಬಂದಿದ್ದಾರೆ ಅಂತಂದರೆ ಬಹುಶಃ ಒಂದು ದೊಡ್ಡ ಸೌಭಾಗ್ಯವನ್ನೇ ಫಯಾಜ್ ಖಾನ್ ಅವರು ಪಡೆದುಕೊಂಡಿದ್ದಾರೆ ಅಂತ
ನಾವು ಈ ಸಂದರ್ಭದಲ್ಲಿ ಹೇಳಬಹುದು, ಎಲ್ಲಿ ನಮ್ಮ ಶ್ರದ್ಧೆ ಮತ್ತು ಪ್ರಾಮಾಣಿಕತೆ ಇರ್ತದೆಯೋ ಅಲ್ಲಿ ದೇವರ ಗುರುಗಳ ಅನುಗ್ರಹ ಇರ್ತದೆ ಅಂತ ಹೇಳುವುದಕ್ಕೆ ಬಹುಶಃ ಈ ಕಾರ್ಯಕ್ರಮದಲ್ಲಿ ಗುರುಗಳು ಆಗಮಿಸಿರುವುದೇ ಒಂದು ದೊಡ್ಡ ಸೌಭಾಗ್ಯ ಅಂತ ನಾವು ತಿಳಿತಾ ಇದ್ದೇವೆ. ಪೂಜ್ಯ ಶ್ರೀಗಳವರು ದಯವಿಟ್ಟು 2 ಅನುಗ್ರಹ ಸಂದೇಶವನ್ನು ನಮ್ಮ ಮುಂದೆ ನೀಡಬೇಕು ಅಂತ ಅವರಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಮ್ಮ ವಿಶ್ವಗೀತಾ ಪರ್ಯಾಯದ ಕಾರ್ಯಕ್ರಮದ ಅಂಗವಾಗಿ ಫಯಾಜ್ ಖಾನ್ ಅವರು ಇವತ್ತು ಬಂದು ಬಹಳ ಶ್ರೇಷ್ಠವಾದ ಒಂದು ಮಾತುಗಳನ್ನು ಆಡಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ಎಲ್ಲ ಒಂದು ವಿಚಾರಗಳಲ್ಲಿ ಅವರ ಅಭಿಪ್ರಾಯವನ್ನು ಕೇಳುವಾಗ ಎಂತಹ ಒಂದು ಉದಾತ್ತವಾದ ಚಿಂತನೆ ಅವರಲ್ಲಿದೆ ಎಂಬುದನ್ನು ನಾವು ಗುರುತಿಸಬಹುದು. ಆ ರೀತಿ ನಿಷ್ಪಕ್ಷಪಾತವಾಗಿ ಸತ್ಯನಿಷ್ಠವಾಗಿ ಬಹಳ ಒಂದು ಸಮಾಜದ ದೇಶದ ಹಿತದ ದೃಷ್ಟಿಯಿಂದ ಅವರ ಈ ಅಭಿಪ್ರಾಯ ಬಹಳ ಒಂದು ಆದರ್ಶವಾಗಿದೆ. ಅದೇ ರೀತಿ ಶ್ರೀರಾಮನ ಬಗ್ಗೆ ಗೋ ವಿಚಾರದಲ್ಲಿ ಗೋವಿನ ರಕ್ಷಣೆಯ ಬಗ್ಗೆ ಅವರು ನೀಡಿದ ಈ ಅಭಿಪ್ರಾಯ, ಒಬ್ಬರು ಹಿಂದೂ ಧರ್ಮಕ್ಕೆ ಸೇರದೇ ಇದ್ದವರು ಗೋವಿನ ಬಗ್ಗೆ ಈ ಒಂದು ಮಾತನ್ನು ಹೇಳಿದರೆ ಆವಾಗ ನಿಜವಾಗಿಯೂ ಕೂಡ ಗೋರಕ್ಷಣೆ ಎಷ್ಟು ಮುಖ್ಯ ಅಂತ ಹೇಳಿ ನಮಗೆ ಭಾಸವಾಗ್ತದೆ. ಅಂತಹ ಒಂದು ಸಮದರ್ಶಿಗಳು ನಿಷ್ಪಕ್ಷಪಾತವಾಗಿ ಇದ್ದದ್ದನ್ನು ಇದ್ದ ಹಾಗೆ ಒಪ್ಪಿಕೊಂಡು ಅದನ್ನು ಧೈರ್ಯದಿಂದ ಪ್ರತಿಪಾದನೆ ಮಾಡತಕ್ಕಂಥ ವ್ಯಕ್ತಿಗಳ ಅವಶ್ಯಕತೆ ಇವತ್ತು ಬಹಳ ಇದೆ. ನಾವು ಯಾವಾಗಲೂ ಹೇಳ್ತಕ್ಕಂಥ ಮಾತು, ನಾವು ಜಗತ್ತಿನಲ್ಲಿ ಬೇರೆ ಬೇರೆ ಮತೀಯರನ್ನು ನಾವು ನೋಡಬಹುದು, ಬೇರೆ ಬೇರೆ ಮತ ಅವಲಂಬಿಗಳನ್ನು ನೋಡಬಹುದು, ಆದರೆ ಜಿಜ್ಞಾಸುಗಳನ್ನು ನೋಡೋದು ಬಹಳ ಕಷ್ಟ. ಪ್ರತಿಯೊಬ್ಬರೂ ಕೂಡ ಹುಟ್ಟುವಾಗ ಅವರು ತಾಗಾಗೆ ಹುಟ್ಟುತ್ತಾರೆ. ನಾನಿಂಥ ಮತದವನು, ನಾನು ಈ ಮತದಲ್ಲಿ ಹುಟ್ಟಿದ್ರಿಂದ ನಾನಿಂಥ ಮತಕ್ಕೆ ಸೇರಿದವನು ಅಂತ. ಆದರೆ ಜಿಜ್ಞಾಸು ಹುಟ್ಟುವುದಿಲ್ಲ. ನಮಗೆ ಬೇಕಾದವರು ನಿಜವಾದಂತಹ ಜಿಜ್ಞಾಸುಗಳು ಹುಟ್ಟಬೇಕು. ಆವಾಗ ಯಾವುದೇ ಧರ್ಮವಾಗಲಿ ಯಾವುದೇ ವಿಚಾರವಾಗಲಿ ಅದು ಒಡೆದು ಬೆಳೀಲಿಕ್ಕೆ ಸಾಧ್ಯವಾಗ್ತದೆ. ಈ ದೃಷ್ಟಿಯಲ್ಲಿ ಒಬ್ಬ ರಿಯಲ್ ಜಿಜ್ಞಾಸುವಾಗಿ ನಮ್ಮ ಫಯಾಜ್ ಖಾನ್ ಅವರು ಏನು ಕಾಣ್ತಾರೆ, ಗೋವಿನ ಬಗ್ಗೆ ನಿಷ್ಪಕ್ಷಪಾತವಾದಂತಹ ಒಂದು ಧೋರಣೆಯನ್ನು ಅವರು ಏನು ಪ್ರಕಟಪಡಿಸ್ತಾ ಇದ್ದಾರೆ, ಅದಕ್ಕೋಸ್ಕರ ಅವರನ್ನು ನಾವು ವಿಶೇಷವಾಗಿ ಟು ರೆಕಗ್ನೈಸ್ ಯುವರ್ thinking and also presentation regarding cows and also Rama Mandir, and always we like the seekers rather than the tagged people. So people, what they do, if I am born in this mata, then I will be belonging to that only. But what we need is we need the real seeker. So we are very glad to see the seeker inside you, so that we invited you, and we are very glad to have your speech in this our Pariyaya Vishwa Gita Pariyaya celebration. That is why we named our Pariyaya as Vishwa Gita Pariyaya. We are including all walks of life people, and we respect all likes of people, and that is the message of Bhagavad Gita. In Gita, Krishna says, Ishvara Sarvabhutanam Hrideshe Arjuna Tishtati. Krishna says, God is in everyone's house. He didn't say, Ishvaraha Sarva Hindu Nam Hrideshe Arjuna Tishtati. He didn't say that God is only inside the Hindus, not in other people. He didn't say. He says, Ishvara Sarvabhutanam Hrideshe Arjuna Tishtati. Also in another place, Paritranaya Sadhunam Vinashaya Cha Dushkritam. He has come down to this earth to protect good people, not any cult people. That is why the message of Bhagavad Gita is universal. That is why we selected the name of Vishwa Gita Pariyaya.
That is why we are inviting all seekers from all walks of life. I'm very glad to have you here today, and I appreciate your presentations here, and I hope your influence should be spread out all over the India, and so that people will be inspired and get the energy. Please come. We'll see you again. ಫಯಾಜ್ ಖಾನ್ ಅವರು ದಯವಿಟ್ಟು ತಮ್ಮ ಮಾತುಗಳನ್ನು ಇದೀಗ ಮುಂದುವರಿಸಲಿಕ್ಕಿದ್ದಾರೆ. ತಾವೆಲ್ಲರೂ ಕೂಡ ಆಸೀನರಾಗಬೇಕು ಅಂತ ವಿನಂತಿಸಿಕೊಳ್ತಾ ಪೂಜ್ಯ ಶ್ರೀಗಳವರನ್ನು ವೇದಿಕೆಯಿಂದ ನಾವು ಬೀಳ್ಕೊಡ್ತಾ ಇದ್ದೇವೆ. बोलिए गुरुदेव भगवान की। और हमारी जो संस्था है मुस्लिम राष्ट्रीय मंच, तो उसने एक सर्वे करवाया, और आप अभी सारे न्यूज़ चैनल खोल कर देखिए, साउथ इंडिया में भी आ रहा होगा, लेकिन नॉर्थ इंडिया के अभी जितने न्यूज़ चैनल TV9 भारतवर्ष है, टाइम्स नाउ है, रिपब्लिक भारत है, सब चैनल में खोल के देखिए। हमने जो सर्वे करवाया है, 74% मुसलमान राम मंदिर बनने से खुश हैं, ये उसका रिजल्ट आया है। 74% ऑफ मुस्लिम, यहाँ जितने भी मीडिया पर्सन सुन रहे हैं मुझे, प्लीज नोट डाउन, या फिर आप सारे न्यूज़ चैनल अभी खोल कर देख लीजिए। उसमें ये चल रहा है कि 74% ऑफ मुस्लिम आर हैप्पी विद द इनॉग्रेशन ऑफ राम मंदिर, प्राण प्रतिष्ठा ऑफ राम मंदिर। हमारे यहाँ के जो प्रमुख हैं सलीम भाई, एक बार इनके लिए भी ताली बजाएं, एक बार सबको चेहरा दिखा दीजिए अपना। लगातार सनातन संस्कृति के लिए, भारत देश की एकता अखंडता के लिए यहाँ उडुपी के ये हमारे लगातार आप और आपकी पूरी टीम काम कर रही है, मैं आपको भी धन्यवाद देता हूँ। और एक महत्वपूर्ण चीज ये है कि 22 को जब प्राण प्रतिष्ठा हो जाएगी, तो 23 से पूरे देश के अलग अलग स्थानों से, लगभग 50 स्थानों से मुस्लिम भाई, कोई पैदल, कोई साइकिल से, कोई मोटरसाइकिल से होते हुए ये सब 23 तारीख से चालू करेंगे, और पैदल, साइकिल इत्यादि से राम मंदिर अयोध्या तक पहुंचेंगे, ये संदेश देने के लिए कि हम भी इस राम मंदिर के आंदोलन में साथ हैं। भगवान श्री राम जी की जो प्राण प्रतिष्ठा हुई है, हम उसके साथ हैं। मैं आपको एक बहुत अच्छा तथ्य बताऊं, गौ माता के बारे में मैंने आपको बताया, ये सब गौ कथा है, राम कथा भी गौ कथा, कृष्ण कथा भी गौ कथा। आप हिस्ट्री उठाकर देखिएगा कि 1857 में राम मंदिर के लिए जो सबसे पहले फांसी पर चढ़े थे, उनका नाम था अमीर अली, उनके मित्र थे महंत रामचरण दास जी, और अमीर अली चाहते थे कि हिंदू भाइयों को यह मंदिर सौंप दिया जाए, लेकिन ब्रिटिशर्स नहीं चाहते थे, इसलिए उन्होंने अमीर अली को फांसी पर चढ़ा दिया। आप हिस्ट्री उठाकर देखिएगा, भगवान राम का जो बाल रूप में दर्शन है, रामलला का जो दर्शन है, वो सबसे पहले हवलदार अब्दुल बरकत को हुआ था 1949 में, जिनकी ड्यूटी बाबरी मस्जिद में लगी थी। तब रात को उनको एक छवि दिखाई दी, बाबरी मस्जिद जो उस समय ढांचा था उसके गुंबद से एक छवि निकलती हुई दिखाई दी, तो वो बहुत एक नन्हे बालक की थी जो भगवान राम का स्वरूप था। आज भी आप राम मंदिर में जाएंगे अयोध्या में, तो हवलदार अब्दुल बरकत का बयान वहां पर लिखा हुआ है। तो मुस्लिम को दर्शन दिए, और जो राम मंदिर निर्माण के पूर्व जो सारा ASI का काम चला, आर्कियोलॉजिकल सर्वे ऑफ इंडिया, नीचे मंदिर है, ये प्रमाणित करने वाली टीम के जो हेड थे के मोहम्मद साहब थे, और 5 जजों की जो बेंच थी उसमें एक मुस्लिम थे, जस्टिस अब्दुल नज़ीर। और जब 2020 में राम मंदिर के
शिलान्यास की बात आई थी, भूमि पूजन की, तब माता कौशल्या की भूमि छत्तीसगढ़ से चंदखुरी से राम मंदिर तक माटी लेकर जो पैदल चला वो ये मोहम्मद फैज खान था कि छत्तीसगढ़ की माटी भी, ननिहाल की माटी भी, क्योंकि उस समय आपको याद होगा पूरे देश से मिट्टी मंगाई गई थी कि हर पवित्र स्थान की मिट्टी, यहां से भी मिट्टी गई थी। तो छत्तीसगढ़ से मैं लेकर गया था पैदल चलते हुए, और हम 23 तारीख को फिर पैदल चलते हुए जाएंगे कि राम मंदिर की प्राण प्रतिष्ठा हो गई, तो पैदल वहां पर अनेक मुस्लिम भाई वहां पर जाएंगे। 74% मुस्लिम खुश हैं। ये पूरे अभी नेशनल मीडिया में चल रहा है, ये हमारी टीम ने सर्वे किया है, मुस्लिम राष्ट्रीय मंच की टीम ने सर्वे किया है। पहले भी अंग्रेज ये नहीं चाहते थे, आज भी जो धर्म के नाम पर राजनीति करते हैं वो ये नहीं चाहते कि सब मिलजुल कर रहे हैं, इसलिए वो दिखाते हैं कि मुस्लिम विरोध में है, नहीं है। हम सब साथ हैं, और मैंने पहले भी निवेदन किया था और अभी भी निवेदन कर रहा हूं, इस देश से समस्याओं की जड़ को समाप्त कर दिया जाए। 5000 मंदिर आक्रांताओं ने तोड़े थे। हम सब अपने मुस्लिम भाई बहनों से ये निवेदन करते हैं कि कम से कम 3 मंदिर सनातनी भाइयों को खुशी खुशी सौंप दिया जाए। अयोध्या का राम मंदिर, श्री कृष्ण की जन्मभूमि केशव राय मंदिर और काशी विश्वनाथ का मंदिर, कम से कम ये सनातनी भाइयों को सौंप दिया जाए। कोई ये कहता है कि जी मंदिर क्यों बना रहे हैं, वहाँ पे आपको हॉस्पिटल बना देना चाहिए, आपको वहाँ पर क्रिकेट ग्राउंड बना देना चाहिए, आपको वहाँ पर स्कूल बना देना चाहिए, तो इससे शांति आएगी। नो, दिस इज रॉन्ग, ये तर्क गलत है, दिस लॉजिक इज रॉन्ग। शांति तब नहीं आएगी जब राम मंदिर या कृष्ण मंदिर की जगह वहाँ पर स्कूल या अस्पताल बना दिया जाएगा। शांति तब आएगी जब जिसका जो स्थान है वहाँ पर वो बने, यानी कि काबा में जहाँ हज करने जाते हैं वहाँ मस्जिद होनी चाहिए, वहाँ पर कोई क्रिकेट ग्राउंड बनाए तो हम उसका विरोध करेंगे। काबा में मस्जिद हो तो शांति आएगी। अमृतसर में हरमिंदर साहिब गुरुद्वारा हो तब शांति आएगी। चेन्नई स्वामी क्रिकेट स्टेडियम हो तब शांति आएगी। क्रिकेट स्टेडियम ईडन गार्डन हो तब शांति आएगी। वेटिकन सिटी में चर्च ही होना चाहिए तब शांति आएगी। वैसे ही राम जन्मभूमि में राम मंदिर होना चाहिए और कृष्ण जन्मभूमि में कृष्ण मंदिर होना चाहिए, तब शांति आएगी। तो हम सभी ये मुस्लिम भाइयों से भी आग्रह करते हैं कि इस शांति के कार्य में बढ़ चढ़कर हिस्सा लें। देखिए, मैंने कहा था हरि अनंत हरि कथा अनंता, कहीं सुनाई बहु विधि सब संता। हरि अनंत है, हरि की कथा अनंत है, और ये तो हरि की भी माता है, क्योंकि हरि जब जब अवतार लिए गौ माता को साक्षी मानकर ही उन्होंने अवतार लिया, गौ माता के माध्यम से उन्होंने अवतार लिया है। बस 10 मिनट का समय और दिया गया था। एक छोटी सी बात को कहकर मैं अपना स्थान ग्रहण करना चाहूँगा कि हनुमान जी महाराज ने जब देखा कि राम का नाम लिखने से पत्थर तैर रहे हैं तो बड़ा अच्छा लगा। राम जी ने देखा कि मेरा नाम लिखने से पत्थर तैर रहे हैं तो बड़ा अच्छा लगा। सबने देखा राम का नाम लिखने से पत्थर तैर रहे हैं, बड़ा अच्छा लगा। तो राम जी ने सोचा कि मेरा नाम लिखने से पत्थर तैर रहे हैं तो क्यों ना मैं भी कुछ कमाल करके देखूं। तो राम जी समुंदर के किनारे 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 पैदल चलते हुए गए और उन्होंने आगे देखा, पीछे देखा, दाएं देखा, बाएं देखा, ऊपर देखा, नीचे देखा, कोई दिखाई नहीं दिया। तो राम जी ने कुछ पत्थर उठाए और उसे समुंदर में, ओशन में छोड़ दिया। तो पत्थर क्या हुए? तैरने लगे? नो, डूब गए। राम जी ने स्वयं राम का नाम लिखा तो पत्थर तैरा, और राम ने स्वयं पत्थर को छोड़ा तो पत्थर डूबा। राम जी ने फिर देखा कि किसी ने देखा तो नहीं, दाएं देखा, बाएं देखा, ऊपर देखा, नीचे देखा, आगे देखा, पीछे देखा, तो इस बार पीछे कोई था। पीछे कौन थे? दुनिया चले ना श्री राम के बिना और राम जी चले ना हनुमान के बिना। अंजनी पुत्र कहे हनुमान कुछ देखा तो नहीं? राम जी ने कहा, हनुमान जी ने कहा प्रभु सब कुछ देख लिया। देख भाई, देखा तो देखा, किसी को बताना मत कि यहां क्या हुआ। तुम मम प्रिय भरत ही संभाई, रघुपति की नहीं बहुत बड़ाई, किसी को बताना मत। कहे प्रभु जी अब आपने कह दिया है किसी को बताना मत, अब तो जरूर बताऊंगा और घूम घूम कर बताऊंगा।
और झूम झूम कर बताऊंगा, नाच नाच के बताऊंगा, गा गा के बताऊंगा, पूरी दुनिया में घूम घूम के बताऊंगा कि राम ने जिसको छोड़ दिया वो डूब गया, जिसने राम को छोड़ा वो डूब गया। और जिसको राम ही छोड़ दे तो वो तो डूबेगा ही, जो राम को छोड़ दे वो डूबेगा ही। इसलिए कभी भी राम को छोड़ना नहीं है, मजबूती से पकड़े रहना है। ये हनुमान जी महाराज ने संदेश दिया, ये राम भगवान ने संदेश दिया। यही संदेश 22 जनवरी का है कि सिया राम मैं सब जग जानी करूं प्रणाम, जोरी जुग पानी तुझ में राम मुझ में राम सब में राम समाया है, और कर लो प्यार जगत से बंदे कोई नहीं पराया है। मैं बार बार कहता हूं कि इस्लाम में कहते हैं कि भाई अल्लाह के सिवा किसी की पूजा नहीं हो सकती। ठीक है, नहीं हो सकती, लेकिन राम से मोहब्बत तो हो सकती है, कृष्ण से इश्क तो हो सकता है, शिव जी की इज्जत तो हो सकती है, इनका सम्मान तो हो सकता है। क्योंकि इस भारतवर्ष में जो मुस्लिम हैं वो कहीं अरब से नहीं आए हैं, वो यहीं के हैं। और हम सब पूजा पद्धति से अलग हो सकते हैं, लेकिन पूर्वजों से एक हैं। हम सबके पूर्वज, हम सबके पुरखे, हम सबके एंसेस्टर्स एक हैं। तो हमको ये मानने में कोई दिक्कत नहीं कि भगवान रामचंद्र जी हमारे पूर्वज हैं। तो इन पंक्तियों के साथ अपना स्थान ग्रहण करूँगा कि तुझ में राम मुझ में राम, तुझ में राम मुझ में राम सब में राम समाया है, कर लो प्यार जगत से बंदे कोई नहीं पराया है। आप सब ने मुझे जो सम्मान दिया, जयराम जी ने जो मुझे यहाँ पर आमंत्रित किया, गुरुदेव भगवान ने जो अभी मुझे यहाँ पर आशीर्वाद दिया, आप सब माताओं ने, बहनों ने, भाइयों ने मुझे स्नेह दिया। यदि कोई गलती हो तो अपना छोटा भाई समझ के क्षमा करेंगे। आप सबको शत शत नमन करता हूँ। बहुत बहुत धन्यवाद। ಗೋಮಾತೆಯ ಹಾಗೆ ಸನಾತನ ಧರ್ಮದ ಬಗ್ಗೆ ಗಂಟೆಗಟ್ಟಲೆ ಮಾತನಾಡಲಿಕ್ಕೆ ಸಾಮರ್ಥ್ಯ ಇರುವಂತಹ ಶ್ರೀಯುತ ಮೊಹಮ್ಮದ್ ಫೈಜ್ ಖಾನ್ ದೆಹಲಿಯಿಂದ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳು. ಈಗ ಪ್ರೊಫೆಸರ್ ML ಸಾಮ್ಗಾ ಅವರು ವೇದಿಕೆಗೆ ಆಗಮಿಸಿ ಅತಿಥಿಗಳಿಗೆ ಗೌರವಾರ್ಪಣೆಯನ್ನು ನೀಡಬೇಕಾಗಿ ಕೇಳಿಕೊಳ್ತೇನೆ. ಗೌರವಧನ ಹಾಗೂ ಪ್ರಮಾಣ ಪತ್ರವನ್ನು ಅದೇ ರೀತಿ ಶ್ರೀಯುತ M ಸಲೀಂ ಅಂಬಾಗಿಲು ಮತ್ತು ಬಳಗದಿಂದ ಗೌರವಾರ್ಪಣೆ. M ಸಲೀಂ ಅಂಬಾಗಿಲು ಮತ್ತು ಬಳಗದಿಂದ ಗೌರವ ಸಮರ್ಪಣೆ ನೀಡ್ತಾ ಇದ್ದಾರೆ. ಅವರಿಗೆ ಪರ್ಯಾಯ ಸ್ವಾಗತ ಸಮಿತಿಯಿಂದ ಧನ್ಯವಾದಗಳು. ಇನ್ನು ಮುಂದೆ ಕುಮಾರಿ ಶ್ರೀ ಲಲಿತಾ ಉಳಿಯಾರು ಇವರಿಂದ ಹರಿಕತೆ. ನಾಳೆ ಸಂಜೆ 5ರಿಂದ 6:30 ತನಕ ರಾಮಾಯಣದ ಪ್ರಸ್ತುತತೆ ಮತ್ತು ರಾಮರಾಜ್ಯ ಸಂವಾದ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಸಂವಾದದಲ್ಲಿ ಶ್ರೀ ರೋಹಿತ್ ಚಕ್ರತೀರ್ಥ, ಷಣ್ಮುಖ ಹೆಬ್ಬಾರ್ ಮತ್ತು ರಘುಪತಿ ಭಟ್ ಇವರು ಭಾಗವಹಿಸಲಿಕ್ಕಿದ್ದಾರೆ. ನಾಳೆ ಸಂಜೆ 5ರಿಂದ 6:30 ತನಕ ರಾಮಾಯಣದ ಪ್ರಸ್ತುತತೆ ಮತ್ತು ರಾಮರಾಜ್ಯ ಈ ಕಾರ್ಯಕ್ರಮ ಕೂಡ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಈಗ ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ
ಆದರದ ಆಮಂತ್ರಣ. ವಿಶ್ವಗೀತ ಪರ್ಯಾಯದ ಪುರಪ್ರವೇಶ ಮತ್ತು ಪರ್ಯಾಯದ ಎಲ್ಲಾ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಸ್ವಾಗತ ಸಮಿತಿ ಪುತ್ತಿಗೆ ಪರ್ಯಾಯ 2024 ಭಕ್ತಾಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ. ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿ ಹೇಳು ಪುಟ್ಟ. ನಾಳೆ ನೀನು ಮದ್ವೆದು ಸಾರಿ ತಗೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು. शान्तये अगजा आनन पद्मार्क गजानन महर्निशम् अनेकदन्तं भक्तानां एकदन्तमुपास्महे कृष्णं वन्दे मन्तपाशधरं दिव्यार्पपाकृतिं शिखाबन्धत्रयोपेता भैष्मीमध्वकरार्चिता सरस्वती नमस्तुभ्यं वरदे कामरूपिणि कथारम्भं करिष्यामि सिद्धिर्भवतु मे सदा
ಪ್ರಾರಂಭ ಕಾಲದಲ್ಲಿ ಸಕಲ ಲೋಕವಂದ್ಯನಾಗಿರ್ತಕ್ಕಂಥ ಪರಮಾತ್ಮನ ಕರುಣೆಯನ್ನು ಬೇಡುತ್ತಾ ಶ್ರೀ ಜಗದೊಡೆಯ ಶ್ರೀ ಕೃಷ್ಣ ಪರಮಾತ್ಮನ ಅಡಿದಾವರೆಗಳಿಗೆ ನಮಿಸುತ್ತಾ ಪೂಜ್ಯ ಯತಿ ಪರಂಪರೆಗೆ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸುತ್ತಾ ರುಕ್ಮಿಣೀಶ ವಿಜಯ, ರುಕ್ಮಿಣಿಯ ಈಶನ ವಿಜಯ ಒಂದು ಶ್ಲೋಕ ಇದೆ. ಉಪಮಾ ಕಾಳಿದಾಸಸ್ಯ ಭಾರವೀರ್ ಅರ್ಥಗೌರವಂ ದಂಡಿನಃ ಪದಲಾಲಿತ್ಯಂ ಮಾಘೇ ಸಂತಿ ತ್ರಯೋ ಗುಣಾಃ ಅಂತ. ಕಾಳಿದಾಸ ಉಪಮಾವನ್ನು ಕೊಡುವುದರಲ್ಲಿ ಶ್ರೇಷ್ಠನಾದರೆ, ಭಾರವಿ ಅರ್ಥವನ್ನು ಹೇಳುವುದರಲ್ಲಿ ಶ್ರೇಷ್ಠನಾದರೆ, ದಂಡಿ ಮಹಾಕವಿ ಪದಲಾಲಿತ್ಯದಲ್ಲಿ ಶ್ರೇಷ್ಠ ಕವಿಯಾದರೆ, ಈ ಮೂರೂ ಗುಣಗಳನ್ನು ಹೊಂದಿದ್ದಂಥವನು ಮಹಾಕವಿ ಅಂತಂದ್ರೆ ಮಾಘ. ಈತ ಬರೆದಂತಹ ಗ್ರಂಥ ಅಂತಂದ್ರೆ ಶಿಶುಪಾಲವಧ. ಆದರೆ ಇಂತಹ ಶ್ರೇಷ್ಠ ಕವಿ ಬರೆದಂತಹ ಶಿಶುಪಾಲವಧ ಗ್ರಂಥವನ್ನು ಮೀರಿ ಬರೆದಂತಹ ಕೃತಿ ಅಂತಂದ್ರೆ ರುಕ್ಮಿಣೀಶ ವಿಜಯ ಕೃತಿ. ಭಾವಿ ಸಮೀರನಾಗಿರ್ತಕ್ಕಂತಹ ವಾದಿರಾಜಯತಿಗಳು ಬರೆದಿರ್ತಕ್ಕಂತಹ ಶ್ರೀಕೃಷ್ಣನ ಲೀಲೆಯ ರುಕ್ಮಿಣೀಶ ವಿಜಯ ಎಂಬ ಒಂದು ಕೃತಿ. ಕೇವಲ 19 ದಿನಗಳಲ್ಲಿ ರಚನೆಯಾದಂತಹ ಕೃತಿ. ಕೃಷ್ಣನ ನಾಮವನ್ನ, ಕೃಷ್ಣನ ಮಹಿಮೆಯನ್ನ, ಕೃಷ್ಣನ ಲೀಲೆಯನ್ನ ರುಕ್ಮಿಣೀಶ ವಿಜಯ ಅಂತಂದ್ರೆ, ರುಕ್ಮಿಣಿ ಅಂದ್ರೆ ಸಂಪತ್ತು, ಈಶ ಸಂಪತ್ತಿಗೆ ಈಶ ಅಂದ್ರೆ ಲಕ್ಷ್ಮಿಗೆ ಈಶ ಯಾರು ಅಂತಂದ್ರೆ ಆ ನಮ್ಮ ಜಗದೀಶನಾಗಿರ್ತಕ್ಕಂತಹ ಜಗದೊಡೆಯ ಶ್ರೀಕೃಷ್ಣ. ಆತನ ವಿಜಯ, ಭಗವಂತನಿಗೆ ಅಪಜಯವೇ ಇಲ್ಲ. ಯಾವಾಗಲೂ ಸಹ ಪರಮಾತ್ಮನಿಗೆ ಜಯವೇ. ಕೇವಲ ಜಯ ಅಂತ ಚಿಂತನೆ ಮಾಡಬಾರ್ದು. ಜಯ ಅಂತಂದ್ರೆ ಕಷ್ಟಪಟ್ಟು ಪಡೆದಿದ್ದಾದ್ರೂ ಆಗಬಹುದು, ಆದರೆ ವಿಜಯ ಅಂತಂದ್ರೆ ವಿಶೇಷವಾದಂತಹ ಜಯ, ಸಲೀಲವಾಗಿ ಸಿಕ್ಕಂತಹ ಜಯ. ಆ ಪರಮಾತ್ಮನಿಗೆ ಜಯ ಅಪಜಯವೇ ಇಲ್ಲ ಎಂಬ ಚಿಂತನೆಯನ್ನು ಇಟ್ಟುಕೊಳ್ಳಬೇಕು. ಹಾಗಿರುವಾಗ ಅಂತಹ ರುಕ್ಮಿಣಿಯ ಈಶನ ವಿಜಯದ ಒಂದು ಕಥೆಯನ್ನ ಕೇಳಿ ನಾವೆಲ್ಲರೂ ಆ ಪರಮಾತ್ಮನ ಕೃಪೆಗೆ ಭಾಗಿಗಳಾಗೋಣ. ಆ ಪರಮಾತ್ಮನ ಒಂದು ಚರಣಾರವಿಂದಗಳಿಗೆ ನಮಿಸುತ್ತಾ, ಹರಿಕಥೆಯಲ್ಲಿ ಏನಾದರೂ ಸಣ್ಣ ಲೋಪದೋಷಗಳು ಬಂದರೆ ಅದನ್ನು ತಾವೆಲ್ಲರೂ ಕ್ಷಮಿಸಬೇಕು ಅಂತ ಕೇಳಿಕೊಳ್ಳುತ್ತಾ, ನನ್ನ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಮಾನಸ ಗುರುಗಳಾದ ಪೂಜ್ಯ ಭದ್ರಗಿರಿ ಅಚ್ಯುತದಾಸರಿಗೆ, ಶ್ರೀ ಆರ್ ಗುರುರಾಜು ನಾಯ್ಡುರವರಿಗೆ, ಹಾಗೂ ನಾನು ಪ್ರವಚನಗಳನ್ನೆಲ್ಲ ಕೇಳ್ತಿರ್ತೀನಿ ಎಲ್ಲ ಹಿರಿಯ ವಿದ್ವಾಂಸರುಗಳಿಗೆ, ಅಡಿದಾವರೆಗಳಿಗೆ ನಮಿಸುತ್ತಾ, ವಾದಿರಾಜರನ್ನ ಸ್ಮರಿಸುತ್ತಾ, ಜಗದೊಡೆಯ ಶ್ರೀ ಕೃಷ್ಣ ಪರಮಾತ್ಮನ ನೆನೆಯುತ್ತಾ ರುಕ್ಮಿಣೀಶ ವಿಜಯದ ಒಂದು ಕಥೆಯನ್ನು ಕೇಳೋಣ. ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದರೇನು, ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದರೆ ಮಕರ ಕುಂಡಲ ಧರನ ನಾಮಕ್ಕೆ ಸರಿಸಾಟಿ ಇಲ್ಲವೋ, ಮಕರ ಕುಂಡಲ ಧರನ ನಾಮಕ್ಕೆ ಸರಿಸಾಟಿ ಇಲ್ಲವೋ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ, ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನೋ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ, ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನು ಅಂತ ಹೇಳ್ತಾರೆ. ಆ ಪರಮಾತ್ಮ ಅಣು ರೇಣು ತೃಣಕಾಷ್ಟಗಳಲ್ಲಿ ವ್ಯಾಪಿಸಿದ್ದಾನೆ. ಎಲ್ಲಕ್ಕೂ ಪ್ರೇರಕನು, ಬಾಧ್ಯ ಬಾಧ್ಯಕ್ಷನು, ಜೀವ ವಿಲಕ್ಷಣನು, ಜೀವರಿಗಾಧಾರನು, ನಿತ್ಯನು, ನಿರ್ದೋಷನು, ಸರ್ವತಂತ್ರ ಸ್ವತಂತ್ರನು, ರಮಾ ಬ್ರಹ್ಮ ವಾಯುದೇವರಿಂದ ಸೇವಿತನೂ ಆದ ಶ್ರೀಹರಿಯು ಪರಮ ಕರುಣಾಳು. ಜೀವರಿಗೆ ಜನ್ಮವಿತ್ತು, ಸಾಧನ ಶರೀರವಿತ್ತು, ಮನ ಬುದ್ಧಿ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನಿತ್ತು ಕೃಪೆ ಮಾಡಿದ್ದಾನೆ. ಹಾಗಿರುವಾಗ ಅಂತಹ ಪರಮಾತ್ಮನನ್ನ ನಾವು ಸದಾಕಾಲ ನೆನೆಯಬೇಕು. ದಾಸರು 3 ಕಾಲ ನೆನೀರಿ ಅಂದ್ರು, ಏನಪ್ಪ ಇದು ಹರಿದಾಸರು ಸದಾಕಾಲ ನೆನೀಬೇಕು ಅಂತಿದ್ದಾರೆ ಅಂತ ಅಂದ್ರೆ 3 ಕಾಲ ಯಾವುದು ಅಂತ ಹೇಳ್ತಾರೆ. ಬೆಳಿಗ್ಗೆ ಮಧ್ಯಾಹ್ನ ಸಂಜೆನ ಅಲ್ಲ, ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ ಅಂದ್ರೆ ಹಿಂದೆ ಮುಂದೆ ಎಂದೆಂದಿಗೂ ಆ ಪರಮಾತ್ಮನನ್ನ, ಕೃಷ್ಣನನ್ನ ನೆನೆಯುತ್ತಲೇ ಇರಬೇಕು. ಆಗ ಆ ಕೃಷ್ಣ ಮುಕುತಿಯನ್ನ ಕೊಡ್ತಾನೆ ಅಂತ ವರ್ಣಿಸ್ತಾರೆ. ಹಾಗಿರುವಾಗ ಅಂತಹ ಶ್ರೀಕೃಷ್ಣನ ಒಂದು ಲೀಲೆಯ ಚರಿತ್ರೆಯನ್ನ ಕೇಳೋಣ. ದ್ವಾಪರ ಯುಗದಲ್ಲಿ ದೇವಾನುದೇವತೆಗಳು, ಬ್ರಹ್ಮಾದಿ ದೇವತೆಗಳೆಲ್ಲರೂ ಸೇರಿ ಶ್ರೀಮನ್ನಾರಾಯಣನಲ್ಲಿಗೆ ಬಂದಿದ್ದಾರಂತೆ. ಭೂದೇವಿಯು ಬಂದು ನಾರಾಯಣನಲ್ಲಿ ಪ್ರಾರ್ಥಿಸುತ್ತಿದ್ದಾಳಂತೆ, ಪರಮಾತ್ಮ ರಕ್ಕಸರ ಭಾರವನ್ನು ನಾನು ಹೊರಲಾರೆ, ದುಷ್ಟರ ಸಂಖ್ಯೆ ಹೆಚ್ಚಾಗಿದೆ, ಆ
ಭಾರವನ್ನು ನಾನು ಹೊರಲಾರೆ, ನೀನು ಅವತರಿಸಬೇಕು ಅಂತ ಬೇಡ್ತಾ ಇದ್ದಾರಂತೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನೇ ನುಡಿಯುವಂತೆ ಈಗಷ್ಟೇ ಪೂಜ್ಯ ಶ್ರೀಪಾದಂಗಳವರು ಸಹ ಹೇಳಿದಂತಹ ಶ್ಲೋಕ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಧರ್ಮ ಸಂಸ್ಥಾಪನೆಗೋಸ್ಕರವಾಗಿ, ದುಷ್ಟರ ಶಿಕ್ಷಣೆಗೋಸ್ಕರವಾಗಿ, ಶಿಷ್ಟರ ರಕ್ಷಣೆಗೋಸ್ಕರವಾಗಿ ಆ ಪರಮಾತ್ಮ ಅವತರಿಸುತ್ತಾನೆ. ಹಾಗಿರುವಾಗ ಪರಮಾತ್ಮ ಅಭಯವಿತ್ತಿದ್ದಾನಂತೆ, ನಾನು ಅವತರಿಸುತ್ತೇನೆ. ಎಲ್ಲಿ ಅವತರಿಸುತ್ತೇನೆ ಎಂದರೆ ವಸುದೇವ ದೇವಕಿಯರ ಗರ್ಭದಲ್ಲಿ ಜನಿಸುತ್ತೇನೆ. ಯಾರು ಈ ವಸುದೇವ ದೇವಕಿ ಅಂತಂದರೆ, 1ನೇ ಮನ್ವಂತರದಲ್ಲಿ ಸುತಪ ಮತ್ತು ಪೃಷ್ಣಿ ಎಂಬ ದಂಪತಿಗಳು ಶ್ರೀಮನ್ನಾರಾಯಣನನ್ನ, ಭಗವಂತನನ್ನ ಕುರಿತು ತಪವನ್ನಾಚರಿಸಿ ನಮಗೆ ಮಕ್ಕಳಿಲ್ಲ, ಮಕ್ಕಳ ಭಾಗ್ಯವನ್ನ ಕರುಣಿಸು ಎಂದು ಆ ಪರಮಾತ್ಮನಲ್ಲಿ ಬೇಡಿದಾಗ ಪರಮಾತ್ಮ ನಾನೇ ನಿಮ್ಮಲ್ಲಿ ಮಗುವಾಗಿ ಜನಿಸುತ್ತೇನೆ ಎಂದು ಅನುಗ್ರಹಿಸಿದ್ದ. ಅದೇ ಸುತಪ ಪೃಷ್ಣಿ ಗರ್ಭದಲ್ಲಿ 3 ಬಾರಿ ಪರಮಾತ್ಮನ ಅವತಾರವಾಗುತ್ತದೆ. ಅದರಲ್ಲಿ ಒಂದು ಅವತಾರ ಅಂತಂದ್ರೆ ಅದೇ ಶ್ರೀಕೃಷ್ಣ ಅವತಾರ. ಆ ಸುತಪ ಪೃಷ್ಣಿಯರೇ ವಸುದೇವ ದೇವಕಿಯರಾಗಿ ಬಂದಿದ್ದಾರಂತೆ. ಇಲ್ಲೇನಾಗಿದೆ ಎಂದರೆ, ದುಷ್ಟ ಕಂಸ ಭೂಪಾಲ ತನ್ನ ಪ್ರೀತಿಯ ತಂಗಿಯಾಗಿರ್ತಕ್ಕಂಥ ದೇವಕಿಯ ವಿವಾಹ ಮಹೋತ್ಸವದ ಸಂಭ್ರಮದಲ್ಲಿದ್ದರೆ ಅಶರೀರವಾಣಿಯಾಗಿದೆಯಂತೆ. ಎಲೈ ಕಂಸ ಭೂಪಾಲ, ಅದ್ಯಾವ ತಂಗಿಯ ವಿವಾಹ ಮಹೋತ್ಸವದ ಸಂಭ್ರಮದಲ್ಲಿರುವೆಯೋ ಅದೇ ತಂಗಿಯ ಗರ್ಭದಲ್ಲಿ ಜನಿಸುವ ಅಷ್ಟಮ ಗರ್ಭದವನಿಂದ ನಿನಗೆ ಮರಣ. ಈತ ಕ್ರುದ್ಧನಾಗಿ ವಸುದೇವನನ್ನೇ ಸಂಹಾರ ಮಾಡಿಬಿಡುತ್ತೇನೆ ಅಂತ ಹೊರಟನಂತೆ. ಆಗ ದೇವಕಿ ಹೇಳ್ತಾಳೆ, ಅಣ್ಣ, ಮದುವೆಯಾದ ಮರುಕ್ಷಣವೇ ಪತಿಯ ವಿಯೋಗ ಅಂದ್ರೆ ನಾನು ಈ ಕ್ಷಿತೆಯೊಳಗೆ ಬಾಳಲಾರೆನಣ್ಣ, ನನ್ನ ಪ್ರಾಣವನ್ನೇ ಸ್ವೀಕರಿಸು. ಆಗ ವಸುದೇವ ಹೇಳ್ತಾನಂತೆ, ಅಯ್ಯ ಕಂಸಭೂಪಾಲ, ಹುಟ್ಟುವ ಮಗುವಿನಿಂದ ತಾನೇ ನಿನಗೆ ಮರಣ. ಆ ಮಗು ಜನಿಸಿದ ಮರುಕ್ಷಣ ನಿನಗೆ ತಂದೊಪ್ಪಿಸುತ್ತೇನೆ. ಯಾರಲ್ಲಿ ಸೇವಕರೇ, ಇವರನ್ನ ಸೆರೆಮನೆಯಲ್ಲಿರಿಸಿ. ಸೆರೆಮನೆಯಲ್ಲಿರಿಸಿದ್ದಾರಂತೆ. ಮಕ್ಕಳ ಜನನವಾಗ್ತಾ ಇದೆ. 1, 2, 3, 4, 5, 6 ಮಕ್ಕಳ ಜನನವಾಗಿದೆ. ಎಲ್ಲ ಮಕ್ಕಳನ್ನು ಕ್ರೂರತನದಿಂದ ಸಂಹಾರ ಮಾಡುತ್ತಿದ್ದಾನಂತೆ ಈ ದುಷ್ಟ ಕಂಸ. 7ನೇ ಗರ್ಭ ಜನನವಾಗುವಂತಹ ಕಾಲ ಆ ಭಗವಂತ ಮಾಯೆಯನ್ನ, ಲಕ್ಷ್ಮಿಯನ್ನ ಕರೆದು ಹೇಳ್ತಾನಂತೆ, ಮುಂದೆ 8ನೇ ಗರ್ಭದಲ್ಲಿ ನಾನು ಜನಿಸಬೇಕಾದ್ದರಿಂದ ಈಗ 7ನೇ ಗರ್ಭದಲ್ಲಿರುವ ಶಿಶುವನ್ನು ತೆಗೆದುಕೊಂಡು ಹೋಗಿ ನಂದ ಗೋಕುಲದಲ್ಲಿರುವ ರೋಹಿಣಿಯ ಗರ್ಭದಲ್ಲಿರಿಸಬೇಕು. ಮುಂದೆ 8ನೇ ಗರ್ಭದಲ್ಲಿ ನಾನು ಅವತಾರವಾಗುವ ಕಾಲಕ್ಕೆ ನಂದ ಗೋಕುಲದಲ್ಲಿ ನಂದಗೋಪನ ಪತ್ನಿಯಾದ ಯಶೋದೆಯ ಗರ್ಭದಲ್ಲಿ ನೀನು ಜನಿಸಬೇಕು ಎಂದು ಆದೇಶವಿತ್ತಿದ್ದಾನಂತೆ. ಇಲ್ಲೇನು ತಿಳಿದರು ಎಂದರೆ 7ನೇ ಗರ್ಭ ಕರಗಿ ಹೋಯಿತು. 8ನೇ ಗರ್ಭ ಜನನವಾಗ್ತಕ್ಕಂತಹ ಕಾಲ ದೇವಾನು ದೇವತೆಗಳೆಲ್ಲರೂ ಗರ್ಭಸ್ತುತಿಯನ್ನ ಮಾಡ್ತಾರಂತೆ ಆ ಪರಮಾತ್ಮನನ್ನ ಕುರಿತು. ಅಂತಹ ಪರ್ವಕಾಲ, ರೋಹಿಣಿ ನಕ್ಷತ್ರ, ವೃಷಭ ರಾಶಿ, ವೃಷಭ ಲಗ್ನ, ಮಂಗಳವಾರದ ರಾತ್ರಿಯಂದು ತುಂತುರು ಮಳೆ ಹನಿಗರಿಯುತ್ತಿರ್ತಕ್ಕಂತಹ ಸಂದರ್ಭ ಇಡೀ ಮಧುರಾಪುರಿ ನಗರ ಸ್ತಬ್ಧವಾಗಿದೆಯಂತೆ. ಆ ಪರಮಾತ್ಮ ತನ್ನ ದಿವ್ಯ ದರ್ಶನವನ್ನ ತೋರ್ತಿದ್ದಾನಂತೆ. ತಮದ್ಭುತಂ ಬಾಲಕಮಂಬುಜೇ ಕ್ಷಣಂ ಚತುರ್ಭುಜಂ ಶಂಖ ಚಕ್ರ ಗದಾದ್ಯುತಾಯುಧಂ ಶ್ರೀವತ್ಸ ಲಕ್ಷ್ಮಂಗಳ ಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೋಭಗಂ ಮಹಾರ ವೈಡೂರ್ಯ ಕಿರೀಟ ಕುಂಡಲ ದ್ವಿಷ ಪರಿತ್ಯಕ್ತ ಸಹಸ್ರ ಕುಂತಲಂ ಉದ್ಧಾಮ ಕಾಂಚೀಗಣ ಕಂಕಣಾದಿ ವಿವಿರೋಚಮಾನಂ ವಸುದೇವ ಐಕ್ಷತ. ಭಾಗವತದ ದಶಮ ಸ್ಕಂದದಲ್ಲಿ ಆ ಕೃಷ್ಣ ಹೇಗೆ ಅವತಾರ ಮಾಡ್ದ ಅಂತ ಹೇಳ್ತಾರೆ. 4 ತೋಳುಗಳಲ್ಲಿ ಶಂಖ ಚಕ್ರ ಗದಾ ಪದ್ಮಗಳನ್ನ ಹಿಡಿದು ಕಿರೀಟವನ್ನ ಕರ್ಣಕುಂಡಲವನ್ನ ಧರಿಸಿ ಆ ಪರಮಾತ್ಮ ತಂದೆ ತಾಯಿಗಳಿಗೆ ದಿವ್ಯ ದರ್ಶನವನ್ನ ಕೊಡ್ತಿದ್ದಾನಂತೆ. ವಾದಿರಾಜರು ಹೇಳ್ತಾರೆ, ಯಾವುದೇ ಒಂದು ಮಗು ಜನನವಾಗಬೇಕಾದ್ರೆ ನಾನಾ ರೀತಿಯ ನೋವನ್ನ ಅನುಭವಿಸುತ್ತೆ. ಅಂತ ಸಮಯದಲ್ಲಿ ಯಾರೂ ಸ್ತುತಿ ಮಾಡೋದಿಲ್ಲ. ಆದರೆ ಗರ್ಭದಲ್ಲಿ ಆ ನೋವಿನ ಸಂದರ್ಭದಲ್ಲಿ ಸ್ತುತಿ ಮಾಡ್ತಿದ್ದಾರೆ
ಅಂತಂದ್ರೆ, ಗರ್ಭಸ್ತುತಿಯನ್ನ ದೇವಾನುದೇವತೆಗಳು ಮಾಡಿದ್ದಾರೆ ಅಂತಂದ್ರೆ ಪರಮಾತ್ಮನಿಗೆ ನೋವಿಲ್ಲ, ಆ ಪರಮಾತ್ಮನಿಗೆ ಗರ್ಭವಾಸವಿಲ್ಲ, ಆ ಪರಮಾತ್ಮನಿಗೆ ಹುಟ್ಟಿಲ್ಲ, ಸಾವಿಲ್ಲ, ಕೇವಲ ಅವತರಿಸುತ್ತಾನೆ ಎಂಬುದನ್ನು ನಾವು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಅಂತಹ ಜಗದೊಡೆಯ ಶ್ರೀಕೃಷ್ಣ ಪರಮಾತ್ಮ ಆ ಶ್ರೀಮನ್ನಾರಾಯಣ ತಂದೆ ತಾಯಿಗಳಿಗೆ ದರ್ಶನವನ್ನಿತ್ತು, ಅವರಿಗೆ ಮಾರ್ಗದರ್ಶನವನ್ನ ತೋರಿ ಮುಂದೇನು ಮಾಡಬೇಕು ಎಂಬುದನ್ನು ಗೋಚರವಾಗುವಂತೆ ಮಾಡಿ ಸಣ್ಣ ಶಿಶು ರೂಪದಲ್ಲಿ ಜನ್ಮ ತಾಳಿದ್ದಾನಂತೆ. ಆ ವಸುದೇವ ಆ ಪುಟ್ಟ ಮಗುವನ್ನ ಅಲ್ಲೇ ಬಂದಂತಹ ಒಂದು ಬಿದಿರಿನ ಬುಟ್ಟಿಯಲ್ಲಿ ಹೊತ್ತು ಆ ಮಗುವನ್ನ ತಲೆ ಮೇಲೆ ಹೊತ್ಕೊಂಡು ಹೊರಟಿದ್ದಾನಂತೆ. ವಾದಿರಾಜರು ಹೇಳ್ತಾರೆ, ಏನಿದು ಸಂಕೋಲೆಗಳಿತ್ತಲ್ಲ, ಸಂಕೋಲೆಗಳನ್ನ ಯಾರು ತೆಗೆದ್ರು, ಜೈಲಿನ ವಾಸವಲ್ಲ ಅಂತಂದ್ರೆ ರಾಜರು ಹೇಳ್ತಾರೆ, ಜೀವನದಲ್ಲಿ ಆ ಪರಮಾತ್ಮನ ಧ್ಯಾನವನ್ನ ಮಾಡಿದ್ರೆ ನಮ್ಮ ಜೀವನದ ಸಂಸಾರದ ಸಂಕೋಲೆಗಳೆಲ್ಲ ಕಳಚಿ ಹೋಗುತ್ತೆ. ಅಂತಾದ್ರಲ್ಲಿ ಪರಮಾತ್ಮನೇ ಬಂದ್ರೆ ಯಾವ ಸಂಕೋಲೆ, ಆ ಕಬ್ಬಿಣದ ಸಂಕೋಲೆ ಏನು ಮಾಡುತ್ತೆ ಅಂತ ಪರಮಾತ್ಮನನ್ನ ಹೊತ್ತು ಬರ್ತಿದ್ದಾನಂತೆ ವಸುದೇವ. ವಿಠ್ಠಲ ವಿಠ್ಠಲ ಪಾಂಡುರಂಗ ಪಂಡರಿನಾಥ ಪಾಂಡುರಂಗ ಹೇಳಿ. ಜಯ ಹರಿ ವಿಠ್ಠಲ ಪಾಂಡುರಂಗ, ಹರಿ ಗುರು ವಿಠ್ಠಲ ಪಾಂಡುರಂಗ, ಅನಾಥ ರಕ್ಷಕ ಪಾಂಡುರಂಗ, ಆಪತ್ಬಾಂಧವ ಪಾಂಡುರಂಗ, ವಿಠ್ಠಲ ವಿಠ್ಠಲ ಪಾಂಡುರಂಗ, ಜಯ ಹರಿ ವಿಠ್ಠಲ ಪಾಂಡುರಂಗ, ಹರಿ ಗುರು ವಿಠ್ಠಲ ಪಾಂಡುರಂಗ. ಆ ಭಗವಂತನನ್ನ ಹೊತ್ತು ನಂದ ಗೋಕುಲಕ್ಕೆ ಬಂದಿದ್ದಾನೆ. ಆ ನಂದ ಗೋಕುಲದಲ್ಲಿ ನಂದಗೋಪನ ಪತ್ನಿಯಾದ ಯಶೋದೆಯ ಪಕ್ಕದಲ್ಲಿ ಮಲಗಿರ್ತಕ್ಕಂತಹ ಶಿಶುವನ್ನ ಎತ್ತಿ ಮತ್ತೆ ಅದೇ ಸ್ಥಳಕ್ಕೆ ಹೊತ್ತು ತಂದಂತಹ ಮಗುವನ್ನ ಇರಿಸಿ ಆ ಮಗುವನ್ನ ಮತ್ತೆ ಕರೆತಂದು ಮತ್ತೆ ಜೈಲಿನೊಳಗೆ ಸೇರಿದ್ದಾನಂತೆ. ಕಿಟಾರನೆ ಕಿರ್ಚಿದೆ ಮಗು. ಸೇವಕರೆಲ್ಲರೂ ಎದ್ರು 8ನೇ ಮಗು ಜನನವಾಗಿದೆ ಅಂತ. ದುರುಳ ಕಂಸ ದಡ ದಡನೆ ಬಂದನಂತೆ. ಇಂದಿಗೆ ನನ್ನ ಶತ್ರು ಶೇಷ ನಾಶವಾಗಿ ಬಿಡುತ್ತೆ ಅಂತ ಬಂದಿದ್ದಾನೆ. ಇನ್ನೇನು ಆ ಮಗುವನ್ನ ಹಿಡಿಯಬೇಕು ಅನ್ನುವಷ್ಟರಲ್ಲಿ ಆ ಹೆಣ್ಣು ಮಗು, ಆ ತಾಯಿ, ಆ ಲಕ್ಷ್ಮಿ, ಆ ಮಾಯೆ ದುರ್ಗಾದೇವಿ ಆಕಾಶಕ್ಕೆ ಹಾರಿದ್ದಾಳಂತೆ. ಅಷ್ಟಭುಜಗಳಲ್ಲಿ ಆಯುಧಗಳನ್ನ ಹಿಡಿದು ಕಂಸ ಭೂಪಾಲನಿಗೆ ಹೇಳ್ತಾಳಂತೆ, ನಿನ್ನ ಶತ್ರು ಆ ಪರಮಾತ್ಮ ಅವತರಿಸಿದ್ದಾನೆ ಎಂಬತಕ್ಕಂಥ ಎಚ್ಚರಿಕೆಯನ್ನ ಕೊಟ್ಟಿದ್ದಾಳಂತೆ. ರಾಜರು ಹೇಳ್ತಾರೆ, ಕೃಷ್ಣ ಭೀತಿಯಿಂದ ಹೋದಂತವನಲ್ಲ, ಸ್ವಮಾಶ್ರಿತಾನ ಅಭಯಸ್ಯ ಕರ್ತ. ತನ್ನನ್ನ ಆಶ್ರಯಿಸಿದವರಿಗೆ ಅಭಯವನ್ನ ಕೊಡ್ತಕ್ಕಂಥ ಅವನು ಕಂಸನ ಭೀತಿಯಿಂದ ಯಾಕೆ ಕೊಡ್ತಾನೆ? ಆದ್ರೆ ಹೋದದ್ದಕ್ಕೆ ಕಾರಣವನ್ನ ಕೊಡ್ತಾರೆ. ಸ್ವವಲ್ಲಭಾಂ ನಂದ ಕಲತ್ರ ಜಾತಾಂ, ತನ್ನ ಹೆಂಡತಿ ನಂದನ ಮಗಳಾಗಿ ಜನಿಸಿದ್ದಾಳಲ್ಲ, ತನ್ನ ಹೆಂಡತಿಯನ್ನ ನೋಡುವ ಸಲುವಾಗಿ ಮನೋರಮಾಮೀಕ್ಷಿತುಮೇವ ಸೋಗಾತ್ ಅಂತಾರೆ. ತನ್ನ ಮನೋರಮೆಯನ್ನ ನೋಡ್ಲಿಕ್ಕೆ ತನ್ನ ಹೆಂಡತಿ ಶಿಶುರೂಪದಲ್ಲಿ ಹೇಗಿದ್ದಾಳೆ ಅಂತ ನೋಡ್ಲಿಕ್ಕೆ ಹೋದ ಕೃಷ್ಣ ಅಂತ ವಾದಿರಾಜರು ವರ್ಣಿಸ್ತಾರಂತೆ. ಅಂತಹ ಇಲ್ಲೇನಾಗಿದೆ ಎಂದರೆ ಈ ದುರ್ಗಾದೇವಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾಳೆ. ಈ ಕಂಸ ತನ್ನ ಮಂತ್ರಿಗಳ ಸಭೆಯನ್ನ ಕರೆದಿದ್ದಾನೆ. ಹೇಗಾದ್ರೂ ಮಾಡಿ ಜನ್ಮ ತಾಳಿರ್ತಕ್ಕಂಥ ಆ ಶಿಶುವನ್ನ ಸಂಹಾರ ಮಾಡಬೇಕು ಅಂತ ಹೇಳಿ. ಏನು ಮಾಡೋದು ಅಂತಂದ್ರೆ ಅಲ್ಲೊಬ್ಬಾತ ಹೇಳ್ತಾನಂತೆ, ಈಗಷ್ಟೇ ಜನನವಾಗಿರುವ ಎಷ್ಟು ಮಕ್ಕಳಿದೆಯೋ ಆ ಎಲ್ಲ ಮಕ್ಕಳನ್ನು ಸಂಹಾರ ಮಾಡಿ ಬಿಡೋಣ, ಆಗ ನಮ್ಮ ಶತ್ರು ಶೇಷ ನಾಶವಾಗಿ ಬಿಡುತ್ತೆ. ಬರಮಾಡಿಸಿ ಪೂತನಿಯನ್ನ. ಪೂತನಿ ದುರುಳಲಾಗಿರ್ತಕ್ಕಂಥ ರಾಕ್ಷಸಿ ಆದರೂ ಈಕೆಯಲ್ಲಿ ಊರ್ವಶಿಯ ಒಂದು ಅಂಶ ಒಳಗೊಂಡಿತ್ತು. ಆದ್ದರಿಂದ ಸುಂದರ ಯುವತಿಯ ರೂಪದಲ್ಲಿ ರಾಮಾಯಣ ಕಾಲದಲ್ಲಿ, ತ್ರೇತಾಯುಗ ಕಾಲದಲ್ಲಿ ತಾಟಕಿಯಾಗಿದ್ದಂಥವಳು
ಈಗ ದ್ವಾಪರಾಯುಗದಲ್ಲಿ ಪೂತನಿಯಾಗಿದ್ಲಂತೆ. ಊರ್ವಶಿ ಆವೇಶವೂ ಇತ್ತು, ರಾಕ್ಷಸತ್ವವೂ ಇತ್ತು. ಇವೆರಡನ್ನ ಒಳಗೊಂಡಂತಹ ಈಕೆ ಮಕ್ಕಳನ್ನ ಸಂಹಾರ ಮಾಡಲು ಬರ್ತಿದ್ದಾಳಂತೆ. ಮಕ್ಕಳಿಗೆ ಹಾಲುಣಿಸುವ ನೆಪದಲ್ಲಿ, ಸ್ತನ್ಯಪಾನವನ್ನು ಮಾಡುವ ನೆಪದಲ್ಲಿ ವಿಷವನ್ನ ಮೆತ್ತಿಕೊಂಡು ಬರ್ತಿದ್ದಾಳಂತೆ. ಸಣ್ಣ ಸಣ್ಣ ಆಗ ತಾನೇ ಜನಿಸಿರ್ತಕ್ಕಂತಹ ಆ ಪುಟ್ಟ ಕಂದಮ್ಮಗಳಿಗೆ ವಿಷ ಉಣಿಸ್ತಾ ಇದ್ದಾಳಂತೆ. ಪರಮಾತ್ಮ ನೋಡಿದ, ಬಾ ನಿನಗೆ ಮಾಡ್ತೇನೆ ಅಂತ ಹೇಳಿ ಈಕೆ ಬರ್ತಾ ಇದ್ದರೆ, ಈಕೆ ಬಂದು ಕೃಷ್ಣನನ್ನ ಎತ್ತಿ, ಯಶೋದೆಯಿಂದ ಆ ಮಗುವನ್ನು ತೆಗೆದುಕೊಂಡು ಕೃಷ್ಣನನ್ನ ಎತ್ತಿ ಆ ಪರಮಾತ್ಮನಿಗೆ ಹಾಲುಣಿಸುವ ನೆಪದಲ್ಲಿ ಎತ್ಕೊಂಡಿದ್ದಾಳಂತೆ. ಕೃಷ್ಣ ಅಂದ, ನೀನು ಕೇವಲ ವಿಷವನ್ನ ಮೆತ್ಕೊಂಡು ಬಂದಿದ್ದೀಯ. ಆ ವಿಷದ ತಾಪವನ್ನ ನಿನ್ನ ದೇಹದೊಳಗೆ ಸೇರಿದ್ರೆ ತಡ್ಕೊಳ್ತಕ್ಕಂತಹ ಶಕ್ತಿ ನಿನ್ನಲ್ಲಿಲ್ಲ. ನೋಡಿ ಈಗ ಏನು ಮಾಡ್ತೇನೆ ಅಂತ ಹೇಳಿ ಆ ವಿಷವನ್ನೆಲ್ಲವನ್ನು ಹೀರಿ ಮತ್ತೆ ಆಕೆ ದೇಹದೊಳಗೆ ಆ ವಿಷ ಹೋಗುವಂತೆ ಮಾಡ್ತಾನಂತೆ. ಈಕೆ ತತ್ತರಿಸಿ ಆ ವಿಷದ ಭೀತಿಯನ್ನು ತಾಳಲಾರದೆ, ಆ ತಾಪವನ್ನು ತಾಳಲಾರದೆ ನೆಲಕ್ಕುರುಳಿ ಬಿದ್ದಿದ್ದಾಳಂತೆ. ಇದೇ ರೀತಿ ತೃಣಾವರ್ತ ಎಂಬ ರಾಕ್ಷಸನನ್ನು ಸಂಹಾರ ಮಾಡಿದ್ದಾನೆ. ಶಕಟಾಸುರ ಬಂಡಿಯ ರೂಪದಲ್ಲಿ ಬಂದ ಆತನನ್ನ ಪಾದದಿಂದ ಒತ್ತು ಪುಡಿ ಪುಡಿ ಮಾಡಿ ಸಂಹಾರ ಮಾಡಿದ್ದಾನಂತೆ. ಸ್ವಲ್ಪ ದಿನಗಳು ಕಳೆದ ನಂತರ ಈ ಮಕ್ಕಳಿಗೆ, ಅಂದರೆ ರೋಹಿಣಿಯ ಗರ್ಭದಲ್ಲಿ ಜನಿಸಿರ್ತಕ್ಕಂತಹ ಶಿಶುವಿಗೆ ನಂದಗೋಪನ ಮಗನಾಗಿರ್ತಕ್ಕಂಥ ಈ ಜಗದೊಡೆಯನಿಗೆ ನಾಮಕರಣವನ್ನ ಮಾಡಬೇಕು ಅಂತ ಹೇಳಿ ಗರ್ಗರಾಚಾರ್ಯರನ್ನ ಕರೆಸಿದ್ದಾರಂತೆ. ವಾದಿರಾಜರಂತಾರೆ, ನಾಮ ಕುರ್ವಂತಿ ಮಮೇತಿ ನೂನಂ ಸಪೂತನಾದೀನ್ ವಿನಿಹತ್ಯ ಮಾತು ಅಂತ. ಅಂದ್ರೆ ನಾಮ ಕುರ್ವಂತಿ, ನನಗೆ ಹೆಸರಿಡ್ಲಿಲ್ಲ ಅಂತಕ್ಕಂಥ ಕೋಪಕ್ಕೆ ಪರಮಾತ್ಮ ತನಗೆ ತಾನೇ ಹೆಸರಿಟ್ಕೊಂಡನೋ ಏನೋ ಅಂತ. ಯಾವ ಹೆಸರಿಟ್ಕೊಂಡ? ಪೂತನ ಸಂಹಾರಕಾಯ ನಮಃ, ಶಕಟಾಸುರ ಭಂಜಕಾಯ ನಮಃ, ತೃಣಾವರ್ತಾಯ ನಮಃ ಅಂತ ನಾವೇನು ಸ್ಮರಣೆ ಮಾಡ್ತೀವಲ್ಲ, ವಿಶ್ವಂಭರಾಯ ನಮಃ ಅಂತ ತನಗೆ ಹೆಸರಿಡ್ಲಿಲ್ಲ ಅಂತ ಹೇಳಿ ಸಪೂತನಾದೀನ್ ವಿನಿಹತ್ಯ ಮಾತು ಅಂತ ಹೇಳ್ತಾರೆ. ಹಾಗಿರುವಾಗ ಅಂತಹ ಬಹೂನಿ ನಾಮಾನಿ ಬಬಾನಿ ಬಾಲಹ, ಬಹಳವಾದಂತಹ ಹೆಸರುಗಳನ್ನ, ಬಹಳ ಹೆಸರುಗಳನ್ನ ತನಗೆ ತಾನೇ ಆ ಪರಮಾತ್ಮ ಇಟ್ಕೊಂಡ ಅಂತ ಹೇಳ್ತಾರೆ. ಇಲ್ಲೇನಾಗಿದೆ ಎಂದರೆ, ಗರ್ಗರಾಚಾರ್ಯರನ್ನ ಕರೆಸಿ ನಂದಗೋಪನ ಮಗುವಾಗಿರ್ತಕ್ಕಂತಹ ಜಗದೊಡೆಯನಿಗೆ ಕೃಷ್ಣ ಎಂದು ನಾಮಕರಣ ಮಾಡಿದ್ದಾರೆ. ರೋಹಿಣಿಯ ಗರ್ಭದಲ್ಲಿ ಜನಿಸಿರ್ತಕ್ಕಂತಹ ಮಗುವಿಗೆ ಬಲರಾಮ ಎಂದು ನಾಮಕರಣ ಮಾಡಿದ್ದಾರೆ. ಈಗಿನ ಕಾಲದಲ್ಲಿ ನಾವು ಸಹ ನಾಮಕರಣವನ್ನು ಮಾಡ್ತೇವೆ, ಒಳ್ಳೊಳ್ಳೆಯ ಹೆಸರುಗಳನ್ನು ಇಡ್ತೇವೆ. ಹಿರಿಯರ ಹತ್ರ ಕೇಳಿ, ಗುರು ಹಿರಿಯರ ಹತ್ರ ಕೇಳಿ, ಮನೆಯಲ್ಲಿದ್ದಂತಹ ಪುರೋಹಿತರ ಹತ್ರ ಎಲ್ಲ ಕೇಳಿ ಇಡ್ತೀವಿ. ಪಾರ್ವತಿ ಅಂತ ಇಟ್ಟಿರ್ತೀವಿ, ಆದರೆ ಅಷ್ಟುದ್ದ ಕರೆಯೋಕ್ಕಾಗೋದಿಲ್ಲ ಅಂತ ಅದನ್ನು ಚಿಕ್ಕದು ಮಾಡ್ಕೊಂಡ್ಬಿಡೋದು. ಪಾರ್ವತಿ ಅಂತಿದ್ರೆ ಪಾತಿ, ಸರಸ್ವತಿ ಅಂತಿದ್ರೆ ಸಾತಿ, ಅಕಸ್ಮಾತ್ ಕೋಮಲವತಿ ಅಂತಿದ್ಬಿಟ್ರೆ ಕೋತಿ. ಇಂತಹ ಪರಿಸ್ಥಿತಿ ಬಂದಿದೆ ಈಗಿನ ಕಾಲದಲ್ಲಿ. ಆ ಪರಮಾತ್ಮನ ಹೆಸರನ್ನ ಇಟ್ಟಿರೋದು ಏನಕ್ಕೋಸ್ಕರವಾಗಿ ಅಂತಂದ್ರೆ, ಆ ಮೂಲಕವಾದರೂ ಪರಮಾತ್ಮನ ನಾಮಸ್ಮರಣೆ ನಮ್ಮ ಬಾಯಿಗೆ ಬರಲಿ, ನಮ್ಮ ಜಿಹ್ವೆಗೆ ಬರಲಿ ಅಂತ. ಹಾಗಿರುವಾಗ ಪೂಜ್ಯ ಶ್ರೀಪಾದಂಗಳವರ ಚರಣಾರವಿಂದಗಳಿಗೆ ನಮಿಸುತ್ತಾ ಹರಿಕಥೆಯನ್ನ ಮುಂದುವರಿಸ್ತೇನೆ. ಇಲ್ಲಿ ಗರ್ಗರಾಚಾರ್ಯರು ನಾಮಕರಣವನ್ನ ಮಾಡಿದ್ದಾರಂತೆ. ತದನಂತರದಲ್ಲಿ ಆ ಪುಟ್ಟ ಬಾಲಕ ತನ್ನ ಬಾಲ ಲೀಲೆಯನ್ನ ತೋರ್ತಿದ್ದಾನಂತೆ ಜಗದೊಡೆಯ ಶ್ರೀಕೃಷ್ಣ ಪರಮಾತ್ಮ. ಈತನ ಬಾಲ ಲೀಲೆಯನ್ನು ಎಷ್ಟು ಬಣ್ಣಿಸಿದ್ರೂ ಸಹ ಸಾಲದು. ಎಲ್ಲ ಗೋಪಿಯರು ಬಂದ್ಬಿಟ್ಟಿದ್ದಾರಂತೆ. ಯಶೋದೆ ಹತ್ರ ಕಂಪ್ಲೇಂಟ್ ಹೇಳಲಿಕ್ಕೆ, ದೂರು ಸಲ್ಲಿಸಲಿಕ್ಕೆ ಬಂದ್ಬಿಟ್ಟಿದ್ದಾರೆ. ಒಬ್ಳಂತಾಳಂತೆ, ಏನಮ್ಮ ನಿನ್ನ ಮಗ ನಮ್ಮ ಮನೆಗೆ ಬಂದು ಏನ್ ಮಾಡ್ದ ಗೊತ್ತಾ, ನಮ್ಮ ಮನೇಲಿ ಪೂಜೆ ಇತ್ತು, ಇವತ್ತು ಬರಬೇಡ ಅಂತ ಹೇಳಿದ್ವಿ. ನಿನ್ನ ಮಗ ಕೃಷ್ಣ ಬಂದು ಅವನೇ ಪೂಜೆ ಕೂತ್ ಬಿಟ್ಟಿದ್ದ. ಪಾಪ ಈ ಮನೆಯವ್ರು ಯಾರೋ ಅರ್ಚಕರು ಬರ್ತಾರೆ ಅಂತ ಪೂಜೆಗೆಲ್ಲ ಸಿದ್ಧ ಮಾಡ್ಕೊಂಡಿದ್ದಾರೆ. ಬಂದು ನೋಡಿದ್ರೆ ಬಂದು ಕೂತಿರೋರು ಕೃಷ್ಣಾಚಾರ್ಯರು ಬಂದು ಕೂತಿದ್ದಾರೆ. ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾನೆ. ತನ್ನ ಬಂಧು ಬಳಗ, ತನ್ನ ಮಿತ್ರರನ್ನೆಲ್ಲ ಕರ್ಕೊಂಡು ಬಂದಿದ್ದಾನೆ. ಪಂಚಾಮೃತವನ್ನ ಮಾಡ್ತೀನಿ ಅಂತ ಹೇಳಿ ಎಲ್ಲವನ್ನ ತರಿಸಿಕೊಂಡ. ಆ ಮನೆಯವರು ಪಾಪ ಹಾಲು ಮೊಸರು ಬೆಣ್ಣೆ ಉಳಿದ್ರೆ ಸಾಕು ಅಂದ್ಕೊಂಡಿದ್ದ. ಈ ಕೃಷ್ಣ ಅದಕ್ಕೆ ಪ್ಲಸ್ ಬಾಳೆಹಣ್ಣನ್ನು ಸೇರಿಸ್ಕೊಂಡ, ಪಂಚಾಮೃತವನ್ನ ಮಾಡ್ತೀನಿ ಅಂತ. ಇವರೆಲ್ಲ ಮನೆಯವರು ನೋಡ್ತಿದ್ದಾರೆ, ಏನೋ ಆರ್ಡಿನರಿ ಪಂಚಾಮೃತ ಮಾಡ್ತಾನೆ ಕೃಷ್ಣ ಅಂತಂದ್ರೆ ವಾದಿರಾಜರು ಹೇಳ್ತಾರೆ, ಪ್ರಗೃಹ್ಯ ಗಂಟಾಮ ಪರೆ
ಅಪರೇಣ ಪಾತ್ರಂ ಕರೇಣ ಚಾನ್ಯೇನ ಭಯಪಿಬಂತಂ ನಿಶಮ್ಯ ಮಿತ್ರಾಣಿ ಚ ತರ್ಪಯಂತ ಸುವಿಸ್ಮಿತ ಕಾಪಿ ಬಭೂವ ತೂಷ್ಣೀಂ ಅಂತಾರೆ. ಪ್ರಗೃಹ್ಯ ಗಂಟಾಂ, ಒಂದು ಕೈಯಲ್ಲಿ ಗಂಟೆಯನ್ನು ಹಿಡಿದಿದ್ದಾನೆ. ಅಪರೇಣ ಪಾತ್ರಂ, ಮತ್ತೊಂದು ಕೈಯಲ್ಲಿ ಪಾತ್ರೆಯನ್ನು ಹಿಡಿದಿದ್ದಾನಂತೆ, ಕುಡಿತಾ ಇದ್ದಾನಂತೆ. ಆ ಪಂಚಾಮೃತವನ್ನು ಒಂದು ಕೈಯಲ್ಲಿ ಪಾನ ಮಾಡ್ತಿದ್ದಾನೆ, ಮತ್ತೊಂದು ಕೈಯಲ್ಲಿ ಮಿತ್ರರಿಗೆ ಹಂಚುತ್ತಿದ್ದಾನಂತೆ. ಇವೆಲ್ಲ ಕಾರ್ಯಗಳನ್ನು ಒಟ್ಟಿಗೆ ಮಾಡ್ತಾ ಇದ್ದಾನಂತೆ ಆ ಕೃಷ್ಣ ಪರಮಾತ್ಮ. ಇದನ್ನ ಒಂದೇ ಶ್ಲೋಕದಲ್ಲಿ ವರ್ಣಿಸುತ್ತಿದ್ದಾರಂತೆ. ಪ್ರಗೃಹ್ಯ ಗಂಟಾಂ ಅಪರೇಣ ಪಾತ್ರಂ ಕರೇಣ ಚಾನ್ಯೇನ ಪಯಪಿಬಂತಂ ನಿಶಮ್ಯ ಮಿತ್ರಾಣಿ ಚ ತರ್ಪಯಂತಾಂ ಸುವಿಸ್ಮಿತ ಕಾಪಿ ಬಭೂವ ತೂಷ್ಣೀಂ ಅಂತ ಹೇಳ್ತಾರೆ. ಮತ್ತೊಬ್ಬಾಕೆ ಅಂದ್ಲಂತೆ, ನಮ್ಮನೆಗೆ ಬಂದು ಏನ್ ಮಾಡ್ದ ಗೊತ್ತಾ ಅಂತ. ಅಲ್ಲ, ಕೃಷ್ಣ ಪಂಚಾಮೃತ ಮಾಡ್ದ ಅಂತ ನಾವು ಕೇಳ್ತೀವಿ. ನಾವು ಈಗಿನ ಕಾಲದಲ್ಲಿ ಪಂಚಾಮೃತ ಕೊಡ್ತೀವಿ, ಆದ್ರೆ ಕೃಷ್ಣನಿಗೆ ಕೊಡೋದಿಲ್ಲ. ಯಾಕೆ ಹೇಳಿ? ಕೃಷ್ಣ ಅವನಿಗವನೇ ಕುಡ್ಕೊಂಡ್ಬಿಡ್ತಾನೆ ಅಂತ ಹೇಳಿ ರಾಯರಿಗೆ ಪಂಚಾಮೃತವನ್ನ ಕೊಡ್ತೀವಿ. ಅದೇ ರೀತಿ ಇಲ್ಲಿ ಕೃಷ್ಣ ಪಂಚಾಮೃತ ಪಾನವನ್ನ ಮಾಡಿದಂತಹ ಲೀಲೆಯನ್ನ ಗೋಪಿಯರು ಬಂದು ಯಶೋದೆಗೆ ಹೇಳ್ತಾ ಇದ್ದಾರಂತೆ. ಒಬ್ಳಂತಾಳಂತೆ, ಈ ಗೋಪಿಯರೆಲ್ಲ ಹೇಳ್ತಾ ಇದ್ದಾರೆ, ಗೋಪಿ ಕೇಳಿನ ಮಗ ಜಾರ ಅವ ಚೋರ ಸುಕುಮಾರ, ಗೋಪಿ ಕೇಳಿನ ಮಗ ಜಾರ ಅವ ಚೋರ ಸುಕುಮಾರ. ದಾಸರಂತಾರೆ, ಗೋಪಿ ನಿನ್ನ ಮಗ ಜಾರ ಚೋರ ಅಂತ ವರ್ಣಿಸ್ತಾರಲ್ಲ, ನಾವು ಸಹ ಕೃಷ್ಣನನ್ನ ಹಾಗೆ ವರ್ಣನೆ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಕೃಷ್ಣನನ್ನ ಕಳ್ಳ ಅಂತ ಯಾಕೆ ನಾವು ವರ್ಣಿಸ್ಬೇಕು ಅಂತಂದ್ರೆ, ಅದಕ್ಕೆ ದಾಸರು ಹೇಳೋದು, ಚೋರತ್ವವನ್ನು ಮಾಡಿದ ಪಾಪಗಳಿಗೆ ನವನೀತ ಚೋರನೆಂದರೆ ಸಾಕು, ಕ್ರೂರತ್ವವನ್ನು ಮಾಡಿದ ಪಾಪಗಳಿಗೆ ಮಾವನ ಕೊಂದವನೆಂದರೆ ಸಾಲದೆ, ಜಾರತ್ವವನ್ನು ಮಾಡಿದ ಪಾಪಗಳಿಗೆ ಹೇ ಗೋಪಿ ಜನಜಾರನೆಂದರೆ ಸಾಕು, ಇಂತಿರ್ಪ ಮಹಿಮೆಯಲ್ಲಿ ಒಂದನಾದರೂ ನೆನೆವವಗೆ ಸತತ ಸಲಹುವನು ಶ್ರೀಕೃಷ್ಣ ಅಂತ ಹೇಳ್ತಾರೆ. ಚೋರತ್ವವನ್ನು ಮಾಡಿದ ಪಾಪಗಳಿಗೆ ನವನೀತ ಚೋರನೆಂದರೆ ಸಾಕು ಅಂತ. ಅದಕ್ಕೆ ಈಗಿನ ಕಾಲದವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನವನೀತ ಚೋರ ಅಂತ ಹೇಳಿ ಕೃಷ್ಣ ಮಠದ ಮುಂದೆನೆ ಚಪ್ಪಲಿ ಕತ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಹರಿಕತೆಯಲ್ಲಿ ಒಂದು ಮಾತಿದೆ, ಕೃಷ್ಣ ರಾಮ ನಡೆದ ಹಾಗೆ ನಡಿ, ಕೃಷ್ಣ ನುಡಿದ ಹಾಗೆ ನುಡಿ ಅಂತ. ಕೃಷ್ಣ ಏನನ್ನ ನುಡ್ದ? ಗೀತಾ ಒಂದು ವಿಶ್ವಗೀತಾ ಪರ್ಯಾಯ ನಡೀತಾ ಇದೆ, ಭಗವದ್ಗೀತೆಯನ್ನ ನುಡ್ದ. ರಾಮ ಹೇಗೆ ನಡೆದ? ಏಕಪತ್ನಿ ವ್ರತಸ್ಥನಾಗಿದ್ದ, ಧರ್ಮ ಪಾಲನೆಯನ್ನ ಮಾಡ್ದ. ರಾಮ ನಡೆದ ಹಾಗೆ ನಡಿ, ಕೃಷ್ಣ ನುಡ್ದ ಹಾಗೆ ನುಡಿ ಅಂತ. ಇವರೆಲ್ಲ ಹೇಳ್ತಾರೆ, ಅದೆಲ್ಲ ಆಗಲ್ಲ ಸ್ವಾಮಿ, ಬೇಕಾದ್ರೆ ಕೃಷ್ಣ ನಡ್ದಂಗೆ ನಡಿತೀವಿ. ರಾಮಂತರ 14 ವರ್ಷ ವನವಾಸಕ್ಕೆ ಹೋಗಿ ಅದೆಲ್ಲ ಆಗಲ್ಲ, ಕೃಷ್ಣ ನಡ್ದಾಗ ನಡಿ ಅಂದ್ರೆ ನಡಿತೀವಿ. ಕೃಷ್ಣ ಅಲ್ಲಿ ಕದ್ದ, ಇಲ್ಲಿ ಬೆಣ್ಣೆ ಕದ್ದ, ಅಲ್ಲಿ ಬೆಣ್ಣೆ ತಿಂದ, ಕೇಳಕ್ಕೂ ಚಂದ ಮಾಡ್ಲಿಕ್ಕೂ ಚಂದ ಅಂತ. ಅದಕ್ಕೆ ಹಿರಿಯರು ಹೇಳ್ತಾರೆ, ಆಯ್ತಪ್ಪ ನೀನು ಅದನ್ನೇ ಮಾಡು, ನೀನು ಬೆಣ್ಣೆ ಕದಿ. ಆದ್ರೆ ಕೃಷ್ಣ ಏನ್ ಮಾಡ್ದ? ಮೊದಲು ಪೂತನಿ ವಿಷ ಕುಡ್ದ. ನೀನು ವಿಷ ಕುಡಿ, ಬದುಕಿದ್ರೆ ಮುಂದಿನ ಕಾರ್ಯ ಮಾಡು ಅಂತಾರೆ. ಇಲ್ಲಿ ಎಲ್ಲರೂ ಹೇಗೆ ಗೋಪಿಯರೆಲ್ಲ ವರ್ಣಿಸ್ತಿದ್ದಾರೆ, ನಾವು ಹಾಗೆ ವರ್ಣನೆ ಮಾಡ್ಬೇಕಂತೆ. ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ ಕಥಿತ ಪೃಥುವ್ಯಾಮ್ ಅಂತ ಕೃಷ್ಣಾಮೃತ ಮಹಾಣದಲ್ಲಿ ಹೇಳ್ತಾರೆ. ಪ್ರಸಿದ್ಧ ಚೋರ, ಪ್ರಸಿದ್ಧ ಕಳ್ಳ ಈತ. ಆತನ ಸ್ಮರಣೆಯನ್ನ ಮಾಡಿದ್ರೆ ಅನೇಕ ಜನ್ಮಾರ್ಜಿತ ಪಾಪ ಸಂಚಯ, ಅನೇಕ ಜನ್ಮದಿಂದ ಮಾಡಿದಂತಹ ಪಾಪಗಳೆಲ್ಲ ಹರತ್ಯ ಶೇಷಿ ಅಂತ ಹೇಳ್ತಾರೆ. ಎಲ್ಲವೂ ಒಂದು ಶೇಷವು ಉಳಿಯದಂತೆ ನಾಶವಾಗ್ಬಿಡುತ್ತೆ ನಮ್ಮ ಪಾಪ ಅಂತ. ಹಾಗಿರುವಾಗ ಅಂತಹ ಕೃಷ್ಣನನ್ನ ಇವರೆಲ್ಲರೂ ಜರಿತಿದ್ದಾರಂತೆ. ಮತ್ತೊಬ್ಬಾಕೆ ಹೇಳ್ತಾಳೆ, ನಮ್ಮನೆಗೆ ಏನ್ ಬಂದ್ ಮಾಡ್ದ ಗೊತ್ತಾ ಈ ಕೃಷ್ಣ? ಕೈಯಲ್ಲಿ ಬೆಣ್ಣೆ ಮುದ್ದೆ ಹಿಡ್ಕೊಂಡಿದ್ದ. ಏಯ್ ಯಾಕೋ ನಮ್ಮನೆಗೆ ಬಂದೆ ಅಂದ್ರೆ, ಅಯ್ಯೋ ಸಾರಿ ಆಂಟಿ, ನಮ್ಮನೆ ಅನ್ಕೊಂಡು ಬಂದ್ಬಿಟ್ಟೆ ಅಂತಾನೆ ಕೃಷ್ಣ. ಅಲ್ಲ, ಈ ಹೌಸಿಂಗ್ ಬೋರ್ಡ್ನವ್ರು ಮನೆ ಕಟ್ಸಿರ್ತಾರೆ, ಎಲ್ಲ ಮನೆಗಳು ನೋಡಕ್ ಒಂದೇ ತರ ಇರುತ್ತೆ. ಅಪ್ಪಿ ತಪ್ಪಿ ರಾತ್ರಿ ಏನೋ ಹೆಚ್ಚು ಕಡಿಮೆ ಮಾಡ್ಕೊಂಡ್ ಬಂದ್ಬಿಟ್ರೆ ಗೊತ್ತೇ ಆಗೋದಿಲ್ಲ ನಮ್ಮ ಮನೆ ಯಾವುದು ಬೇರೆಯವ್ರ ಮನೆ ಯಾವುದು ಅಂತ. ಈ ಕೃಷ್ಣ ಹೇಳ್ತಾನಂತೆ, ಅಯ್ಯೋ ಸಾರಿ ಆಂಟಿ, ನಮ್ಮನೆ ಅನ್ಕೊಂಡು ಬಂದ್ಬಿಟ್ಟೆ. ಸರಿ ಕಣಪ್ಪ, ಮಿಸ್ ಆಗಿ ಬಂದೆ. ಈ ಕೈಯಲ್ಲಿ ಬೆಣ್ಣೆ ಯಾಕೆ ಹಿಡ್ಕೊಂಡಿದ್ಯಾ? ಹಸ್ತಕ್ಕಿಂ ನವನೀತ ಭಾಜನ ಮುಖೇ ನ್ಯಸ್ತಸ್ತ್ವಯಾ ಶ್ರೀಪತೆ ದೃಪ್ತಪ್ರಸ್ತರ ಸಂಹಿತಾತಿ ಕಠಿಣ ಅವಸ್ಥಾಂತರಯಾ ಗೃಹೇ. ಈ ಕೃಷ್ಣ ಅದಕ್ಕೆ ಉತ್ತರ ಕೊಡ್ತಾನೆ, ಸಂಹಿತ ಅತಿ ಕಠಿಣ. ನಿನ್ನ ಹೃದಯ ಇದೆಯಲ್ಲ ಅದು ಬಹಳ ಕಠಿಣವಾದದ್ದು. ಅಂತಹ ಕಠಿಣ ಹೃದಯದವಳ ನಿನ್ನ ಮನೆಯಲ್ಲಿ ಕಠಿಣ ಮನಸ್ಕರಿರ್ತಕ್ಕಂತಹ
ಮನೆಯಲ್ಲಿ ಈ ಬೆಣ್ಣೆ ಅನ್ನೋದು ಕೋಮಲವಾದದ್ದು, ಅದಿರಬಾರ್ದು. ಆದ್ದರಿಂದ ನಾನು ಮ್ಯಾಚಿಂಗ್, ಇದು ಮ್ಯಾಚಿಂಗ್, ಅದಕ್ಕೆ ಎತ್ಕೊಂಡೆ. ಈಕೆ ಅಂತಾಳಂತೆ, ಹೌದಪ್ಪ ಮ್ಯಾಚಿಂಗ್ ಅಂತಿದ್ಯಾ, ನೀನು ಎಂತಹ ಸ್ವಭಾವದವನು ಅಂತ ನನಗೆ ಗೊತ್ತಿಲ್ವಾ? ಅಲ್ಲ, ನೀನು ಮೃದು ಸ್ವಭಾವ ಅಂತ ಹೇಳ್ಕೊಳ್ತಿದ್ಯಾ, ಆದರೆ ನೀನು ಚಿಕ್ಕ ಮಗುವಾಗಿದ್ದಾಗಲೇ ಕೇವಲ ಒಂದು ಕಾಲಿನಲ್ಲಿ ಒದ್ದಿ ಬಂಡಿಯನ್ನೇ ಪುಡಿ ಮಾಡಿದ್ದೆ. ನೀನು ಕಠಿಣ ಸ್ವಭಾವದವನು, ಮೃದು ಹೃದಯ ಅಂತ ಯಾರು ಹೇಳಿದ್ದು? ಆಗ ಕೃಷ್ಣ ಹೇಳ್ತಾನಂತೆ, ನಿನಗೆ ಪೂರ್ತಿ ವಿಚಾರ ಗೊತ್ತಿಲ್ಲ. ನಾನು ಪುಟ್ಟ ಮಗುವಾಗಿರ್ಬೇಕಾದ್ರೆ ನೀನು ಬಂದು ನಮ್ಮಮ್ಮನಿಂದ ಕಿತ್ಕೊಂಡು ನನ್ನ ಎತ್ಕೋತಿದ್ದೆ ನೋಡು, ಆಗ ನಾನು ನಿನ್ನ ಎದೆಗೆ ಒದಿತಾ ಇದ್ದೆ. ನಿನ್ನ ಎದೆ ಕಠೋರ, ನಾನಲ್ಲಿಗೆ ಒದ್ದಿದ್ದರಿಂದ ನನ್ನ ಕಾಲು ಕಠೋರ, ಮಿಕ್ಕ ಎಲ್ಲ ದೇಹ ಮೃದು ಸ್ವಭಾವ ಅಂತ ಹೇಳ್ತಾನಂತೆ ಕೃಷ್ಣ. ಅಂತಹ ಒಂದು ಕೃಷ್ಣನ ಚೇಷ್ಟೆಗಳು ಇಡೀ ಆ ಗೋಕುಲದಲ್ಲಿ ಎಲ್ಲಿ ಹೋದ್ರೂ ಕೃಷ್ಣನದ್ದೇ ಮಾತುಕತೆ. ನಮ್ಮನೇಲಿ ಹೆಂಗೆ ಬೆಣ್ಣೆ ಕದ್ದ ಗೊತ್ತಾ ಅಂತ. ಮತ್ತೊಬ್ಬಾಕೆ ಅಂತಾಳೆ, ಅಯ್ಯೋ ನಮ್ಮನೆ 2 kg ಬೆಣ್ಣೆ ಕದ್ದ, ಪಕ್ಕದ ಮನೇಲಿ 4 kg ಕದ್ದಂತೆ ಅಂತ ಹೇಳಿ ಇಡೀ ನಂದ ಗೋಕುಲದಲ್ಲಿ ಕೃಷ್ಣನ ಬಾಲಲೀಲೆಯನ್ನೇ ವರ್ಣಿಸ್ತಾ ಇದ್ರಂತೆ. ಅಂತಹ ಆ ಜಗದೊಡೆಯ ಕೃಷ್ಣನ ಒಂದು ಲೀಲೆಯನ್ನ ಎಷ್ಟು ಬಣ್ಣಿಸಿದ್ರೂ ಸಹ ಸಾಲದು. ವಾದಿರಾಜರು ಕೇವಲ ಲೀಲೆಯನ್ನ ಬಣ್ಣಿಸಿದ್ದು ಮಾತ್ರವಲ್ಲ, ಪ್ರತಿಯೊಂದು ಶ್ಲೋಕದಲ್ಲೂ ಆ ಭಗವಂತನ ಒಂದೊಂದು ತತ್ವವನ್ನ ಹೇಳ್ತಾರೆ. ಒಬ್ಬಾಕೆಯ ಮನೆಗೆ ಹೋಗಿದ್ದಾನೆ, ಬಿಸಿ ಬಿಸಿ ಕುದಿಯೋ ಹಾಲು, ಕೃಷ್ಣ ಹೇಗೆ ಕುಡಿತಾನೆ ನೋಡೋಣ ಅಂತ ಕುದಿಯೋ ಹಾಲನ್ನ ಇಟ್ಟಿದ್ರೆ ಕೃಷ್ಣ ಬಂದು ಒಂದೇ ಸಲ ಅದನ್ನ ಗಟಗಟ ಅಂತ ಕುಡಿದು ಮುಗಿಸ್ಬಿಟ್ನಂತೆ. ಅಲ್ಲಿ ಹೇಳ್ತಾರೆ, ಒಲೆಯ ಮೇಲೆ ಇಟ್ಟಿದ್ದ ಹಾಲ ಶ್ರೀಕೃಷ್ಣ ಕುಡಿದು ಹೋದ, ಸುಡುವ ಹಾಲು ಬಾಯಿ ತೆರೆದು ಕುಡಿದರು ಜಿಹ್ವೆ ಸುಡಲೇ ಇಲ್ಲ. ಜಲದಿ ಗೊಡೆಯ ಶ್ರೀ ವರುಣ ದೇವ ನಿನ್ಸುತನ ಬಾಯೊಳಿಹನೆ, ಅಹುದು ಸಾಕ್ಷಿ ಶ್ರೀ ಭಾಗವತವು ನೀ ಕೇಳೆ ಗೋಪಿಯಮ್ಮ ಅಂತ ಹೇಳ್ತಾರೆ. ಭಾಗವತವೇ ಸಾಕ್ಷಿ, ಜಲದಿ ಗೊಡೆಯನಾಗಿರ್ತಕ್ಕಂಥ ವರುಣ ದೇವ ನಿನ್ನ ಮಗನ ಬಾಯಲ್ಲಿದ್ದಾನಂತ ಕೇಳ್ತಾರೆ. ಖಂಡಿತವಾಗಲೂ ಸತ್ಯ ಅದು. ಇನ್ನೊಬ್ರು ಹೇಳ್ತಾರಂತೆ, ಕಿಮಸ್ತಿ ಭೂತವು ನಿವಸಂತಿ ಕುಕ್ಷವು ಅಂತ ಕೇಳ್ತಾರೆ. ಏನು ನಿನ್ನ ಮಗನ ಹೊಟ್ಟೆಯಲ್ಲಿ ಏನಾದರೂ ಭೂತ ಗೀತ ಸೇರ್ಕೊಂಡಿದೆಯೇನಮ್ಮ, ಗಡಿಗೆ ಗಡಿಗೆ ಬೆಣ್ಣೆ ತಿಂತಾನೆ. ಹೌದು, ಖಂಡಿತವಾಗಿಯೂ ಭೂತ ಮಾತ್ರ ಅಲ್ಲ, ಇಡೀ ವಿಶ್ವವಿರೋದೇ ಅವನೊಳಗಡೆ. ಹಾಗಿರುವಾಗ ಅಂತಹ ಕೃಷ್ಣ ಮತ್ತೊಬ್ರು ಹೇಳ್ತಾರಂತೆ, ಅಸ್ಯ ನೇತ್ರೆ ಕಿಲ ಪುಷ್ಪವಂತವಂತ ಕೇಳ್ತಾರೆ. ನಿನ್ನ ಮಗನ ಕಣ್ಣಿನಲ್ಲಿ ಏನು ಸೂರ್ಯ ಚಂದ್ರರಿದ್ದಾರ ಅಂತ. ಖಂಡಿತವಾಗಿ ಹೌದು, ಪರಮಾತ್ಮನ ಕಣ್ಣಿನಲ್ಲಿ ಇರ್ತಕ್ಕಂಥದ್ದು ಸೂರ್ಯ ಚಂದ್ರರೇ. ಹಾಗಿರುವಾಗ ಅಂತಹ ಕೃಷ್ಣ ತನ್ನ ಬಾಲ ಲೀಲೆಯನ್ನೆಲ್ಲ ತೋರ್ತಿದ್ದಾನೆ. ಇದೆಲ್ಲದರ ಮಧ್ಯದಲ್ಲಿ ಯಶೋದೆಯ ಪುಣ್ಯವನ್ನು ನಾವು ಸ್ಮರಿಸಲೇಬೇಕು. ಯಶೋದೆ ಆ ಪುಟ್ಟು ಕಂದಮ್ಮನನ್ನ ಆಟ ಆಡಿಸ್ತಾ ಇದ್ಲಂತೆ. ಆ ಮಗು ಓಡೋಡಿ ಬರ್ತಿತ್ತಂತೆ, ಓಡಿ ಓಡಿ ಬಂದು ಹಣೆಗೆ ಮುತ್ತನ್ನ ಕೊಡ್ತಿತ್ತಂತೆ. ಹೇಗೆ ಓಡಿ ಬರ್ತಿತ್ತು ಅಂತ ದಾಸರದನ್ನ ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಓಡಿ ಓಡಿ ಬಂದು ಹಣಿಗೆ ಡಿಡಿಕ್ಕ 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 ಎಂದು ಕಿರಣ ಮುಕುಟ ಧರಿಸಿದ ಶಿರದಲ್ಲಿ, ಕಿರಣ ಮುಕುಟ ಧರಿಸಿದ ಶಿರ, ಸರಿ 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 ನಾಡು ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ. ಓಡಿ ಓಡಿ ಬಂದು ಹಣೆಗೆ ಮುತ್ತನ್ನ ಕೊಡ್ತಿದ್ಲಂತೆ. ದಾಸರು ಹೇಳ್ತಾರೆ, ಏನು ಸುಕೃತವೋ ಯಶೋದೆ ಅಂತ. ಗಂಗಾ ಜನಕಗೆ ಗಡಿಗೆ ನೀರೆರವಳಂತೆ. ಆ ಗಂಗಗೆ ಜನಕ ಈತ. ಗಂಗಾ ವಿಷ್ಣು ಪಾದೋದ್ಭವ ಈಕೆ. ಅಂತಹ ಗಂಗಾ ಆಳಿಗೆ ಜನಕ ಈತ. ಗಂಗಾ ಜನಕಗೆ
ಗಡಿಗೆ ನೀರೆರವಳಂತೆ ಮಂಗಳಾಂಗದ ಶೃಂಗರಿಪಳಂತೆ. ನೋಡಿ, ಜಗದೊಡೆಯನನ್ನ ಶೃಂಗಾರ ಮಾಡ್ತಕ್ಕಂಥ ಒಂದು ಪುಣ್ಯ ಇದೆ ಅಂತಂದ್ರೆ ಅದು ಯಶೋಧಾದೇವಿಯ ಒಂದು ಪುಣ್ಯ ಅಂತ ಹೇಳಬಹುದು. ಈಗಿನ ಕಾಲದಲ್ಲೂ ನಮ್ಮ ಹಿರಿಯರು ಮನೇಲಿ ಪುರೋಹಿತರು ಏನಾದರೂ ಶುಭ ಕಾರ್ಯ ಇದ್ರೆ ಹೇಳ್ತಿರ್ತಾರೆ, ಒಂಚೂರು ಗಡಿಗೆ ನೀರು ಮಾಡ್ಕೊಂಡು ಬನ್ನಿ ಅಂತ. ನಮ್ಗೆ ಈಗಿನ ಕಾಲದಲ್ಲಿ ಎಷ್ಟೋ ಜನಕ್ಕೆ ಗಡಿಗೆ ಹೋಗ್ಲಿ, ಗಡಿಗೆ ನೀರಲ್ಲ, ಗಡಿಗೆ ಅಂದ್ರೆ ಏನು ಅಂತಾನೆ ಗೊತ್ತಿರೋದಿಲ್ಲ. ಗಡಿಗೆ ನೀರಂದ್ರೆ ಅಲ್ಲೇ ಯಾವುದೋ ಹೋಗಿ ಜಗ್ಗೋ ಮಗ್ಗಲ್ಲ ಬಾತ್ರೂಮಿಂದ ಎತ್ಕೊಂಡ್ ಬಂದ್ರು ಅಂಥ ಪರಿಸ್ಥಿತಿಗೆ ತಲುಪಿಬಿಟ್ಟಿದ್ದೀವಿ. ಇಲ್ಲಿ ಈಕೆ ಗಂಗಾ ಜನಕೆಗೆ ಗಡಿಗೆ ನೀರೆರವಳಂತೆ ಅಂತ, ಆ ಮಂಗಳಾಂಗನನ್ನ ಭೂಮಂಡಲ ಕೊಡೆಯನನ್ನ ಶೃಂಗರಿಪಳಂತೆ. ಏನು ಧನ್ಯಳೋ ಯಶೋದೆ, ಏನು ಸುಕೃತವ ಮಾಡಿದಳೋ ಯಶೋದೆ ಅಂತ ದಾಸರು ವರ್ಣಿಸ್ತಾರೆ. ಅಂತಹ ಶ್ರೀಕೃಷ್ಣ ಇವರೆಲ್ಲರೂ ನಂದ ಗೋಕುಲದಿಂದ ಬೃಂದಾವನಕ್ಕೆ ಬಂದಿದ್ದಾರಂತೆ. ಬೃಂದಾವನದಲ್ಲೂ ಸಹ ಅನೇಕ ರಾಕ್ಷಸರು ಸಂಹಾರವನ್ನ ಮಾಡ್ತಿದ್ದಾನೆ ಕೃಷ್ಣ. ಬಕಾಸುರ, ಅಗಾಸುರ ಮೊದಲಾದಂತಹ ರಾಕ್ಷಸರನ್ನ ಸಂಹಾರ ಮಾಡ್ತಿದ್ದಾನೆ. ಜೊತೆಗೆ ತನ್ನ ಭಕ್ತರಿಗೆ ಒಳಿತನ್ನುಂಟು ಮಾಡಲು ಸುಗವಾಗಿ ಆ ಯಮುನೆಯಲ್ಲಿರ್ತಕ್ಕಂಥ ಕಾಳಿಂಗನ ನಾಶವನ್ನ ಮಾಡಲು ಯಮುನಾ ನದಿಗೆ ಹಾರಿದ್ದಾನಂತೆ ಕೃಷ್ಣ. ಇಲ್ಲಿ ಊರಿನವರೆಲ್ಲರೂ ಹುಡುಕ್ತಾ ಇದ್ದಾರೆ, ಎಲ್ಲಿ ಹೋದ ಈ ಕೃಷ್ಣ, ಎಲ್ಲಿ ಹೋದ ಅಂತ. ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ, ಎಲ್ಲಿ ನೋಡಿದಿರಿ. ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ, ಎಲ್ಲಿ ನೋಡಿದಿರಿ. ಎಲ್ಲಿ ನೋಡಿದರಲ್ಲಿ ತಾನಿಲ್ಲವೆಂದು ಬಲ್ಲ ಜಾಣರೆ, ಎಲ್ಲಿ ನೋಡಿದರಲ್ಲಿ ತಾನಿಲ್ಲವೆಂದು ಬಲ್ಲ ಜಾಣರೆ. ಪಿಳ್ಳಂಗೋವಿಯ ಚೆಲುವ ಕೃಷ್ಣ ಎಲ್ಲಿ ನೋಡಿದಿರಿ ರಂಗನ, ಎಲ್ಲಿ ನೋಡಿದಿರಿ. ನಂದ ಗೋಪನ ಮಂದಿರಂಗಳ ಸಂದುಗೊಂದಿನಲ್ಲಿ, ನಂದ ಗೋಪನ ಮಂದಿರಂಗಳ ಸಂದುಗೊಂದಿನಲ್ಲಿ, ಅಂದ ಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ, ಸುಂದರಾಂಗನ ಸುಂದರಿಯರ ಹಿಂದು ಮುಂದಿನಲ್ಲಿ, ಸುಂದರಾಂಗನ ಸುಂದರಿಯರ ಹಿಂದು ಮುಂದಿನಲ್ಲಿ, ಅಂದ ತಾಕಳ ಚಂದ ಕರುಗಳ ಮಂದೆ ಮಂದೆಯಲಿ. ಪಿಳ್ಳಂಗೋವಿಯ ಚೆಲುವ ಕೃಷ್ಣ ಎಲ್ಲಿ ನೋಡಿದಿರಿ ರಂಗನ, ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದಿರಿ. ನೀವು ನೋಡಿದ್ರ ನಮ್ ಕೂಸನ್ನ, ನಮ್ ಕೂಸದ್ ನೀವು ನೋಡಿದ್ದೀರಾ ಅಂತ ಎಲ್ಲ ಗೋಪಿಕೆಯರು ಗಾಬರಿಯಿಂದ ಕೇಳ್ತಿದ್ದಾರಂತೆ. ಈ ಸುದ್ದಿ ಎಲ್ಲಿ ತನಕ ಹಬ್ಬಿದೆ ಅಂತಂದ್ರೆ ಇಡೀ ಆ ಊರಿನ ಜನರೆಲ್ಲರೂ ಬಂದ್ಬಿಟ್ಟಿದ್ದಾರೆ, ಕೃಷ್ಣ ಯಮುನೆಯ ಮಡುವಿಗೆ ಹಾರಿದ್ದಾನೆ ಅಂತ. ಆಗ ಬಲರಾಮದೇವರು ಹೇಳ್ತಾರಂತೆ, ಕೃಷ್ಣ ಊರಿನ ಜನರಿಗೆ ತಾಳಲಾಗುತ್ತಿಲ್ಲ, ಮೇಲೆ ಬಾ ಅಂತ ಅಂದ್ರೆ ಆ ಕಾಳಿಂಗನ ಹೆಡೆಯ ಮೇಲೆ ತನ್ನ ಪಾದವನ್ನ ಒತ್ತಿ ಮೇಲೆ ಬಂದು ನಿಂತಿದ್ದಾನಂತೆ ಕೃಷ್ಣ. ಕೃಷ್ಣ ಮೇಲೆ ಎತ್ತರದಲ್ಲಿ ಹಾರಿ ಬಂದು ನಿಂತರೆ ದೇವಾನು ದೇವತೆಗಳೆಲ್ಲರೂ ಬಂದಿದ್ದಾರಂತೆ ಆ ನರ್ತನವನ್ನ ನೋಡಲು ಸುಖವಾಗಿ. ಅನೇನ ತತ್ಪದ್ಮ ಭವೋ ಮೃದಂಗಂ ಜಗವು ಹನುಮಾನ್ ಜಗತಾಮದೀಶಾಂ ಅದರ್ಶಯತ್ತಾಲ ಗತಿ ಕಪರ್ದಿ ನನರ್ಥ ಗೋಪಾಲಕ ಬಾಲಮೌಳಿ ಅಂತ ಹೇಳ್ತಾರೆ. ಆ ಒಂದು ಡೊಳ್ಳಿನ ಮೇಲೆ ಕೈಯನ್ನ ಹಿಡಿದು ಮೃದಂಗವನ್ನು ನುಡಿಸ್ಲಿಕ್ಕೋಸ್ಕರವಾಗಿ ಬ್ರಹ್ಮದೇವರು ಬಂದಿದ್ದಾರಂತೆ. ಡೊಳ್ಳಿನ ಮೇಲೆ ಬರ್ಮಪ್ಪ ಕೈಯಾಕ ಶಿವಪ್ಪ ತಾಳವ ತಟ್ಯಾನ, ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯ ಚೆಲುವ ಕನಕಪ್ಪ ಕುಳಿದಾನ್ಯ. ಯಾವಿ ನಮ್ಮ ದೇವರು ಬಂದರು ಬನ್ನೀರೆ ನೋಡ ಬನ್ನೀರೆ, ಬನ್ನೀರೆ ನೋಡ ಬನ್ನೀರೆ. ಚೆಲುವ ಕನಕಪ್ಪನ ಕುಣಿಯುವುದನ್ನ ನೋಡ್ಲಿಕ್ಕೋಸ್ಕರವಾಗಿ ದೇವಾನು ದೇವತೆಗಳೆಲ್ಲರೂ ಬಂದು ನಿಂತಿದ್ದಾರಂತೆ. ಬ್ರಹ್ಮದೇವರು ಮೃದಂಗವನ್ನು ನುಡಿಸ್ತಾ ಇದ್ದಾರೆ, ಶಿವ ತಾಳವನ್ನು ತಟ್ಟಿದ್ದಾನಂತೆ, ವೇದ ಮಂತ್ರಗಳನ್ನ ಹೇಳ್ತಿದ್ದಾರೆ, ಗಾನವನ್ನ ಪಾಡ್ತಿದ್ದಾರೆ. ಆ ಜಗದೊಡೆಯ ಕೃಷ್ಣ ಆ ಕಾಳಿಂಗ
ಹೆಡೆಯ ಮೇಲೆ ನರ್ತನವನ್ನ ಮಾಡ್ತಿದ್ದಾನಂತೆ. ಈತನ ಪಾದ ಸ್ಪರ್ಶದಿಂದ ನಿನಗಿನ್ಯಾವುದೇ ಭಯವಿಲ್ಲ, ಈ ಯಮುನೆಯಿಂದ ನೀನು ಹೋಗಬೇಕು ಅಂತ ಕೃಷ್ಣ ಆದೇಶವನ್ನಿತ್ತಿದ್ದಾನೆ. ಆ ಕಾಳಿಂಗ ಸರ್ಪದಿಂದ ಇಡೀ ಆ ಯಮುನೆಯನ್ನು ಮುಕ್ತಗೊಳಿಸಿದ್ದಾನೆ. ಆ ಊರಿನ ಜನರಿಗೆ ಶುಭವನ್ನುಂಟು ಮಾಡಿದ್ದಾನೆ ಕೃಷ್ಣ. ಅಂತಹ ಶ್ರೀಕೃಷ್ಣನನ್ನ ಈ ದುರುಳ ದುಷ್ಟ ಕಂಸ ಹುಡುಕ್ತಾ ಇದ್ದಾನಂತೆ. ಕೊನೆಗೇನು ಮಾಡಿದ್ದಾನೆ ಅಂತಂದ್ರೆ ಅಕ್ರೂರನಿಗೆ ಹೇಳಿ ಕಳಿಸಿದ್ದಾನಂತೆ. ಅಕ್ರೂರ ನೇರವಾಗಿ ಬಂದಿದ್ದಾನೆ ಕೃಷ್ಣನನ್ನ ಹುಡುಕುತ್ತಾ. ಅಕ್ರೂರ ಬಂದೊಡನೆ ಕೃಷ್ಣನನ್ನ ನೋಡಿ ಆ ಪಾದದ ಮೇಲೆ ಒದ್ದಾಡ್ಬಿಡ್ತಾನಂತೆ ಅಕ್ರೂರ. ನನ್ನ ಜನ್ಮ ಪಾವನವಾಯಿತು ಅಂತ, ಜಗದೊಡೆಯನನ್ನ ನೋಡಿ ನನ್ನ ಜನ್ಮ ಪಾವನವಾಯಿತು ಅಂತ ಆ ಕೃಷ್ಣನನ್ನ ಈತ ಕರ್ಕೊಂಡು ಬರ್ತಾ ಇದ್ದಾನಂತೆ. ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ, ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ, ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ. ಮಧುರಾಪುರಿ ಮದನ ಮೃದುವದನ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ, ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ. ಭೋಗದಾಪ್ತ ಸುಲಭ ಸುಪುಷ್ಪ ಗಂಧ ಕಳಭ, ಭೋಗದಾಪ್ತ ಸುಲಭ ಸುಪುಷ್ಪ ಗಂಧ ಕಳಭ. ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ, ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ. ಮುಷ್ಟಿಕಾಸೂರ ಚಾಣೂರ ಮಲ್ಲ ಮಲ್ಲ ವಿಚಾರ ಮಧುಸೂದನ, ಮುಷ್ಟಿಕಾಸೂರ ಚಾಣೂರ ಮಲ್ಲ ಮಲ್ಲ ವಿಶಾರದ ಕುವಲಯ ಪೀಡ ಮರ್ದನ ಕಾಳಿಂಗ ನರ್ತನ ಗೋಕುಲ ರಕ್ಷಣ ಸುಲಕ್ಷಣ ದೇವ. ಮರ್ದನ ಕಾಳಿಂಗ ನರ್ತನ ಗೋಕುಲ ರಕ್ಷಣ ಸಕಲ ಸುಲಕ್ಷಣ ದೇವ. ಶಿಷ್ಟ ಜನ ಪಾಲ ಕಲ್ಪ ಕಲ್ಪ ಸಂಕಲ್ಪ ಶಿಷ್ಟ ಜನ ಪಾಲ ಸಂಕಲ್ಪ ಕಲ್ಪ ಅಸಮ ಪರಾಭವ ದೇವ. ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ, ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ. ಮುಷ್ಟಿಕಾಸೂರ ಚಾಣೂರ ಮಲ್ಲ ಪಲ್ಲ ವಿಶಾರದ ಕುವಲಯ ಪೀಡ ಅಂತ ದುಷ್ಟರಾಗಿರ್ತಕ್ಕಂಥ ಮಲ್ಲರನ್ನ ಜಟ್ಟಿಗಳನ್ನೆಲ್ಲ ಸದೆ ಬಡಿಯುತ್ತಿದ್ದಾನಂತೆ ಕೃಷ್ಣ. ಅಲ್ಲಿ ಬಂದಂತಹ ಕೃಷ್ಣನಿಗೆ ಮಥುರೆಯಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದಾರಂತೆ. ಹೂವನ್ನ ಕೊಟ್ಟು ಕೆಲವರು ಕುಬ್ಜೆ ಎಂಬಾಕೆ ಶಿರಬಾಗಿ ನಮಸ್ಕರಿಸಿದರೆ ಈಕೆಗಿದ್ದಂತಹ ಗೂನು ಬೆನ್ನಿನ ದೋಷವನ್ನ ಪರಮಾತ್ಮ ಪರಿಹಾರ ಮಾಡಿದ್ದಾನೆ. ತದನಂತರದಲ್ಲಿ ನೇರವಾಗಿ ಬಂದು ದುಷ್ಟ ಮಲ್ಲರನ್ನೆಲ್ಲ ಶಿಕ್ಷಿಸಿದ್ದಾನೆ. ಕುವಲಯ ಪೀಡ ಎಂಬ ಆನೆಯನ್ನ ಮರ್ದಿಸಿದ್ದಾನಂತೆ ಜಗದೊಡೆಯ ಕೃಷ್ಣ. ಈ ರೀತಿ ತನ್ನ ಅನಂತ ಲೀಲೆಯನ್ನ ತೋರುತ್ತಾ ದುಷ್ಟನಾಗಿರ್ತಕ್ಕಂತಹ ದುರುಳನಾಗಿರ್ತಕ್ಕಂತಹ ಆ ಕಂಸನನ್ನ ಧ್ವಂಸ ಮಾಡಿದ್ದಾನಂತೆ. ತದನಂತರದಲ್ಲಿ ತನ್ನ ತಂದೆ ತಾಯಿ ದೇವಕಿ ವಸುದೇವರಿಗೆ ದಿವ್ಯ ದರ್ಶನವನ್ನು ಕೊಡ್ಲಿಕ್ಕೋಸ್ಕರವಾಗಿ ಬಂದಂತೆ ಈಕೆ ಅಲ್ಲಿಯೇ ಒಂದು ಪೂಜೆಯನ್ನು ಮಾಡಿದ್ಲಂತೆ. ಏನಪ್ಪ ಇದು, ಏನೂ ಇಲ್ಲದೆ ಸೆರೆಮನೆಯಲ್ಲಿದ್ದಂಥವಳು ಹೇಗೆ ಪೂಜೆ ಮಾಡಿದ್ಲು ಅಂತಂದ್ರೆ ಅಲ್ಲಿ ಹೇಳ್ತಾರೆ, ಕೃಷ್ಣನನ್ನು ನೋಡಿದ ಕೂಡಲೇ ಈಕೆಗೆ ಕಣ್ಣಿನಲ್ಲಿ ಆನಂದ ಬಾಷ್ಪ ಬಂತಲ್ಲ, ಅದು ಅಭಿಷೇಕ ಅಂತ ಹೇಳ್ತಾರೆ. ಈಕೆಗೆ ಬಹಳ ಸಂತೋಷದಿಂದ ಕೃಷ್ಣನನ್ನು ನೋಡಿ ಮಗನ ಮೇಲಿನ ಮಮಕಾರದಿಂದ ಸ್ತನದ ಹಾಲು ಉಕ್ಕಿ ಬಂದಿದ್ರಿಂದ ನೈವೇದ್ಯವಾಯಿತು ಅಂತ ಹೇಳ್ತಾರೆ. ಕೊನೆಗೆ ತನ್ನ ಕಣ್ಣುಗಳಿಂದ ಕೃಷ್ಣನನ್ನ ನೋಡ್ತಾನೆ ಇದ್ಲಂತೆ. ಎಲ್ಲಿ ಒಂದು ಕ್ಷಣ ಮುಚ್ಚಿದರೆ ಆ ದಿವ್ಯ ಒಂದು ರೂಪ ನಮಗೆ ಕಾಣಿಸೋದಿಲ್ವೋ, ಎಲ್ಲಿ ಮರ್ತೋಗುತ್ತೋ, ಎಲ್ಲಿ ಕಳ್ಕೊಳ್ತೀನೋ ಎಂಬತಕ್ಕಂಥ ಒಂದು ಅವಸರದಲ್ಲಿ ಕೃಷ್ಣನಿಗೆ ಆ ಒಂದು ನೈವೇದ್ಯವನ್ನ ಮಾಡುತ್ತಾ ತನ್ನ ಆಶ್ರುತರ್ಪಣವನ್ನ ಅರ್ಪಿಸ್ತಾ ಆ ಕೃಷ್ಣನ ಮೂರ್ತಿಯನ್ನ ನೋಡ್ತಾ ತನ್ನ ಮೈಮರೆತಲಂತೆ ಅವಸರದ ಒಂದು ಪೂಜೆಯನ್ನು ಮಾಡಿದ್ದಾಳೆ. ಆ ಕೃಷ್ಣ ಎಷ್ಟು ಸುಂದರವಾಗಿದ್ದ ಅಂತ ಬನ್ನಂಜೆ ಗೋವಿಂದಾಚಾರ್ಯರು ವರ್ಣಿಸ್ತಾರೆ. ಆ ಮುಗುಳು ನಗೆಗೆ ಆ ನಿಂತ ಬಗೆಗೆ ಮರುಳಾದಳಂತೆ ಗೋಪಿ, ಶ್ರೀಮಧ್ವಗೊಲಿದ ಕೃಷ್ಣನನ್ನ ಗೆಲಿದ ವೆಗ್ಗಳದ ನಾಡು ಉಡುಪಿ ಅಂತ ವರ್ಣಿಸ್ತಾರೆ. ಆ ಮುಗುಳ ನಗೆ ಆ ನಿಂತ ಬಗೆಯನ್ನು ನೋಡಿದ್ರೇನೆ ಎಂಥವರಾದ್ರೂ ಮರ್ತು ಹೋಗ್ಬೇಕು. ಅಂತಹ ಜಗದೊಡೆಯ ಕೃಷ್ಣ
ಪೂಜ್ಯರಾಗಿರ್ತಕ್ಕಂತಹ ಸುಗುಣೇಂದ್ರ ಶ್ರೀಪಾದಂಗಳವರು ಸಹ ಇತ್ತೀಚೆಗೆ 2 ತಿಂಗಳ ಹಿಂದೆ ಒಂದು ಸಂದರ್ಶನದಲ್ಲಿ ಹೇಳ್ತಾ ಇದ್ರು. ಅವರನ್ನು ಆ ಸಂದರ್ಶನವನ್ನು ಮಾಡುವಾಕೆ ಸುವರ್ಣ ನ್ಯೂಸ್ನಲ್ಲಿ ಪ್ರಶ್ನಿಸ್ತಾಳೆ, ಕೃಷ್ಣನ ನಾಮವನ್ನು ನೆನೆದರೆ ಪರಮಾತ್ಮನ ಧ್ಯಾನವನ್ನು ಮಾಡಿದ್ರೆ ಮುಕ್ತಿ ಸಿಗುತ್ತಂತೆ, ಕೊನೆ ಕ್ಷಣದಲ್ಲಿ ಪರಮಾತ್ಮನ ಧ್ಯಾನ ಮಾಡಿದ್ರೆ ಮುಕ್ತಿ ಸಿಕ್ಬಿಡುತ್ತಾ? ಹಾಗಾದರೆ ಜೀವನವೆಲ್ಲ ತಪ್ಪು ಮಾಡಿಕೊಂಡು ಪಾಪ ಮಾಡಿಕೊಂಡು ನಾನು ಕಳೆದು ಬಿಟ್ಟು ಕೊನೆ ಕ್ಷಣದಲ್ಲಿ ಕೃಷ್ಣ ಅಂದರೆ ಮುಕ್ತಿ ಸಿಗುತ್ತಾ ಅಂತ. ಅದಕ್ಕೆ ಪೂಜ್ಯರು ಬಹಳ ಸುಂದರವಾಗಿ ಉದಾಹರಣೆಯ ಸಮೇತ ಒಂದು ಉತ್ತರವನ್ನು ಕೊಡ್ತಾರೆ. ಈ ಒಲಿಂಪಿಕ್ಸ್ನಲ್ಲಿ ಲಾಂಗ್ ಜಂಪ್, ಹೈ ಜಂಪ್ ಯಾವುದೇ ಆಗಿರ್ಬೋದು, ಒಲಿಂಪಿಕ್ಸ್ನಲ್ಲಿ ಗೋಲ್ಡ್ ಮೆಡಲ್ ಬರಬೇಕು ಅಂತಂದರೆ ಜೀವನ ಪರ್ಯಂತ ಅವರು ಪ್ರಯತ್ನವನ್ನು ಮಾಡ್ತಾರೆ. ಕೊನೆ ದಿನ ಆ ಗೋಲ್ಡ್ ಮೆಡಲ್ ಸಿಗುವಂತಹ ದಿನ ಡೈರೆಕ್ಟಾಗಿ ನಾನು ಜಂಪ್ ಮಾಡಿಬಿಡ್ತೀನಿ, ಪ್ರಾಕ್ಟೀಸ್ ಮಾಡೋದಿಲ್ಲ ಅಂದರೆ ಆಗುತ್ತಾ? ಅದೇ ರೀತಿ ನಾವು ಜೀವನ ಪರ್ಯಂತ ನಾಮ ಸಂಕೀರ್ತನೆಯನ್ನು ಪಾಡ್ತಾ ಇದ್ರೆ ಮಾತ್ರ ಅದು ನಮಗೆ ಕೊನೆ ಕಾಲಕ್ಕೆ ನೆನಪಾಗ್ಲಿಕ್ಕೆ ಸಾಧ್ಯ. ಯಾವಾಗಲೂ ಕೊನೆ ಕ್ಷಣದಲ್ಲಿ ನಾನು ಹೇಳ್ತೀನಿ ಅಂತಂದರೆ ನಮಗೆ ಕೊನೆ ಕ್ಷಣ ಯಾವಾಗ ಅನ್ನೋದೇ ನಿಶ್ಚಯ ಇಲ್ವಲ್ಲ. ಈ ಕ್ಷಣಕ್ಕೆ ಏನು ಬೇಕಾದರೂ ಆಗಬಹುದು. ಆದ್ರಿಂದ ಸದಾಕಾಲ ಆ ಪರಮಾತ್ಮನ ಧ್ಯಾನವನ್ನು ಮಾಡ್ತಿದ್ರೆ ಕೊನೆ ಕಾಲಕ್ಕೆ ದೇವರ ನಾಮ ನಮ್ಮ ನೆನಪಿಗೆ ಬಂದರೆ ಗೋಲ್ಡ್ ಮೆಡಲ್ ಸಿಗಬಹುದು, ಸಿಗದೇನೆ ಇರಬಹುದು. ಅದೇ ರೀತಿ ಮುಕ್ತಿ ಸಿಗಬಹುದು, ಸಿಗದೇನೆ ಇರಬಹುದು ಅಂತ ಬಹಳ ಸುಂದರವಾಗಿ ಹೇಳಿದ್ದಾರೆ. ಅದೇ ರೀತಿ ರುಕ್ಮಿಣೀಶ ವಿಜಯ ಶ್ರೀಕೃಷ್ಣನ ಒಂದು ಲೀಲೆ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ ಸಂತುಷ್ಟನಾಗಿ ಮುಕ್ತಿ ಕೊಟ್ಟು ಮಿಕ್ಕ ಭಾರ ಹೊರುವನು ಅಂತ. ಹಾಗಿರುವಾಗ ಅಂತಹ ಕೃಷ್ಣನ ನಾಮಾವಳಿಯನ್ನ ಈ ಒಂದು ರೂಪ್ಯ ಪೀಠದಲ್ಲಿ, ರಜತ ಪೀಠದಲ್ಲಿ, ರಜತ ಪೀಠಂ ಕುಮಾರಾದ್ರಿ ಕುಂಭಾಸಿ ಧ್ವಜೇಶ್ವರೌ ಕ್ರೋಡ ಗೋಕರ್ಣ ಮೂಕಾಂಬ ಸಪ್ತೈತೆ ಮೋಕ್ಷದಾಯಿಕ ಅಂತ ಸ್ಕಂದ ಪುರಾಣದಲ್ಲಿ ಹೇಳ್ತಾರೆ. ಮೋಕ್ಷವನ್ನ ಕೊಡ್ತಕ್ಕಂಥ ಸ್ಥಳಗಳಲ್ಲಿ ರಜತ ಪೀಠ, ನಮ್ಮ ರೂಪ್ಯ ಪೀಠ ಮೊದಲನೆಯದ್ದು. ಅಂತಹ ಒಂದು ಪುಣ್ಯ ಸ್ಥಳದಲ್ಲಿ ರೋಮ್ನಾಂ ಹರ್ಷಣಕಾರಿಣಿ ಪಾಪೌಕ ವಿದ್ವಂಸಿನಿ ಅಂತ ಕೇಳಿದರೆ ಶ್ರವಣತಃ ಪಾಪೌಕ ವಿದ್ವಂಸಿನಿ, ನಮ್ಮ ಪಾಪವನ್ನು ನಾಶ ಮಾಡ್ತಕ್ಕಂಥ, ಮುಕ್ತಿ ಕೊಡ್ತಕ್ಕಂಥ ಈ ನಗರದಲ್ಲಿ ರೋಮಗಳಿಗೆ ಹರ್ಷಣವನ್ನು ನೀಡ್ತಕ್ಕಂಥ ರುಕ್ಮಿಣೀಶ ವಿಜಯದ ಒಂದು ಕಥೆಯನ್ನ ಕೇಳಿದ್ದೀವಿ. ಹಾಗಿರುವಾಗ ಆ ಜಗದೊಡೆಯ ಶ್ರೀಕೃಷ್ಣ ಪರಮಾತ್ಮ, ಹರಿವಾಯುಗುರುಗಳು, ಮುಖ್ಯ ಪ್ರಾಣದೇವರು ನಮ್ಮೆಲ್ಲರಿಗೂ ಸಹ ಒಳ್ಳೆಯದನ್ನು ಉಂಟು ಮಾಡಲಿ. ಅವಕಾಶಕ್ಕಾಗಿ ಪೂಜ್ಯರಿಗೆ ಅನಂತ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಶ್ರೀಯುತ ನಾಗರಾಜರವರಿಗೂ ಸಹ ನನ್ನ ಪ್ರಣಾಮಗಳನ್ನು, ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ಸಹ ಆ ಪರಮಾತ್ಮ ಸಕಲ ವಿಧವಾದ ಸುಖ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತಾ ಈ ರುಕ್ಮಿಣೀಶ ವಿಜಯ ಎಂಬ ಹರಿಕತೆಗೆ ಮಂಗಳವನ್ನು ಹಾಡೋಣ. ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ನಾದವ ತೋರು, ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕು ಗೆಜ್ಜೆ ಕಾಲ್ಗಳ ನಾದವ ತೋರು, ಸಜ್ಜನ ಸಾಧು ಪೂಜೆಯ ವೇಳೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮಿಯೇ ಬಾರವ್ವ, ನಮ್ಮಮ್ಮ ನೀ ಸೌಭಾಗ್ಯ ಲಕ್ಷ್ಮಿಯೇ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆ, ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆ, ಅಕ್ಕರೆಯುಳ್ಳ ಅರಗಿಣಿ ರಂಗನ, ಅಕ್ಕರೆಯುಳ್ಳ ಅರಗಿಣಿ ರಂಗನ ಚೊಕ್ಕ ಪುರಂದ ವಿಠಲನ ರಾಣಿ ಲಕ್ಷ್ಮಿಯೇ ಬಾರಮ್ಮ, ನಮ್ಮಮ್ಮ ನೀ ಭಾಗ್ಯದ ಲಕ್ಷ್ಮಿಯೇ ಬಾರಮ್ಮ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ಯೋಗ ಶುಭ ಯೋಗ, ಇಂದಿನ ಕರಣ ಶುಭ ಕರಣ, ಶುಭವಿದು ಶೋಭನ ಹರಿಗೆ, ಶುಭವಿದು ಶೋಭನ ಸಿರಿಗೆ, ಶುಭವಿದು ಪುರಂದರ ವಿಠಲ ರಾಯ, ಶುಭವಿದು ಶೋಭನ ಹರಿಗೆ ಮಂಗಳ ಶುಭ ಮಂಗಳ. ಕಾಯೇನ ವಾಚಾ ಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಮಂಗಳ ಶುಭ ಮಂಗಳ. ಬೋಲೋ ಶ್ರೀ ಕೃಷ್ಣ ಪರಮಾತ್ಮ ಕಿ ಜೈ, ಶ್ರೀಪತಿ ವಿಠಲ ಕಿ ಜೈ, ಹರಿವಾಯು ಗುರುಗಳ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಶ್ರೀಕೃಷ್ಣ ಅರ್ಪಣಮಸ್ತು. ಕಲಾಭಿಮಾನಿಗಳೇ, ತಾವೆಲ್ಲ ಇದುವರೆಗೆ
ಕುಮಾರಿ ಶ್ರೀಲಲಿತಾ ಉಳಿಯಾರು ಇವರಿಂದ ಶ್ರೀಕೃಷ್ಣ ಲೀಲೆ ಎನ್ನುವಂಥ ಒಂದು ಸುಂದರ ಕಥಾನಕದ ಹರಿಕಥೆಯನ್ನು ವೀಕ್ಷಿಸಿದ್ದೀರಿ. ಕುಮಾರಿ ಶ್ರೀಲಲಿತಾ ಇವರಿಗೆ ಶ್ರೀ ಪುತ್ತಿಗೆ ಮಠದ ಚತುರ್ಥ ಪರ್ಯಾಯದ ಶುಭ ಸಂದರ್ಭದಲ್ಲಿ ಅದರ ಸ್ವಾಗತ ಸಮಿತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ಅವರಿಗೆ ತಬಲಾದಲ್ಲಿ ಸಹಕಾರವನ್ನು ನೀಡಿರುವಂಥವರು ಶ್ರೀಹರಿ ಆಚಾರ್ಯ ಉಳಿಯಾರು. ಇವರು ಕುಮಾರಿ ಶ್ರೀಲಲಿತಾ ಇವರ ಸಹೋದರ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು. ಹಾಗೆ ತಾಳದಲ್ಲಿ ಸಹಕರಿಸಿದವರು ಕುಮಾರಿ ಶ್ರೀಲಲಿತಾ ಅವರ ತಂದೆ ವಾಸುದೇವ ಆಚಾರ್ಯ ಉಳಿಯಾರು. ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಒಟ್ಟಿನಲ್ಲಿ ಇವರ ಸಂಪೂರ್ಣ ಕುಟುಂಬ ಈ ಕಲೆಗಾಗಿ ತಮ್ಮನ್ನು ತಾವೇ ಅರ್ಪಿಸಿಕೊಂಡಿದ್ದಾರೆ. ಅಂತೆಯೇ ಕೀಬೋರ್ಡ್ನಲ್ಲಿ ಸಹಕರಿಸಿದವರು ಸುಮಂತ್ ಭಟ್. ಇವರಿಗೂ ಕೂಡ ಶ್ರೀಮಠದ ಪರವಾಗಿ ಧನ್ಯವಾದಗಳು. ಇವರೆಲ್ಲರನ್ನ ಶ್ರೀಯುತ ಈ ವೇದಿಕೆಯಲ್ಲಿ ಮುಂದೆ ಮೇಘನಾ ಮತ್ತು ಬಳಗ ಇವರಿಂದ ಸ್ಯಾಕ್ಸೋಫೋನ್ ವಾದನ ನಡೀಲಿಕ್ಕಿದೆ. ಆ ಕಾರ್ಯಕ್ರಮಕ್ಕೂ ಕೂಡ ಹೆಚ್ಚಿನ ಪ್ರೇಕ್ಷಕರಿದ್ದು ಆ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡಬೇಕು. ಈಗ ಶ್ರೀಯುತ ರಂಜನ್ ಕಲ್ಕೂರ ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ ಇದರ ಮಾಲಕರು, ಪ್ರಸಿದ್ಧ ಉದ್ಯಮಿಗಳು ಕೂಡ ಹೌದು. ಅವರು ನಮ್ಮ ಈ ಪ್ರಸ್ತುತ ಪರ್ಯಾಯ ಸಮಿತಿಯ ಕೋಶಾಧಿಕಾರಿಗಳು ಕೂಡ ಹೌದು. ಅಂತೆಯೇ ಅನಂತಕೃಷ್ಣ ಆಚಾರ್ಯ ಮಠದ ಅಭಿಮಾನಿ, ಇವರು ಕೂಡ ವೇದಿಕೆಗೆ ಬರಬೇಕು. ಅನಂತಕೃಷ್ಣ ಆಚಾರ್ಯ ಇವರು ಮೂಲತಃ ಹೈದರಾಬಾದ್ನವರು, ಮಠದ ಅಭಿಮಾನಿಗಳು ಕೂಡ ಹೌದು. ಅವರು ಕೂಡ ವೇದಿಕೆಗೆ ಬಂದು ಈ ಕಲಾವಿದರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ML ಸಾಮಗ ಸರ್ ಕೂಡ ವೇದಿಕೆಗೆ ಬರಬೇಕು. ಕುಮಾರಿ ಶ್ರೀಲಲಿತಾ ಅವರ ತಂದೆ ವಾಸುದೇವ ಆಚಾರ್ಯ ಉಳಿಯಾರು, ಇವರು ಕೂಡ ವೇದಿಕೆಗೆ ಬಂದು ಇವರೊಡನೆ ಸೇರಿಕೊಳ್ಬೇಕು. ಕಲಾವಿದರಿಗೆ ಚಪ್ಪಾಳೆ, ಒಂದು ಜೋರಾದ ಚಪ್ಪಾಳೆ. ನಿಮ್ಮ ಕರತಾಡನವೇ ಅವರಿಗೆ ಇನ್ನೊಂದು ರೀತಿಯ ಉತ್ತೇಜನ. ಎಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ಹೊಡೆಯಬೇಕು. ಅದರಂತೆ ಈ ವೇದಿಕೆಯಲ್ಲಿ ಗೌರವಿಸಲ್ಪಡುವಂತಹ ಈ ನೂರ್ವ ವ್ಯಕ್ತಿ ರವಿಕುಮಾರ್, ಸೌಂಡ್ ಇಂಜಿನಿಯರ್ ಮೂಡುಬಿದ್ರೆ. ಇವರು ಕೂಡ ಓಲ್ಡ್ ಟೈಮ್, ಇವರು ಕೂಡ ವೇದಿಕೆಗೆ ಬರಬೇಕು, ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ರವಿಕುಮಾರ್, ಸೌಂಡ್ ಇಂಜಿನಿಯರ್. ಈ ಕಾರ್ಯಕ್ರಮ, ಪ್ರತಿಯೊಂದು ದಿನದ ಕಾರ್ಯಕ್ರಮವೂ ಕೂಡ ಯಶಸ್ವಿಯಾಗಲಿಕ್ಕೆ ಇವರೇ ಕಾರಣ. ರವಿಕುಮಾರ್, ಸೌಂಡ್ ಇಂಜಿನಿಯರ್, ಓಲ್ಡ್ ಟೈಮ್ ಮೂಡುಬಿದ್ರೆ. ಇವರು ಕೂಡ ಈ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಲ್ಲಿ ಫೋಟೋ ತೆಗಿ. ಕಲಾವಿದರನ್ನು ಗೌರವಿಸಿದಂತಹ ಎಲ್ಲ ಗಣ್ಯರಿಗೂ ತುಂಬು ಹೃದಯದ ಧನ್ಯವಾದಗಳು. ಮುಂದೆ ಈ ವೇದಿಕೆಯಲ್ಲಿ
ಮೇಘನಾ ಮತ್ತು ಬಳಗ ಅವರಿಂದ ಸ್ಯಾಕ್ಸೋಫೋನ್ ವಾದನ ನಡೀಲಿಕ್ಕಿದೆ. ಈ ಕಾರ್ಯಕ್ರಮವನ್ನು ನಿರ್ವಹಿಸುವವರು ಶ್ರೀಮತಿ ಪೂರ್ಣಿಮಾ ಜನಾರ್ದನ್ ಅವರು. ಇದೀಗ ವೇದಿಕೆ ಅವರಿಗಾಗಿ. ಪೊಡವಿಗೊಡೆಯ ಅಖಿಲಪ್ರದ ಶ್ರೀಕೃಷ್ಣನಿಗೆ ವಂದಿಸುತ್ತಾ ರಜತ ಪೀಠಪುರ ಉಡುಪಿಯ ಹಾಯನು ಅಕ್ಕ. ಹೇಳು ಪುಟ್ಟ. ನಾಳೆ ನೀನು ಮದ್ವೆದ ಸಾರಿ ತಗೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು.
ಮಾನಿಟರ್ ಹಂಚಿ ಆಗ್ತಲ್ಲ ಹೀಗೆ ಬನ್ನಿ ಸ್ವಲ್ಪ ಈಚೆ ಹೇಳುದಿಲ್ಲ ಅದು ಅದು ಹಾಗೆ ಕೆಳಗೆ ಮಾಡಿ ಕೆಳಗೆ ಕೆಳಗೆ ಹೀಗೆ ಹಾ ಹಾ ಹಾಗೆ ಕೆಳಗೆ
ಜಪಿಸಿ ಪಾಪವ ಕಳೆಯೋಣ, ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ, ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ಅಗಣಿತ ಗುಣಗಣ ಶ್ರೀರಾಮ, ಆಶ್ರಿತ ವತ್ಸಲ ಶ್ರೀರಾಮ, ದೀನ ದಯಾಳೋ ಶ್ರೀರಾಮ, ಹರಿ ಸರ್ವೋತ್ತಮ ಶ್ರೀರಾಮ, ದಶಮುಖ ಮರ್ಧನ ದಶರಥ ರಾಮ, ಮಾರುತಿ ಸೇವಿತ ಶ್ರೀರಾಮ. ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ, ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. जानकी मनोहर ज्ञानदाता करुणासागरा कोदंड रामा, भक्ति प्रियने मुक्तिदायक भक्तजन ಶ್ರೀಮಂದಾರನೇ, ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯ, ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯ ಅಮರರು ನಾವು ಬಲ್ಲೆವೇನೋ. ರಾಮ 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 ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ, ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ, ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ಹರಿ ಓಂ. ಮುಂದಿನ ನೃತ್ಯ ಚಿಕ್ಕ ಮಕ್ಕಳಿಂದ ಓಂ ಶಿವಂ. ನಾಟ್ಯ
ಹಲೋ. ಉಡುಪಿ ಶ್ರೀ ಪುತ್ತಿಗೆ ವಿಶ್ವಗೀತ ಪರ್ಯಾಯೋತ್ಸವ 2024ರ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಇದೀಗ ಆನಂದ ತೀರ್ಥ ಮಂಟಪದಲ್ಲಿ ಆರ್ಯಭಟ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಮತಿ ಮೇಘನಾ ಪ್ರಶಾಂತ್ ಸಾಲಿಗ್ರಾಮ ಮತ್ತು ಬಳಗದವರಿಂದ ಸ್ಯಾಕ್ಸೋಫೋನ್ ವಾದನ ಕಾರ್ಯಕ್ರಮ ಉತ್ತಮವಾಗಿ ನಡೆಯಿತು. ಶಾಸ್ತ್ರೀಯ ಸಂಗೀತಕ್ಕೆ ಒತ್ತು ಕೊಟ್ಟು ಮತ್ತು ಅದನ್ನು ಮುಂದುವರಿಸುತ್ತಾ ಪುಟ್ಟ ಪುಟ್ಟ ಕೀರ್ತನೆಗಳನ್ನು ನುಡಿಸಿ ಎಲ್ಲ ಸಹಕಾರ ತತ್ವದ ಮೂಲ ಆಶಯದೊಂದಿಗೆ ಸದಾ ಹೊಸತನಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಿ ಶತಮಾನೋತ್ಸವವನ್ನು ಯಶಸ್ವಿಯಾಗಿ ಪೂರೈಸಿ ಮುನ್ನಡೆಯುತ್ತಿರುವ ಉಡುಪಿಯ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯು ತನ್ನ ಸಾಮಾಜಿಕ ಕಳಕಳಿಯುಳ್ಳ ವಿವಿಧ ಸೇವಾ ಕಾರ್ಯಕ್ರಮಗಳ ಮೂಲಕ ಜಿಲ್ಲೆಯಲ್ಲಿ ವಿಭಿನ್ನ ಛಾಪು ಮೂಡಿಸಿ ಸಹಕಾರ ರಂಗದ ಮಾದರಿ ಸಹಕಾರ ಸಂಘಗಳಲ್ಲಿ ಒಂದಾಗಿದೆ. ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಜಯಕರ್ ಶೆಟ್ಟಿ ಇಂದ್ರಾಳಿಯವರು ಮತ್ತು ಸಿಬ್ಬಂದಿ ವರ್ಗದವರ ನಿಸ್ವಾರ್ಥ ಸೇವೆಯಿಂದ ಸಂಘದ ಪ್ರಗತಿ ಹಾಗೂ ಬೆಳವಣಿಗೆಗೆ ಹೊಸ ಆಯಾಮ ದೊರೆಯಿತು. RTGS ನೆಫ್ಟ್ ಸೌಲಭ್ಯ, ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಸೇವೆ, ವಿದ್ಯಾರ್ಥಿಗಳಿಗಾಗಿ ಝೀರೋ ಬ್ಯಾಲೆನ್ಸ್ನಲ್ಲಿ ವಿದ್ಯಾನಿಧಿ ಉಳಿತಾಯ ಖಾತೆ, ಸೇಫ್ ಲಾಕರ್ ಸೌಲಭ್ಯ, ಇ ಸ್ಟ್ಯಾಂಪಿಂಗ್ ಸೌಲಭ್ಯ, ಮಣಿಪಾಲ ಆರೋಗ್ಯ ಕಾರ್ಡ್ ಸೇವೆ, ಲೋಂಬಾರ್ಡ್ ಆರೋಗ್ಯ ಕಾರ್ಡ್ ಸೇವೆ, ಪಾನ್ ಕಾರ್ಡ್ ಸೌಲಭ್ಯ, ಜನರಲ್ ಇನ್ಶೂರೆನ್ಸ್ ಸೇವೆ, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಸೇವೆ, ಸದಸ್ಯರಿಗೆ ಉಚಿತ SMS ಸೌಲಭ್ಯ. ಸಂಘವು ಬ್ಯಾಂಕಿಂಗ್ನೊಂದಿಗೆ ಇತರ ಸೇವೆಗಳನ್ನು ಗ್ರಾಹಕರಿಗೆ ನೀಡುತ್ತಿದೆ. ಚೇತನ ನಗದು ಪತ್ರ, ಸಮುಚ್ಛಾಯಿಕ ಠೇವಣಿ, ದೈನಿಕ ಠೇವಣಿ ಮುಂತಾದ
ಠೇವಣಿ ಸೌಲಭ್ಯಗಳನ್ನು ಆಕರ್ಷಕ ಬಡ್ಡಿ ದರದಲ್ಲಿ ನೀಡುತ್ತಿದ್ದು, ಹಿರಿಯ ನಾಗರಿಕರಿಗೆ 1% ಅಧಿಕ ಬಡ್ಡಿ ದರವನ್ನು ನೀಡುತ್ತಿದೆ. ಉತ್ತಮ ಬ್ಯಾಂಕಿಂಗ್ ಸೇವೆಗಾಗಿ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ. ಅಕ್ಕ, ಹೇಳು ಪುಟ್ಟ. ನಾಳೆ ನೀನು ಮದ್ವೆದ ಸಾರಿ ತಗೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು.